ನನ್ನನ್ನೇ ಕೇಳ್ತಾರೆ ಅವರೇ ಬೇಕು ಆ್ಯಂಕರ್ ನಮಗೆ ಅಂತ. ಸೊ ಆ ಲೆವೆಲಲ್ಲಿ ಇತ್ತು. ಒಂದೊಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 7-8 ಎಪಿಸೋಡ್ ಮಾಡ್ತಾ ಇದ್ದೆ. ಸೊ ಅಂದರೆ ಅರ್ನಿಂಗ್ಸು ನನಗೆ ಹಾಗೆ ಸಿಗ್ತಾ ಇತ್ತು. ಆ ಟೈಮಲ್ಲಿ ಸಿಟಿ ಕೇಬಲಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಆಗ ಸಿಟಿ ಕೇಬಲ್ ಅನ್ನೋದು ಬೂಮ್. ಮಂಡಿ ಮೇಲೆ ಬಟ್ಟೆ ಅಂತೂ ನನ್ನ ಲೈಫಲ್ಲಿ ಇಂಡಸ್ಟ್ರಿಗೆ ಬಂದು ಇತ್ತೀಚೆಗೆ ನಾನು ಸ್ವಲ್ಪ ವರ್ಷಗಳಿಂದ ಅಷ್ಟೇ ಆಗ್ತಾ ಇದ್ದಿದ್ದು. ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೂ ಒಂದು ಜೀನ್ಸ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಂಗೆ ಅಷ್ಟಿತ್ತು ಮನೆಯಲ್ಲಿ. ಅದೇ ರೀತಿ ಎಕ್ಸ್ಪೀರಿಯನ್ಸ್. ಆ ಕಾಲದಲ್ಲಿ ಕೇಬಲ್ ಟಿವಿಲಿ ಒಂದು ಜಾಬ್ ಸಿಗಬೇಕು ಅಂದ್ರೆ ತುಂಬ ಕಷ್ಟ ಇತ್ತು. ಆದರೆ ಆ್ಯಂಕರಿಂಗ್ ಅಂತ ಹೇಳಿದರೆ ಇನ್ನೆಷ್ಟು ಕಷ್ಟ ಇರುತ್ತೆ. ಹೌದು, ನಂತೂ ಆ ಪೀರಿಯಡ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ. ಒಂದೇ ಚಾನಲ್ ಅಂದರೆ ಒಂದೇ ದಿವಸ 3-4 ಚಾನಲ್ಗೆ ವರ್ಕ್ ಮಾಡ್ತಿದ್ದೆ ನಾನು. ಹಂಗಾರೆ ನೀವು ಅವಾಗ ಆ್ಯಂಕರಿಂಗಲ್ಲಿ ತುಂಬ ಮೋಸ್ಟ್ ಫೇಮಸ್ ಪರ್ಸನಾಲಿಟೀಸ್ ಅನ್ಸುತ್ತೆ. ಹೌದು, ಕೇಬಲ್ ಚಾನಲಲ್ಲಿ ಮೋಸ್ಟ್ ಫೇವ್ರೇಟ್ ನಾನು. ಕೆಲವರು ಸ್ಪಾನ್ಸರ್ಶಿಪ್ ಕೊಡ್ತಾರೆ ಗೊತ್ತಾ, ಅವರು ಇವರೇ ಬೇಕು, ಮಮತಾನೇ ಬೇಕು ನಮ್ಮ ಶೋಗೆ ಅಂತ. ಅದು ಎವ್ರಿ ಸಂಡೇಸ್ ಲೈವ್ ಇರ್ತಿತ್ತು ನಮಗೆ. ಅದರಲ್ಲೂ ಕೂಡ ಮಂಜು ಟೆಲಿಕಾಮ್ ಅಂತ 4Mಗೆ ಮಾಡ್ತಾ ಇದ್ವಿ. ಮಂಜು ಟೆಲಿಕಾಮ್ ಅವರಂತೂ ಬಹುಶಃ ಈಗ ಅವರು ಸ್ಪಾನ್ಸರ್ಶಿಪ್ ಕೊಟ್ಟರು ನನ್ನನ್ನೇ ಕೇಳ್ತಾರೆ ಅವರೇ ಬೇಕು ಆ್ಯಂಕರ್ ನಮಗೆ ಅಂತ. ಸೊ ಆ ಲೆವೆಲಲ್ಲಿ ಇತ್ತು. ಅದು ಬಿಟ್ಟು ನಾನು ಏನು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ರಿ ಲೈವಲ್ಲಿ? ಅವರದ್ದು ಮಂಜು ಟೆಲಿಕಾಮ್ದೆ ಹಲೋ ಮಂಜು ಟೆಲಿಕಾಮ್ ಅಂತಲೇ ಲೈವ್ ಅದು 4M ಚಾನಲ್ಗೆ ಮಾಡ್ತಾ ಇದ್ದಿದ್ದು. ಸೊ ಈ ಥರ ಬಹಳಷ್ಟು ಚಾನೆಲ್ಸ್ಗೆ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದೆ. ಶಂಕರ್ ಅಂತ ಫೋಟೋ ಶಂಕರ್ ಅಂತ ಅವರದ್ದು ಆಫೀಸಲ್ಲಿ, ಅದು ಯಾವ ಏರಿಯಾ ಹೇಳ್ತಾರೆ, ನವರಂಗಿಂದ ಸ್ವಲ್ಪ ಮುಂದೆ ಅಲ್ಲಿ ಅವರದ್ದು ಆಫೀಸ್ ಇದೆ. ಅವ್ರ ಹತ್ರನೇ ಎಲ್ಲ ಎಡಿಟಿಂಗ್, ಸೂಟು, ಮಿಕ್ಸಿಂಗ್ ಎಲ್ಲ ಇರ್ತಿತ್ತು. ಒಂದ್ಸಲ ಅವ್ರ ಜೊತೆ ಶೋಗೆ ಅಂತ ಇಲ್ಲಿಂದ ಮೈಸೂರು, ಮಂಡ್ಯ ಅಂದರೆ ಎಲ್ಲ ಹುಬ್ಳಿ ಈ ಥರ ಎಲ್ಲ ಊರುಗಳಲ್ಲಿ ಹೋಗಿ ನಾವು ಶೋಸ್ ಮಾಡ್ತಾಯಿದ್ವಿ. ಒಂದೊಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 7-8 ಎಪಿಸೋಡ್ ಮಾಡ್ತಾ ಇದ್ದೆ. ಸೊ ಅಂದರೆ ಅರ್ನಿಂಗ್ಸು ನನಗೆ ಹಾಗೆ ಸಿಗ್ತಾ ಇತ್ತು. ಎಷ್ಟು ಅರ್ನಿಂಗ್ ಸಿಗ್ತಾ ಇತ್ತು? ಹಾಗೆಲ್ಲ ಕಡಿಮೆ, ಒಂದು ಎಪಿಸೋಡ್ಗೆ 500 ಆ ಥರ. ಅವಾಗ ಅದೇ ಜಾಸ್ತಿ. ಎಷ್ಟು? ಇದು ಎಷ್ಟು ವರ್ಷ? ಅದು 2012-13 ಓಕೆ, 10 ವರ್ಷದಿಂದ. ಅಲ್ಲಲ್ಲ, 2002 15 ಇಯರ್ಸ್ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಅದಕ್ಕೆ ಮುಂಚೆ ನಾನು ಮಾಡ್ತಾ ಇದ್ದಿದ್ದು. ಓಕೆ. ನಿಮ್ಮಲ್ಲಿ ಈಸಿಯಾಗಿ ಒಪ್ಕೊಬಿಟ್ರೆ ಆ್ಯಂಕರಿಂಗ್? ಮೈ ಗಾಡ್, ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಕೊಟ್ಟಿದ್ದು ನಾನು. ನಮ್ಮ ಅಪ್ಪನ ನಾನು ಹಿಟ್ಲರ್ ಅಂತ ಕರಿತಾ ಇದ್ದೆ. ಅವ್ರು ನನ್ನನ್ನು ಮನೆಯಿಂದ ಆಚೆ ಕಳಿಸ್ತಾನೆ ಇರಲಿಲ್ಲ. ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ಮದು. ಸ್ಕೂಲ್ ಕಾಲೇಜ್ ಟೈಮಲ್ಲೂ ನಾನು ಯಾವ ಫ್ರೆಂಡ್ಸ್ ಮನೆಗೆ ಅಂತ ಹೋಗ್ತಿರ್ಲಿಲ್ಲ, ಟ್ರಿಪ್ಗೆ ಅಂತ ಹೋಗ್ತಾ ಇರಲಿಲ್ಲ. ಅಂದರೆ ಒಂಥರ ನಮ್ಮದು ಒಂಥರ ಬೇರೆಯೇ ಕೈಂಡ್ ಆಫ್ ಇದು. ನನಗೇನೋ ನಂದು 10th ಆದಮೇಲೆ ಏನಾದರೂ ಮಾಡಬೇಕು ಅಂದಾಗ ಏನು ಮಾಡಬೇಕು ಹಾಲಿಡೇಸಲ್ಲಿ, PU ಆದಮೇಲೆ ಏನು ಮಾಡಬೇಕು, ಇದೆಲ್ಲ ನನಗೆ ಮೊದಲೇ ಇರ್ತಿತ್ತು. PU ಆದಮೇಲೆ ಅಂತೂ ನಂಗೆ ಪಕ್ಕ ನ್ಯೂಸ್ ಚಾನೆಲ್ಗೆ ಹೋಗೋಣ ಅಂತ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಇದು ಎಕ್ಸ್ಪೀರಿಯನ್ಸ್ ಕೇಳ್ತಾರಲ್ವ ಅಂತ ಆ್ಯಂಕರಿಂಗ್ದು ಆ್ಯಂಕರ್ ಆಗಬೇಕು ಅಂತ ಹೇಳಿ ನ್ಯೂಸ್ ರೀಡರ್ ಆಗಬೇಕು ಅಂತ ಆದರೆ ಅಂದ್ಕೊಂಡಿದ್ದು. ಬಟ್ ಎಲ್ಲದಕ್ಕೂ ಒಂದೊಂದು ಲಿಂಕಪ್ ಅಂತ ಆಗ್ತಾ ಹೋಯಿತು. ಆ ಟೈಮಲ್ಲಿ ಸಿಟಿ ಕೇಬಲಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಆಗ ಸಿಟಿ ಕೇಬಲ್ ಅನ್ನೋದು ಬೂಮ್. 2003 ಆಲ್ಮೋಸ್ಟ್ ನಾನು 2002 ನಾನು ಜಾಯಿನ್ ಆಗಿದ್ದು ಸಿಟಿ ಕೇಬಲ್ಗೆ. ಅವರಲ್ಲಿ ಒಂದು ಅಡ್ವರ್ಟೈಸ್ ಬಂತು, ಲೈಕ್ ಆ್ಯಂಕರ್ಸ್ ಬೇಕಾಗಿದ್ದಾರೆ ನಮ್ಮದು ಪ್ರೋಗ್ರಾಮ್ಗೆ ಅಂತ. ಅದು ಮಧ್ಯಾಹ್ನ 1:30ಗೆ ಲೈವ್, 1:30ಇಂದ 2:30 ಲೈವ್. ಆ ಟೈಮ್ಗೆ ಅಪ್ಪ ಊಟಕ್ಕೆ ಬರ್ತಾರೆ ಮನೆಗೆ. ಒಂದಿನ ಆಡಿಷನ್ಗೆ ಅಂತ ಹೋಗಿದ್ದೆ. ಆಡಿಷನ್ ಕೊಟ್ಬಿಟ್ಟು ಬಂದಿದ್ದೆ. ಅವರಂದ್ರು ನೀವು ಸೆಲೆಕ್ಟ್ ಆಗಿದ್ದೀರಾ, ನಾಳೆಯಿಂದನೇ ಲೈವ್ ಬಂದುಬಿಡಿ ಅಂತ. ವಾಸ್ ಲೈಕ್ ನಾನು ಅಪ್ಪಂಗೆ ಹೇಳಲೇ ಇಲ್ಲ, ಹಾಗೆ ಹೋಗಿದ್ದೆ ಆಡಿಷನ್ ಕೊಡಲಿಕ್ಕೆ. ಬಟ್ ಅಮ್ಮನಿಗೆ ಹೇಳ್ಬಿಟ್ಟು ಹೋಗಿದ್ದೆ ಈ ಥರ ಅಂತ. ಅವಾಗೆಲ್ಲ ನನ್ನ ಸ್ಟ್ರಗಲ್ ಹೇಗಿತ್ತು ಅಂದರೆ ಬಸ್ಗೆ ಹೋಗೋಕ್ಕೂ ಇರ್ತಿರ್ಲಿಲ್ಲ, ಒಂದು ಅಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೆ. ಐ ವಾಸ್ ಇನ್ ಶ್ರೀರಾಮ್ಪುರದಿಂದ ಸಿಟಿ ಕೇಬಲ್ಲು ಶೇಷಾದ್ರಿಪುರಂ ಒಳಗಡೆ ಇರ್ತಿತ್ತು. ನಡ್ಕೊಂಡೇ ಹೋಗ್ತಾ ಇದ್ದೆ, ನಡ್ಕೊಂಡೇ ಬರ್ತದೆ. ಯಾಕಂದ್ರೆ ನನಗೀಗ ದುಡ್ಡು ಕೇಳಬೇಕಂದ್ರೂ ಯಾಕೆ ಏನು ಅಂತ ಕೇಳ್ತಾರೆ, ಹೇಳಬೇಕಲ್ವಾ. ಸೊ ಹಾಗಾಗಿ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದಿದ್ದು. ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್. ಅವ್ರು ನಾಳೆಯಿಂದನೇ ಬನ್ನಿ ಅಂತ ಹೇಳಿದ್ದು. ನಾನು ಅವ್ರಿಗೆ ಎಸ್ ಅಂತಲೂ ಹೇಳೋಕ್ಕಾಗ್ತಿಲ್ಲ, ನೋ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಓಕೆ ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ನಾನು ಅಪ್ಪಂಗೆ ಹೇಳಬೇಕಲ್ಲ, ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಡೇ ಅಪ್ಪ ನಿನ್ನ ಮನೆಗೆ 1 ಗಂಟೆಗೇ ಬಂದುಬಿಡು ಅಂತಂದೆ. ಯಾಕೆ, ಏನು ಊಟಕ್ಕೆ? ಇಲ್ಲಪ್ಪ ನೀನು 1 ಗಂಟೆಗೇ ಬಂದುಬಿಡು ಅಂತ. ಅವರು ಬಂದರು. ನಾನು ಹೋಗಿದ್ದೀನಿ 11:30ಗೆ ಮನೆ ಬಿಟ್ಟು ಹೋದೆ. ಯಾಕೆ ನಾನು ನಡ್ಕೊಂಡು ಹೋಗಬೇಕಲ್ಲ, ಅಟ್ಲೀಸ್ಟ್ ನಂಗೆ 1 ಅವರ್ ಟೈಮ್ ಬೇಕಿತ್ತು. ನಡ್ಕೊಂಡು ಹೋಗಿದ್ದು. ಆಮೇಲೆ TV ಹಾಕಿದ್ರೆ TV ಯಲ್ಲಿ ನಮ್ಮ ಏರಿಯಾನಲ್ಲಿ ಇರೋರೆಲ್ಲ ನೋಡಿದ್ದಾರೆ. ನಾವು ಅಪ್ಪ ಏನು ಅಂತ ಅವ್ರು ಶಾಕು. ನಾನು ಅಂದ್ಕೊಂಡೆ ಶೋ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಸರಿಯಾಗಿ ವಾಣಿಸ್ತಾರೆ ನಮ್ಮಪ್ಪ ಅಂತ.
ಬಟ್ ವಟಾರದಲ್ಲಿರೋರೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು, ಚೆನ್ನಾಗಿತ್ತು ನೋಡಿದೆ ಅಂತ. ನಮ್ಮ ಅಪ್ಪನೂ ಏನೂ ಮಾತಾಡಲಿಲ್ಲ, ಚೆನ್ನಾಗಿತ್ತು ಅಂತ ಅಂದರು. ಸೊ ಲೈಕ್ ಅಲ್ಲಿಂದ ಶುರು ಆಯಿತು ನನ್ನ ಕೆರಿಯರ್. ಆಮೇಲೆ ನಾನೇ ಒಂದು ಸ್ವಲ್ಪ ದಿನ ಒಂದು 6-7 ತಿಂಗಳ ತನಕ ಶೋಸ್ ಮಾಡಿದೆ. ಆಮೇಲೆ ನನ್ನ ಜೊತೆನೇ ಅಪ್ಪನ್ನ ಕರ್ಕೊಂಡು ಹೋಗೋಕ್ಕೆ, ಅಪ್ಪನಿಗೆ ಕೆಲಸ ಬೇಡ ಬಿಡಪ್ಪ ಇನ್ನೇನು ನಾವೇ ಸ್ಟಾರ್ಟ್ ಮಾಡಿದ್ವಲ್ಲ, ನನ್ನ ಜೊತೆನೂ ನೀವು ಏನು ಕ್ಯಾರಿ ಮಾಡಿದ್ರಿ, ನೀವೇ ಹೋಗ್ಬೋದಿತ್ತಲ್ಲ. ನಮ್ಮನೇಲಿ ಒಬ್ಬಳನ್ನೇ ಕಳಿಸ್ತಿರ್ಲಿಲ್ಲ ಎಲ್ಲೂ. ನನಗೆ ಕಾಲೇಜ್ಗೇನು ನಮ್ಮಪ್ಪ ಬಿಟ್ಬಿಟ್ಟು ಬರೋರು, ನನಗೆ ಆನ್ ದ ವೇ ಬರ್ತಾ ನಮ್ಮ ಅಣ್ಣ ಕರ್ಕೊಂಡು ಬರೋನು, ನಡ್ಕೊಂಡೇ ಹೋಗ್ತಿದ್ದೆ, ನಡ್ಕೊಂಡೇ ಬರ್ತಿದ್ದೆ, ಅವರು ನನ್ನನ್ನು ನಡ್ಕೊಂಡೇ ಕರ್ಸ್ಕೊಂಡು ನಿಮ್ಗೇನಾದ್ರೂ ಆ ಟೈಮಲ್ಲಿ ಸೇಫ್ ಅಲ್ಲ ಅನ್ನಿಸ್ತಾ? ಆ ಥರನೂ ಇಲ್ಲ, ಯಾಕಂದರೆ ನಮ್ಮ ಫ್ಯಾಮಿಲಿನಲ್ಲಿ ಕಾಲೇಜ್ ಮೆಟ್ಲು ಹತ್ತಿದ್ದು ಮೊದಲನೇ ಹುಡುಗಿ ಅವಾಗ ಆ ಟೈಮಲ್ಲಿ. ಅದಾದಮೇಲೆ ಬಿಡಿ ಇವಾಗೆಲ್ಲ ಡಬಲ್ ಡಿಗ್ರಿ ಮಾಡಿಕೊಂಡು ಅಷ್ಟು ಎಜುಕೇಟೆಡ್ ಹುಡುಗಿರಿದ್ದಾರೆ. ಅಂದರೆ ಆಗ್ಲೂ ನಾನೇ ಫಸ್ಟ್ ಕಾಲೇಜ್ಗೆ ಅಂತ ಅಂದ್ರೂ ಬೇಡ ಅಂತಲೇ ಹೇಳ್ತಿದ್ರು ನಮ್ಮಪ್ಪ, ಕಾಲೇಜು ಬೇಡ ನಿನ್ಗೆ 10ನೇ ಕ್ಲಾಸೇ ಸಾಕು ಅಂತ. ನನ್ನ ಸ್ಕೂಲ್ ಟೀಚರ್ಸ್ ಕರೆದು ಎಲ್ಲರೂ ಹೇಳಿದ್ಮೇಲೆ, ತುಂಬ ಒಳ್ಳೆ ಹುಡುಗಿ ಚೆನ್ನಾಗಿ ಓದ್ತಾಳೆ ಅಂತ ಹೇಳಿದ್ಮೇಲೆ, ಅವ್ರು ಫೋರ್ಸ್ ಮಾಡಿದ್ಮೇಲೆ ನನ್ನ ಕಾಲೇಜಿಗೆ ಸೇರಿಸಿದ್ದು. ನನ್ನ ಜೊತೆ ಇದ್ದ ಆ್ಯಂಕರ್ಸ್ಗಳೂ ಇಲ್ಲ, ನನ್ನ ಜೊತೆ ಕೆರಿಯರ್ ಸ್ಟಾರ್ಟ್ ಮಾಡಿದ ಆರ್ಟಿಸ್ಟ್ಗಳೂ ಇಲ್ಲ. ಆ್ಯಂಡ್ ಥ್ಯಾಂಕ್ ಗಾಡ್ ಇವತ್ತಿಗೂ ನಾನು ಹೀರೋಯಿನ್ ಆಗೇ ಇದ್ದೀನಿ. ಲೈಕ್ ಒಬ್ರು ಸಿನಿಮಾಗೆ ಬರ್ಲಿಲ್ವಾ ಅಥವಾ ಆಂಕರಿಂಗ್ ಕಂಟಿನ್ಯೂ ಮಾಡಲಿಲ್ಲ? ಸ್ಟಾಪ್ ಮಾಡಿ ಅವ್ರವ್ರ ಮನೆಗಳಲ್ಲಿದ್ದಾರೆ. ಆ್ಯಂಡ್ ಕೆಲವರು ನನಗೆ ಪರಿಚಯ ಕೂಡ ಇದ್ದಾರೆ, ಅವ್ರದ ಫೋನ್ ಕಾಲ್ ನಾವು ಮಾತಾಡ್ತೀವಿ ಸಮ್ಟೈಮ್ಸ್, ಯಾವಾಗಾದ್ರೂ ನಾವು ಮೀಟ್ ಮಾಡ್ತೀವಿ. ಆಗ ಅಷ್ಟೆಲ್ಲ ಇರಲಿಲ್ಲ. ಅವಾಗ ಟಿ ವಿ ಚಾನಲ್ ಅಂತ ಅಂದರೆ ಒಂದು ಉದಯ ಟಿ ವಿ ಇತ್ತು, ಒಂದು U2 ಇತ್ತು. ಅದು ಬಿಟ್ಟರೆ ಈ ಝೀ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಚಾನಲ್ಸ್ ಯಾವುದೂ ಇರಲಿಲ್ಲ. ಅವಾಗ ಯಾವುದು ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಆ್ಯಂಕರ್ಸ್ಗೆ ಅಂತ ಇದ್ದಿದ್ದೆ U2, ಒಂದು ಉದಯ ಟಿ ವಿ. ಅದರಲ್ಲೇ ಅಷ್ಟು ಶೋಸ್ಗಳು ಬರ್ತಾ ಇದ್ದಿದ್ದು. ಇನ್ನು ಕೇಬಲ್ ಚಾನಲ್ಸ್ ಅಂತಂದರೆ ನಾನು ಎಲ್ಲದರಲ್ಲೂ ಮಾಡಿದ್ದೀನಿ. ಹ್ಯಾತ್ವೇ ಮಾಡಿದ್ದೀನಿ, ಆ್ಯಕ್ಟಲ್ ಮಾಡಿದ್ದೀನಿ, 4M, ಸಿಟಿ ಕೇಬಲ್ಲು, ಇನ್ ಬ್ಯಾಂಗ್ಳೂರು ಆ್ಯಂಡ್ ಎಂಟೈರ್ ಕರ್ನಾಟಕದಲ್ಲಿರೋ ಕೇಬಲ್ ಚಾನಲ್ಸ್ಗಳಿಗೆ ನಾನು ಶೋಸ್ ಮಾಡಿದ್ದೀನಿ. ಸೊ ಆ ಹೆಗ್ಗಳಿಕೆ ನನಗೆ ಫಸ್ಟ್ ಇದೆ. ಸೂಪರ್ ಅಲ್ಲ ಹಾಗಾದರೆ. ಅಂದರೆ ಅವ್ರು ನಿಮ್ಮನ್ನೇ ಬೇಕಂದ್ರೆ ಚೂಸ್ ಮಾಡ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ. ಕಡಿಮೆ ಏನಾದರೂ ಸ್ಯಾಲ್ರಿ ತಗೊಳ್ತಾ ಇದ್ರ? ಸ್ಯಾಲ್ರಿ ವಿಚಾರವಾಗಲ್ಲ, ಯಾಕಂದ್ರೆ ತುಂಬಾ ಜನ ಇದ್ರು ಅವಾಗೆಲ್ಲ. ಇವರು ಸಂಧ್ಯಾಶ್ರೀ ಇದ್ರು, ಮತ್ತೆ ರೇಖಾ ಅವರು ಇದ್ರು, ವಾಣಿಶ್ರೀ ಅಕ್ಕ ತಂಗಿ ತುಂಬಾ ಜನ ಇದ್ರು. ಕಾಂಪಿಟೇಷನ್ಸ್ ತುಂಬಾನೇ ಇರ್ತಿತ್ತು. ಆಮೇಲೆ ಗೊತ್ತಿಲ್ಲ, ಬಿಕಾಸ್ ನಾನು ತುಂಬ ಲೈವ್ಲಿಯಾಗಿ ಮಾತಾಡ್ತಾ ಇದ್ದೆ ಆ್ಯಂಡ್ ವೆರಿ ಕಂಫರ್ಟ್. ನನಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂದರೆ 2 ಮಿನಿಟ್ಸಲ್ಲಿ ಹಿಂಗೆ ಬಂದ್ಬಿಡ್ತಿದ್ದೆ. ಸೊ ಮೋಸ್ಟ್ಲಿ ಅದಿರಬಹುದು. ದುಡ್ಡೇನು ಕಡಿಮೆ ಏನು ತೊಗೊಳ್ತಾ ಇರಲಿಲ್ಲ. ಅದು ಒಂದು 7-8 ಎಪಿಸೋಡ್ಸ್ಗೆ ಏನಾಗುತ್ತೆ ಅದು ಆ ಪೇಮೆಂಟ್ಸೇ ತೊಗೊಳ್ತಾ ಇದ್ದೆ. ಅಲ್ಲ, ಕಾಸ್ಟ್ಯೂಮ್ ಅಂತ ವಿಚಾರ ಬಂದಾಗ ಆ್ಯಂಕರ್ಗೆ ಕಾಸ್ಟ್ಯೂಮ್ ದೊಡ್ಡ ಚಾಲೆಂಜ್ ಇರುತ್ತೆ. ಅವಾಗೆಲ್ಲ ಏನು ಆ ಥರ ಎಕ್ಸ್ಪೋಸರ್ ಕಾಸ್ಟ್ಯೂಮ್ ಆ ಥರ ನಾನು ಆ್ಯಂಕರ್ ಆಗಿದ್ದ ಟೈಮಲ್ಲಿ ಏನು ಆ ಥರ ಏನು ಹೀಗೆ ಬಟ್ಟೆ ಹಾಕಬೇಕು ಹಾಗೆ ಬಟ್ಟೆ ಹಾಕಬೇಕು ಆ ಥರದ್ದು ಏನೂ ಇರಲಿಲ್ಲ. ಆಗ ನಾನು ಏನೇನು ಬಟ್ಟೆ ಎಲ್ಲ ಯೂಸ್ ಮಾಡಿದ್ದೀನಿ ಅದು ನಮ್ಮ ಅಮ್ಮನೇ ಹೊಲ್ದು ಕೊಟ್ಟಿದ್ದ ಬಟ್ಟೆಗಳು. ನನ್ನ ಫ್ಯಾಮಿಲಿ ಸ್ಟೇಟಸ್ ಆಗಿತ್ತು ಆಗ. ಸೊ ಅಮ್ಮ ಏನೇ ಹೊಲ್ದು ಕೊಟ್ರು ಹಾಕೊಂಡು ಹೋಗ್ತಿದ್ದೆ. ಅವಾಗೆಲ್ಲ ಸ್ಲೀವ್ಲೆಸ್ ಇಲ್ಲ, ಜೀನ್ಸ್ ಇರ್ತಿರ್ಲಿಲ್ಲ, ಮಂಡಿ ಮೇಲೆ ಬಟ್ಟೆ ಅಂತೂ ನನ್ನ ಲೈಫಲ್ಲಿ ಇಂಡಸ್ಟ್ರಿಗೆ ಬಂದು ಇತ್ತೀಚೆಗೆ ನಾನು ಸ್ವಲ್ಪ ವರ್ಷಗಳಿಂದ ಅಷ್ಟೇ ಆಗ್ತಾ ಇದ್ದಿದ್ದು. ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೂ ಒಂದು ಜೀನ್ಸ್ ಹಾಕ್ತಿರ್ಲಿಲ್ಲ, ಯಾಕಂದ್ರೆ ನಂಗೆ ಅಷ್ಟಿತ್ತು ಮನೆಯಲ್ಲಿ. ಇನ್ನೂ ಅಂದರೆ ಸ್ಕೂಲ್ ನಾನು ಹೈಯರ್ ಇದಕ್ಕೆ 8th ಹೋಗಬೇಕಂದ್ರೆ ಅವಾಗೆಲ್ಲ ನಿಮಗೆ ಗೊತ್ತಲ್ವಾ, ಸ್ಕರ್ಟ್ ಥರ ಬರ್ತಾ ಇತ್ತು. ಅದು ನೀಗಷ್ಟೇ ಇರ್ತಾ ಇತ್ತು, ಮಂಡಿಗಷ್ಟೇ ಇರ್ತಾ ಇತ್ತು. ನಮ್ಮಪ್ಪ ಅದನ್ನು ಏನು ಮಾಡಿದ್ರು, ಲಂಗ ಬ್ಲೌಸ್ ಥರ ಹೊಲ್ದು ಕೊಟ್ಬಿಟ್ಟಿದ್ರು. ನನಗೆ ಈಗಲೂ ನೆನಪಿದೆ. ನನಗೆ ಶನಿವಾರ ಬುಧವಾರ ಬರುತ್ತೆ ಅಂದರೆ ವೈಟ್ ಡ್ರೆಸ್ ಇರ್ತಿತ್ತು. ನಂಗೆ ಅದನ್ನು ಹಾಕ್ಕೊಂಡು ಹೋಗ್ಬೇಕು ಅಂದರೆ ಹಿಂಸೆ ಆಗ್ತಾಯಿತ್ತು. ಎಲ್ಲರೂ ರೇಕ್ಸೋರು. ಫುಲ್ ಉದ್ದ ಲಂಗ ಹೊಲ್ದು ಕೊಟ್ಬಿಟ್ಟಿರೋರು ವೈಟ್ ಕಲರಲ್ಲಿ. ನೀನು ಅದನ್ನೆಲ್ಲ ಹಾಕಬಾರ್ದು, ಇದನ್ನೇ ಹಾಕ್ಕೊಂಡು ಹೋಗು, ಇಲ್ಲಾಂದರೆ ನೀನು ಹೋಗಬೇಡ ಅಂತ. ಆ ಥರ ಎಲ್ಲ ಅಷ್ಟು ಸ್ಟ್ರಿಕ್ಟ್ ಫ್ಯಾಮಿಲಿ ನಂದು. ಕಾಲೇಜಲ್ಲಿ ಇದ್ದಾಗಲೂ ಒಂದು ಜೀನ್ಸ್ ಹಾಕ್ತಿರ್ಲಿಲ್ಲ. ಅಣ್ಣ ನಮ್ಮಪ್ಪ ಏನಾದರೂ ಊರಿಗೆ ಹೋದಾಗ ಮಾತ್ರ ಒಂದು ಜೀನ್ಸ್ ಎತ್ತಿಟ್ಕೊಂಡಿದ್ದೆ, ನಮ್ಮ ಅಣ್ಣಂದು ಬೆಲ್ ಬಾಟಮ್ದು ಜೀನ್ಸ್, ಅವೊಂದು ಚಿಕ್ಕದಾಗತ್ತೆ ಅಂತ. ಆ ಜೀನ್ಸನ್ನ ಹಾಕ್ಕೊಂಡು ಹೋಗ್ತಿದ್ದೆ, ಮೇಲ್ಗಡೆ ಒಂದು ಚೂಡಿದಾರ್ ಕುರ್ತಾ ಹಾಕ್ಕೊಂಡು ಹೋಗ್ತಾ ಇದ್ದೆ. ಅದು ಕಣ್ಣು ತಪ್ಪಿಸಿ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಇದೆಲ್ಲ ಒಂಥರ ಮೆಮೊರೀಸ್. ಈಗ ನೆನೆಸ್ಕೊಂಡ್ರೆ ಆ ಥರ ಬಟ್ಟೆ ನಾವು ಹಾಕ್ತಿದ್ವಾ ಆಗ ಅಂತ ಅನಿಸುತ್ತೆ. ಈಗ ಲೈಕ್ ಆ್ಯಂಕರ್ ಅಂದ ತಕ್ಷಣ ಅವ್ರಿಗೆ ಸ್ಪಾನ್ಸರ್ ಮಾಡಲಿಕ್ಕೆ ಎಷ್ಟೋ ಜನ ಕಾಸ್ಟ್ಯೂಮ್ಸ್ ತೊಗೊಂಬರ್ತಾರೆ, ಒಂದು ಇದೇ ಥರ ಡಿಸೈನರ್ ಡ್ರೆಸ್ ಹಾಕಬೇಕು ಅಂತಿರ್ತಾರೆ. ಆ ಥರ ಏನೂ ಇರಲಿಲ್ಲ ನಾನು ಆ್ಯಂಕರಿಂಗ್ ಮಾಡೋ ಟೈಮಲ್ಲಿ. ನನಗೆ ಆ ಥರ ಡ್ರೀಮ್ ಆ ಥರದ್ದು ಏನೂ ಇರಲಿಲ್ಲ. ನಂಗೆ ಸ್ಕೂಲ್ ಕಾಲೇಜಲ್ಲಿ ನಾನು ಇಂಟರ್ ಕಾಲೇಜ್ ಕಾಂಪಿಟೇಷನಲ್ಲಿ ಹಾಡಾಡೋದಾಗಲಿ, ಡ್ಯಾನ್ಸ್ ಆಗಲಿ, ಸ್ಪೋರ್ಟ್ಸಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆ್ಯಂಡ್ ಸ್ಕೂಲ್ ಡೇ ಫಂಕ್ಷನ್ ಎಲ್ಲ ಅಂತ ಬಂದಾಗ ಫ್ರಂಟ್ ಲೈನಲ್ಲಿ ನಾನೇ ಡ್ಯಾನ್ಸ್ ಮಾಡ್ತಿದ್ದೆ, ನಾನೇ ಕೊರಿಯೋಗ್ರಫಿ ಮಾಡ್ತಾಯಿದ್ದೆ. ಗೊತ್ತಿರೋ ಸ್ಟೆಪ್ಸನ್ನು ನಾನು ಕೊರಿಯೋಗ್ರಫಿ ಮಾಡ್ತಾಯಿದ್ದೆ. ನನ್ನ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾಳ ಚೆನ್ನಾಗಿರ್ತಿತ್ತು ಆಗೆಲ್ಲ. ನನ್ನ ಟೀಚರ್ಸ್ ಎಲ್ಲ ಹೇಳೋರು,
ನಿನ್ನ ಎಕ್ಸ್ಪ್ರೆಷನ್ನು ನಿನ್ನ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನೀನು ಯಾಕೆ ಸಿನಿಮಾ ಆ್ಯಕ್ಟರ್ ಆಗಬಾರ್ದು ಅಂತ ಹೇಳ್ತಾಯಿದ್ರು. ಸೊ ಬಹುಶಃ ಆ ವರ್ಡ್ ನನಗೆ ತುಂಬ ಕಾಡಿ ಈ ಪ್ರೊಫೆಷನ್ಗೆ ಬಂದ. ಇನ್ಸ್ಪಿರೇಷನ್ ಇರಲೇಬೇಕಲ್ವಾ, ಅಂದರೆ ನ್ಯೂಸ್ ಆ್ಯಂಕರು ಅಥವಾ ಆ್ಯಂಕರಿಂಗ್ ಮಾಡಬೇಕು ಅಂತ. ನಾನು ನ್ಯೂಸ್ ಆ್ಯಂಕರ್ ಹೇಗೆ ಅಂದರೆ ಅದೊಂಥರ ಡಿಗ್ನಿಫೈಡ್. ನಾನು ಮಾತಾಡ್ತಿದ್ದ ಸ್ಪಷ್ಟತೆ ಇತ್ತು ಕನ್ನಡದಲ್ಲಿ. ಇತ್ತೀಚೆಗೆ ಒಂದು ಸ್ವಲ್ಪ ನನ್ನ ಕನ್ನಡ ಸ್ಪಾಯ್ಲ್ ಆಗಿದೆ, ಯಾಕಂದರೆ ಭಾಷೆಗಳು ಬೇರೆ ಬೇರೆ ಭಾಷೆ ಕಲಿತಾ ಇದ್ದೀನಿ ಆ್ಯಂಡ್ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಅಲ್ಲಿ ಹೋದಾಗ ಅದೇ ಭಾಷೆ ಮಾತಾಡ್ತಾ ಇರ್ತೀನಿ. ಅಂದರೆ ಬೇರೆ ಥರ ಅಲ್ಲ, ಅಲ್ಲಿ ಹೋದ್ಮೇಲೆ ನಮ್ಮ ಕನ್ನಡ ಭಾಷೆ ಮಾತಾಡಬಾರ್ದು ಅಂತ ಅಲ್ಲ. ನಾವು ಎಲ್ಲಿರ್ತೀವಿ ನಾವು ಆ ಜಾಗಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಆ್ಯಂಡ್ ನಾವೇನೇ ಮಾತಾಡ್ತೀವಿ, ನಾವೇನೇ ಆ್ಯಕ್ಟ್ ಮಾಡ್ತೀವಿ ಅಂದರೆ ಆ ಭಾಷೆ ಕಲಿತು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ನಾಳೆ ದಿನ ಯಾರೋ ನನಗೆ ಗೊತ್ತಿಲ್ಲದಿರೋ ಯಾರಾದರೂ ಬೈದರೂ ಅದಕ್ಕೆ ಉತ್ತರ ಕೊಡೋಕ್ಕೆ ಅವ್ರ ಭಾಷೆಲೇ ಟಕ್ಕರ್ ಕೊಡಬೇಕು. ನನಗೆ ಆ ಥರದ್ದೊಂದು ಮೆಂಟಾಲಿಟಿ. ಬಟ್ ಯಾರ ಹತ್ರನೂ ಏನು ಮಾತು ಅನ್ನಿಸ್ಕೋಬಾರ್ದು. ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಹೋಗಬೇಕು. ಒಂದು ಪ್ರೊಫೆಷನ್ಗೆ ಗೌರವ ಕೊಡೋದಂದರೆ ನನ್ನ ಅರ್ಥದಲ್ಲಿ ಅದೇ. ಸೊ ಯಾವುದೇ ಭಾಷೆ ಇರಲಿ, ತಮಿಳಾಗಿರಲಿ, ತೆಲುಗು ಆಗಿರಲಿ, ನಾನು ಕಲಿತು ನಾನೇ ಡಬ್ಬಿಂಗ್ ಮಾಡಿದಂತಹ ಸಿನಿಮಾಗಳು. ಇತ್ತೀಚೆಗೆ ನಾನು ಮದುವೆ ಆದಮೇಲೆ ತುಳು ಭಾಷೆ ಅದನ್ನು ಕೂಡ ಕಲಿತಾ ಇದ್ದೀನಿ. ಕೆಲವೊಂದು ಸಲ ನನಗೆ ಒಂದೊಂದು ಕನ್ನಡದ ಪದ ಒಂದೊಂದು ಸಲ ಯಾವ ಭಾಷೆ ನಾನು ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಾಗಲ್ಲ, ಇಷ್ಟು ಮಿಕ್ಸ್ ಆಗಿಬಿಟ್ಟಿರುತ್ತೆ ನನ್ನ ಭಾಷೆಗಳು. ಆ ಉದ್ದೇಶದಿಂದ ನಾನು ಕನ್ನಡ, ಯಾಕಂದರೆ ಫಸ್ಟ್ ಇದ್ದಿದ್ದ ETV ಕನ್ನಡ ತುಂಬ ಸ್ಪಷ್ಟವಾಗಿ ಕನ್ನಡ ಇರಬೇಕು. ಆಮೇಲೆ ಅವ್ರದ್ದು ಒಂದು ಸ್ವಲ್ಪ ಆ್ಯಂಕರ್ ಅಂದರೆ ಒಂಥರ ಸೀರೆ ಉಟ್ಕೊಂಡು ಒಂಥರ ತುಂಬ ರೆಸ್ಪೆಕ್ಟಿವ್ ಇರ್ತಿತ್ರ. ಸೊ ಹಾಗಾಗಿ ನನಗೆ ಅಲ್ಲಿ ಆ್ಯಂಕರಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ದು ನೀವು ಹೈದ್ರಾಬಾದಿಗೆ ಬರಬೇಕು ಅಂತ. ಆ ಆಸೆ ಅಲ್ಲಿಗೆ ಮಟಾಶ್. ಸೊ ಹಾಗಾಗಿ ನಾನು ಇಲ್ಲಿ ಆ್ಯಂಕರಿಂಗ್ದು ಟ್ರೈ ಮಾಡ್ಬೋದಿತ್ತಲ್ಲ. ನನ್ಗೆ ಅಷ್ಟೆಲ್ಲ ಅವಾಗೆಲ್ಲ ಐಡಿಯಾ ಇರಲಿಲ್ಲ, ನಮ್ಗೆ ಏನು ಕಾಂಟ್ಯಾಕ್ಟ್ಸು ಇರಲಿಲ್ಲ. ಈಗ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಯಾವುದೋ ಒಂದು ಕಾಂಟ್ಯಾಕ್ಟ್ ಮೂಲಕ ಹೋಗ್ಬೋದು. ಬಟ್ ಆಗ ಅಂತಂದರೆ ಲೈಕ್ ನಮ್ಗೆ ಏನು ಬಂದಿರುತ್ತೆ ಅಷ್ಟೇ. ಅವಾಗೆಲ್ಲ ನಮಗೆ ಏನೂ ಗೊತ್ತಿಲ್ದಿರೋ, ಯಾವ ಪ್ರೊಫೆಷನ್ಗೆ ಸಂಬಂಧನೇ ಇಲ್ದಿರೋರು ಯಾರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಇರಲಿಲ್ಲ ಆಗ. ತುಂಬ ಲೈಕ್ ಕೈ ಬೆರಳೆಣಿಕೆಯಷ್ಟು ಚಾನೆಲ್ಸ್ಗಳು, ಆ್ಯಂಕರ್ಸ್ಗಳು, ಆರ್ಟಿಸ್ಟ್ಗಳು ಅಷ್ಟೇ ಇದ್ದಿದ್ದು ಆಗ. ಇವತ್ತು ಮನೆಗೆ ಒಬ್ಬೊಬ್ರು ಮನೇಲಿ ಒಬ್ಬೊಬ್ರು ಇದ್ದಾರೆ. ಸೊ ಅದೇ ಡಿಫ್ರೆನ್ಸ್ ಆಗ ಈಗ. ಐ ವಾಸ್ 16-17. ಹೌದು. ನೀವು ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಮನೆಯಲ್ಲಿ ಲೈಫ್ ಸ್ಟೈಲ್ ಏನಾದ್ರು ಚೇಂಜ್ ಆಯ್ತಾ? ಅಂದರೆ ನೀವು ಅರ್ನಿಂಗ್ ಮಾಡಿದ್ದು ಏನಾದರೂ ಮನೆಗೆ ಕೊಡೋದು ಅಥವಾ ಮನೆ ಏನಾದರೂ ಪ್ರಾಬ್ಲಮ್, ಫೈನಾನ್ಷಿಯಲಿ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು? ನಮ್ಮ ಮನೆಯಲ್ಲಿ ನಾವು ಯಾರೇ ಅರ್ನ್ ಮಾಡಿದ್ರು ನಾವು ₹1 ಇಟ್ಕೊಳ್ಳಲ್ಲ. ಅದು ಎಲ್ಲವನ್ನೂ ನಮ್ಮ ಅಪ್ಪಂಗೆ ಕೊಡೋದು. ನಾನಾಗಿರ್ಬೋದು, ನನ್ನ ಅಣ್ಣ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು. ನಿಮ್ಮ ಅಣ್ಣನೂ ಅರ್ನಿಂಗ್ಸ್ ಮಾಡ್ತಾ ಇದ್ರು? ಅಫ್ಕೋರ್ಸ್. ಯಾಕಂದರೆ ನಮಗೆ ಎಲ್ಲ ಒಬ್ಬರು ಕೆಲಸ ಮಾಡಿಬಿಟ್ಟು ಎಲ್ಲರೂ ಕೂತ್ಕೊಂಡು ತಿನ್ನೋ ಥರದ್ದು ಏನೂ ಇರ್ತಿರ್ಲಿಲ್ಲ. ನನ್ನ ಅಪ್ಪನೂ ಕೆಲಸ ಮಾಡೋರು, ನಮ್ಮಮ್ಮ ಕೆಲಸ ಮಾಡೋರು, ನಮ್ಮ ಅಣ್ಣ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಾ ಇದ್ದ. ಆ್ಯಂಡ್ ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ನನ್ನ ತಮ್ಮ ಒಂದು ಕಡೆ ಸ್ಕೂಲ್ಗೆ ಹೋಗಬೇಕು. ಆಮೇಲೆ ಅವ್ನಿಗೆ ಅಷ್ಟು ಎಜುಕೇಷನ್ ಹೋಗಲಿಲ್ಲ. ಆಮೇಲೆ ಅವನು ಕೂಡ ಕೆಲಸಕ್ಕೆ ಜಾಯ್ನ್ ಆದ. ಆಮೇಲೆ ಅವ್ನು ITI ಕಂಪ್ಲೀಟ್ ಮಾಡ್ಕೊಂಡ. ಎಷ್ಟೋ ವರ್ಷ ಆದಮೇಲೆ ಅವ್ನಿಗೆ ಓದಬೇಕು ಅಂತ ಅನಿಸ್ತು. ಆಮೇಲೆ ಅವ್ನು ITI ಕಂಪ್ಲೀಟ್ ಮಾಡ್ಕೊಂಡ. ಸೊ ಹೀಗೆ ಎಲ್ಲರೂ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇದ್ವಿ. ಬ್ಯಾಂಗ್ಳೂರು ಸಿಟಿನಲ್ಲಿ ಒಂದು ಊರು ಬಿಟ್ಟು ಬೆಂಗಳೂರು ಸಿಟಿಗೆ ಬರ್ತೀವಿ ಅಂತಂದರೆ ಇಲ್ಲಿ ಜೀವನ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮಗೆ ಆಗಿದ್ದಿದ್ದು ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ರೂ ₹1 ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಅಂದರೆ ದುಡ್ದಿದ್ದೆಲ್ಲ ಅಲ್ಲಿ ಸಮ ಆಗ್ತಿತ್ತು. ಆಮೇಲೆ ನಮ್ಮಪ್ಪ ತುಂಬ ಕಷ್ಟಪಟ್ಟಿದ್ದಾರೆ. ಈವನ್ ನಮ್ಮ ₹2.50 ಮೊದಲೆಲ್ಲ ನೈಟಿ ಹೊಲಿತಾ ಇದ್ರು. ಹಾಗೆ ನಾವು ನಮ್ಮಮ್ಮ ಬೆಂಗಳೂರಿಗೆ ಬಂದ ಒಂದು 30-35 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ. ಅವ್ರು ಬಂದು 40 ಇಯರ್ಸ್ ಆಗಿದೆ. ಆಗ ನಮ್ಮನ್ನೆಲ್ಲ ಸಾಕಬೇಕು ಅಂತಂದರೆ ಮಾಡಬೇಕಲ್ವ. ನಮ್ಮಪ್ಪಂಗೆ ಆಗ ಒಂದು ₹50-200 ಆ ಥರ ಸ್ಯಾಲ್ರಿ ಸಿಕ್ತಿತ್ತು. ನಮ್ಮಮ್ಮ 50 ಪೈಸಕ್ಕೆಲ್ಲ ಬಟ್ಟೆ ಎಲ್ಲ ಹೊಲಿತಾ ಇದ್ರು. ಅಷ್ಟು ದುಡ್ಡಲ್ಲಿ ಕೂಡ ನನಗೊಂದು ₹30, ನಮ್ಮ ಅಣ್ಣನಿಗೊಂದು ₹30, ನನ್ನ ತಮ್ಮನಿಗೊಂದು ₹30, 3 ಜನಕ್ಕೆ ₹90 ತಿಂಗಳಿಗೆ ಫೀಸ್ ಕಟ್ತಾಯಿದ್ರು. ನನ್ನ ಸ್ಕೂಲ್ ಫೀಸ್ ಇದ್ದಿದ್ದಷ್ಟು. ಸೊ ಅದೆಲ್ಲ ಕಟ್ಕೊಂಡು ನಮ್ಮ ಲೈಫ್, ನಮ್ಮಪ್ಪ ಆ ಥರ ನಮ್ಮನ್ನು ಬೆಳೆಸಿದ್ದಾರೆ. ಸೊ ಸಾಕು ನಮ್ಮಪ್ಪ ಇಷ್ಟು ಕಷ್ಟಪಟ್ಟಿರೋದು ಅಂತ ಅದನ್ನು ಅವ್ರ ಕೆಲಸಕ್ಕೆ ಅಲ್ಲಿಗೆ ನಿಲ್ಲಿಸಿ ನನ್ನ ಜೊತೆ ನಾನು ಎಲ್ಲೇ ಹೋದರೂ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾಯಿದ್ದೆ. ಬಿಕಾಸ್ ಯಾರಾದ್ರೂ ಜೊತೇಲಿ ಇದ್ದರೆ ಮಾತ್ರ ಇನ್ನು ಹೋಗಬೇಕು ಅನ್ನೋದು ನಮ್ಮ ಕಂಡೀಷನ್. ನಮ್ಮ ಕೆಲವೊಂದು ಫಾರ್ಮಾಲಿಟೀಸ್ಗಳು, ಬೌಂಡ್ರೀಸ್ ಇರುತ್ತಲ್ಲ. ಎಲ್ಲೇ ಹೋದರೂ ನಮ್ಮಪ್ಪ ಇದ್ದರೆ ಮಾತ್ರ ನಾನು ಶೋ ಒಪ್ಕೊಳ್ತಾ ಇದ್ದೆ. ಇಲ್ಲ ಅಂದ ಇದರಲ್ಲಿ ಯಾವುದಕ್ಕೂ ನಾನು ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಅಪ್ಪಂದು ಕೆಲಸ ಅಲ್ಲಿಗೆ ಕಟ್ಟಾಯಿತು. ನನ್ನ ಜೊತೆನೇ ಹಾಗೆ ಬಂದರು. ಆ್ಯಂಕರಿಂಗ್ ಮಾಡ್ತಾ ಮಾಡ್ತಾ ಸುಮಾರು ವರ್ಷ ಆದಮೇಲೆ ನನಗೇನೂ ಮಾಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ನನ್ನ ತಮ್ಮ ಇಂಡಸ್ಟ್ರಿಗೆ ಬರಲಿ, ಅವ್ನು ಚೆನ್ನಾಗಿದ್ದ, ಒಂದು ಸ್ವಲ್ಪ ಶಾರುಖ್ ಖಾನ್ ಥರ ಚಿಕ್ಕ ಹುಡುಗ ಇದ್ದಾಗ, ಈಗಲೂ ಚೆನ್ನಾಗಿದ್ದಾನೆ. ಅವನಿಗೆ ಸಿನಿಮಾಗೆ ಸೇರಿಸ್ಬೇಕು ಅಂತ ಒಂದು ಪ್ರೊಡಕ್ಷನ್ ಹೌಸ್ಗೆ ಪೇಪರಲ್ಲಿ ಆ್ಯಡ್ ಬಂದಿತ್ತು. ಅದನ್ನು ನೋಡಿ ಕರ್ಕೊಂಡು ಹೋದಾಗ ಅವನಿಗೆ
ಆ ಕ್ಯಾಮ್ರಾ ಜನಗಳೆಲ್ಲ ನೋಡಿ ಚಳಿ ಜ್ವರ ಬಂದು ಮಲ್ಕೊಂಡ್ಬಿಟ್ಟ. ಅವನಿಂದ ನನಗೆ ಸಿನಿಮಾ ಅವಕಾಶ ಅದ್ರಲ್ಲಿ ಬಂತು. ನಮ್ಮ ಸಿನಿಮಾನಲ್ಲಿ ಒಂದು ಹೀರೋಯಿನ್ ರೋಲ್ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ನಾನು ಇನ್ನೂ ಆಗ 19 ಇಯರ್ಸು 18 ಇಯರ್ಸು. ಯಾವ್ದು ಸಿನಿಮಾ ಅದು? ಅದು ಪುಟಾಣಿ ಫೋರ್ಸ್ 18 ಪುಟಾಣಿ ಫೋರ್ಸ್ A to Z ಅಂತ. ಅದು ಮಕ್ಕಳ ಸಿನಿಮಾ. ಅಲ್ಲಿ ನನಗೆ ನನ್ನ ತಮ್ಮಂಗೆ ಕರ್ಕೊಂಡು ಹೋಗೋಕೆ ಹೋಗಿ ನನಗೆ ಹೀರೋಯಿನ್ ಚಾನ್ಸ್ ಸಿಕ್ತು. ಅದು ನಮ್ಮಪ್ಪ ಬೇಡವೇ ಬೇಡ ಅಂತಂದರು. ಹೀಗೆ ನಮ್ಮ ಆಂಟಿ ಒಬ್ಬರು, ಇಲ್ಲ ನಮ್ಮ ಕ್ಯಾಸ್ಟಲ್ಲಿ ಲಾಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಯಾರೂ ಇಲ್ಲ, ಒಂದು ಸಿನಿಮಾ ಮಾಡಿ ಬಂದಿದ್ದು, ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಇದಕ್ಕೆ ಬಿಟ್ಬಿಡಿ ಅಂತ ನನ್ನ ಅಪ್ಪನಿಗೆ ಒಂದು ಬುದ್ಧಿವಾದ ಥರ ಹೇಳಿದ್ರು. ನಮ್ಮಪ್ಪ ಅವಾಗ ಒಪ್ಪಿದ್ದು. ನೀವು ಒಪ್ಕೊಂಡಿದ್ರಿ, ನಿಮ್ಗೆ ಇಷ್ಟ ಆಯಿತು? ನಂಗೆ ಇಷ್ಟ ಅಂದರೆ ಏನೋ ಒಂದು ಹೊಸದಾಗಿ ಬರುತ್ತೆ ಅಂತಂದರೆ ಅದು ಇಷ್ಟನೇ ಅಲ್ವ. ಯಾಕಂದ್ರೆ ನಂಗೆ ಆಲ್ರೆಡಿ ಆ್ಯಂಕರಿಂಗ್ ಮಾಡಿರೋದ್ರಿಂದ ಕ್ಯಾಮ್ರಾ ಫೇಸ್ ಮಾಡಿದ್ದು ನನಗೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಬಯಸದೆ ಬಂದ ಭಾಗ್ಯಗಳನ್ನ ನಾವು ಯಾವತ್ತೂ ಬಿಡಬಾರ್ದು ಅಂತ ಆವಾಗ ನನಗೆ 2005ರಲ್ಲಿ ನನಗೆ ಆ ಪುಟಾಣಿ ಫೋರ್ಸ್ ಅವಕಾಶ ಬಂದಿದ್ದು. ಆಲ್ರೆಡಿ 3 years ಆಗಿತ್ತು ನೀವು ಇಂಡಸ್ಟ್ರಿಗೆ ಸ್ಟಾರ್ಟ್ ಮಾಡಿ. ಸೊ ಆ ಸಿನಿಮಾ ನನ್ನ ಮೊದಲನೇ ಸಿನಿಮಾ. BT ಲಲಿತಾ ನಾಯಕ್, ಎಕ್ಸ್ ಮಿನಿಸ್ಟರು, ಅವರ ಪ್ರೊಡಕ್ಷನ್ನು, ಅವ್ರ ಮಗ ಡೈರೆಕ್ಟರ್ ಓಂ ಪ್ರಕಾಶ್ ನಾಯಕ್. ಆ ಸಿನಿಮಾನಲ್ಲಿ ನಾನು ಹೀರೋಯಿನ್ ಆಗಿ, ನಾನೇ ಚಿಕ್ಕ ಹುಡುಗಿ, ನಾನು ಚಿಕ್ಕ ಮಕ್ಕಳ ಜೊತೆಲಿ ಇರ್ತೀನಿ. ಆ ಮಕ್ಕಳು ಇವಾಗ ನಾನು ಆ ಮಕ್ಕಳು ಪಕ್ಕ ನಿಂತ್ಕೊಂಡ್ರೆ ಬ್ರದರ್ ಸಿಸ್ಟರ್ಸ್ ಥರ ಇರ್ತೀವಿ. ಅಷ್ಟು ದೊಡ್ಡ ದೊಡ್ಡ ಮಕ್ಕಳಾಗಿದ್ದಾರೆ ಅವರೆಲ್ಲ. ಕತೆ ಎಲ್ಲ ಇಷ್ಟ ಆಯ್ತು? ಅವಾಗ ಹೆಂಗಿತ್ತು? ಕತೆ ಕೇಳಿ ಇಷ್ಟ ಆಗ್ಬೇಕಿತ್ತ? ಅವಾಗೆಲ್ಲ ಯಾರು ಕತೆ ಕೇಳ್ತಾ ಇರ್ತಾರೆ, ಅವಕಾಶ ಸಿಗೋದೇ ದೊಡ್ಡ ವಿಚಾರ. ಬಟ್ ಹೇಳಿದ್ರು, ನೀವು ಹೆಂಗೆ ರಿಯಲ್ ಲೈಫಲ್ಲಿ ಆ್ಯಂಕರು ರಿಪೋರ್ಟರ್ ಆಗಿದ್ದೀರಾ ಹಾಗೇನೆ ಅಂತ. ಸೊ ನಂಗೆ ಅದು ಇನ್ನೂ ಈಸಿ ಆಗೋಯ್ತು. ನಾನು ದಿನನಿತ್ಯ ಮಾಡೋ ಕೆಲಸನೇ ಸ್ಕ್ರೀನಲ್ಲಿ ಮಾಡೋದಲ್ವಾ ಅಂತ. ಹಾಗಾಗಿ ಅಲ್ಲಿಂದ ಕಂಟಿನ್ಯೂ ಮಾಡಿ, ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್. ಸ್ಟಾರ್ಟಿಂಗ್ ನೀವು ಆಂಕರಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಬರ್ತಾ ಸಂಬಳಕ್ಕೂ ಎಂಡ್ ಮಾಡಿದ್ರಲ್ಲ ಇವೆಂಟ್ ವೈಸ್, ಅವಾಗ ತಗೊಳ್ತಾ ಇದ್ದದ್ದು ಎಷ್ಟು? ಒಂದು ಇವೆಂಟಿಗೆ ಎಷ್ಟು ಸಿಗ್ತಾ ಇತ್ತು? ನನಗೆ ಅಂದರೆ ಡೇ ಬೈ ಡೇ ನನ್ನ ಪೇಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಯಾಕಂದರೆ ರೆಗ್ಯುಲರ್ ಮಾಡ್ತಿರೋ ಚಾನಲ್ಗೆ ನಾನು ಕಡಿಮೆ ತೊಗೊಳ್ತಾ ಇದ್ದೆ. ಅಪರೂಪಕ್ಕೆ ಬರೋ ಒಂದು ಇವೆಂಟ್ಗೆ ನಾನು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೆ. ಅದಾದಮೇಲೆ ಈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸು, RR ಗೋಲ್ಡ್ ಪ್ಯಾಲೇಸ್ ಅವ್ರದ್ದೇ ಶೋರೂಮ್ಗೆ ಹೋಗಿ ಶೋಗಳನ್ನ ಮಾಡೋ ಈ ಥರದ್ದೆಲ್ಲ ಶುರು ಆಗ್ತಾ ಹೋಯಿತು. ಅಲ್ಲಿಂದ ಆಮೇಲೆ ಸ್ಟೇಜ್ ಶೋಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಈ ಥರ ನಾನು ಸ್ಟೇಜ್ ಪ್ರೋಗ್ರಾಮ್ನು ಮಾಡ್ತಾ ಇದ್ದೆ. ಈ ಮಧ್ಯದಲ್ಲಿ ನಾನೊಂದು ಮಾಡ್ಲಿಂಗ್ ಮಾಡೋಣ ಅಂತಲೂ ಒಪ್ಕೊಂಡೆ. ಮಿಸ್ ಬ್ಯಾಂಗ್ಳೂರ್ಗೆ ಕಾಂಪೀಟ್ ಮಾಡಿದೆ. ಬಟ್ ಯಾಕೋ ನಮ್ಮಪ್ಪ ಬೇಡ ಅಂತಂದ್ರು. ಆ ಲೈಫ್ ಸ್ಟೈಲು ಮಾಡೆಲ್ಸ್ ಲೈಫ್ ಸ್ಟೈಲ್ಗೂ ನಮಗೂ ಮ್ಯಾಚ್ ಆಗೋದಿಲ್ಲ, ಬಿಟ್ಬಿಡು ಅಂತ ಒಂದೇ ಶೋಗೆ ಬಿಟ್ಬಿಡಿ. ನಿಮ್ಮ ಅಪ್ಪನ ಕಾಲೇ ನೋಡಿದ್ರಂತ ಅದರ ಬೇಡ ಅನ್ನೋಂಥದ್ದು. ಮಡಿವಂತಿಕೆ ಅವ್ರ ಮೊದಲಿಂದನೂ ಇತ್ತು. ನಮ್ಮ ಬಟ್ಟೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಹುಡುಗಿರ್ದು ಮೆಂಟಾಲಿಟಿ, ಕೆಲವ್ರು ಸ್ಮೋಕ್ ಮಾಡ್ತಾಯಿದ್ರು, ಅದೆಲ್ಲ ನಮ್ಮಪ್ಪನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮಪ್ಪ ಎಲ್ಲಿ ಹೋಗ್ತಾರೆ ಅಲ್ಲಿಗೆ ಮಾತ್ರ ನಮಗೆ ಅವಕಾಶ. ಬಟ್ ನಮ್ಮಪ್ಪ ಬೇಡ ಅಂತಂದರೆ, ಅಥವಾ ಜನಗಳು ಇಲ್ಲ ನೀವು ಒಬ್ಬರೇ ಬರಬೇಕು ಅಂದರೆ ಆ ಶೋಸ್ಗಳಿಗೆ ನಾವು ಹೋಗ್ತಾ ಇರಲಿಲ್ಲ. ಆ ಥರನೂ ನಿಮ್ಗೆ ಆಗಿದ್ದುಂಟು, ನೀವು ಒಬ್ಬರೇ ಬರಬೇಕು? ಹಾಂ, ಯಾಕಂದರೆ ಈಗ ಒಂದು ಶೋಗೆ ಹೋಗ್ತೀವಿ ಅಂದರೆ ಈಗ ಎಲ್ಲರ ಜೊತೆಲಿ ಒಬ್ಬೊಬ್ಬರನ್ನ ಕರ್ಕೊಂಬಂದುಬಿಟ್ರೆ ಎಕ್ಸ್ಪೆನ್ಸ್ ಅವ್ರಿಗೂ ಕೂಡ ಡಬಲ್ ಆಗುತ್ತಲ್ವ. ಸೊ ಆ ರೀಸನ್ಗೆ ಅವ್ರು ಬೇಡ ಅಂತ ಹೇಳ್ತಿದ್ರು. ಬಟ್ ಅಂಥ ಈವೆಂಟ್ಸ್ನ ನಾವು ಮಾಡ್ತಾ ಇರಲಿಲ್ಲ ನಮಗೆ ಇದ್ದಂಥ ಬೌಂಡ್ರೀಸಿಂದ. ಅದು ಮಾಡ್ಲಿಂಗ್ ಬೇಡ ಅಂತ ಅಂದರು. ಬಟ್ ಸಿನಿಮಾ ಹೋಗ್ತಾ ಹೋಗ್ತಾ ಲೈಕ್ ಒಂದು ಸಿನಿಮಾ ಮಾಡಿದೆ, ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ಇನ್ನೊಂದು ಸಿನಿಮಾ ಮಾಡಿದೆ, ಅಯ್ಯೋ ಸಿನಿಮಾ 7-8 ವರ್ಷ ಆದರೂ ರಿಲೀಸ್ ಆಗಲಿಲ್ಲ. ಅಂದರೆ ಸಿನಿಮಾ ಮಾಡೋದು ಮಾಡಿಬಿಟ್ವಿ, 1 ವರ್ಷ ಆಯಿತು. ಎಲ್ಲರೂ ಕೇಳೋರು, ನಿಮ್ಮ ಸಿನಿಮಾ ಮಾಡ್ತಿದ್ದಲ್ಲ ಏನಾಯಿತು ಅಂತ. ರಿಲೀಸ್ ಆಗಲಿಲ್ಲ. ಇದಕ್ಕಾದ್ರೂ ಜನ ಕೇಳ್ತಿರೋದಕ್ಕೆ ಒಂದು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ 3 ಸಿನಿಮಾ ಮಾಡಿದೆ, 3 ಸಿನಿಮಾನೂ ರಿಲೀಸ್ ಆಗಲಿಲ್ಲ. ಸೊ ಹೀಗೆ ಇಲ್ಲ, ಒಂದಾದರೂ ಅಟ್ಲೀಸ್ಟ್ ರಿಲೀಸ್ ಆಗಬೇಕು, ಇಷ್ಟು ಜನ ಎಲ್ಲ ಕೇಳ್ತಾ ಇದ್ದಾರೆ ಅಂದಾಗ ಅದಾದಮೇಲೆ ನನಗೆ ಕಾಮಿಡಿ ಪಾತ್ರಗಳು ಸಿಗ್ತಾ ಹೋಯ್ತು. ಆ ಸಿನಿಮಾ ಕಂಟಿನ್ಯೂಸ್ 3 ಸಿನಿಮಾನೂ ರಿಲೀಸೇ ಆಗಲಿಲ್ಲ. ಮಾಡಿದವರು ಏನಾದರೂ ಇವಾಗ ರೆಕಗ್ನೈಸ್ ಇದ್ದಾರೆ ಅಂದರೆ ಯಾರು? ನೀವು 3 ಸಿನಿಮಾ ರಿಲೀಸ್ ಇಲ್ಲ, ಅದು ಯಾರೂ ಇಲ್ಲ. ಬಟ್ ನನಗೆ ಅವಕಾಶ ಕೊಟ್ಟಂಥ ಓಂ ಪ್ರಕಾಶ್ ನಾಯಕ್ ಅವರು ಮತ್ತು BT ಲಲಿತಾ ನಾಯಕ್ ಮೇಡಮ್ ಅವರು ಮೊನ್ನೆ ನನ್ನ ತಾರಿಣಿ ಸಿನಿಮಾ ನಾವು ಮಾಡಿದ ಪ್ರೊಡಕ್ಷನ್ ಸಿನಿಮಾಗೆ ಅವ್ರು ಗೆಸ್ಟ್ ಆಗಿ ಬಂದಿದ್ರು. ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ. ನಂಗೆ ಅವಕಾಶ ಕೊಟ್ಟವರು ನಮ್ಮ ಪ್ರೊಡಕ್ಷನ್ ಸಿನಿಮಾಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೋದ್ರಲ್ಲ, ಅದು ತುಂಬ ಖುಷಿ ನನಗೆ. ಆ್ಯಂಡ್ ಈಗ ಓಂ ಪ್ರಕಾಶ್ ನಾಯಕ್ ಅವ್ರು ಎಲ್ಲಾದರೂ ಸಿಕ್ಕರು ನಾನು ಮಾತಾಡ್ತೀನಿ, ತುಂಬ ಖುಷಿ ನನಗೆ. ಇದ್ರ ಜೊತೆಗೆ ಸಿನಿಮಾ ಜೊತೆಗೂ ಆಂಕರಿಂಗ್ ಇವೆಂಟ್ ಪ್ರೋಗ್ರಾಮ್ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೆ. ತುಂಬ ಬ್ಯುಸಿ ಇರ್ತಿದ್ದೆ. ನಾನು ಸಿನಿಮಾ ಮಾಡಿನೂ ಸಹ ಈವ್ನಿಂಗ್ ಲೈವ್ಗೆ ಹೋಗ್ತಾ ಇದ್ದೆ.
ಅಂದ್ರೆ ಅರ್ನ್ ಮಾಡ್ಬೇಕು ಅಂತಲ್ಲ ಅಥವಾ ಆಕ್ಟಿವ್ ಆಗಿರ್ಬೇಕಂತ ಏನ್ intention? ಅಂದ್ರೆ ಅವಕಾಶ ಒಂದೇ ಸಲ ಬರೋದು, ಆ ಅವಕಾಶನ ಯುಟಿಲೈಸ್ ಮಾಡ್ಕೊಬೇಕು. ನಾನು ಮಾಡಲಿಲ್ಲ ಅಂದ್ರೆ ಇನ್ನೊಬ್ರಾದ್ರೂ ಮಾಡ್ತಾರೆ. ಸೊ ನನಗೀಗ ಅವಶ್ಯಕತೆ ಇದೆ, ನನಗೆ ಬರ್ತಿರೋಂಥ ಅವಕಾಶನೂ ಯುಟಿಲೈಸ್ ಮಾಡ್ಕೊಬೇಕು, ಅದರಿಂದ ಬರೋ ಹಣನೂ ಯುಟಿಲೈಸ್ ಮಾಡ್ಕೊಬೇಕು. ಸೊ ಅವಾಗಂದ್ರೆ ಲೈವ್ ಪ್ರೋಗ್ರಾಮ್ ಅಂದ್ರೆ ಹೇಗಿರ್ತಾ ಇತ್ತು? TV ಚಾನಲ್ ಲೈವ್ ಸೇಮ್ ಲೈವೇ. ಅಂದರೆ ಅವಾಗೆಲ್ಲ ಕಿವಿಲೆಲ್ಲ ಏನು ಹೇಳ್ತಾರೆ ಅದು ಟಾಕ್ ಬ್ಯಾಕ್ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಇಲ್ಲಿ ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ರೆ ಎಡಿಟರ್ದು ರೂಮ್ ಅಲ್ಲಿರುತ್ತೆ, ಅಲ್ಲೂ ಗ್ಲಾಸ್ ಇರುತ್ತೆ, ಅವ್ರು ಹಿಂಗಿಂಗ್ ಅಂತ ಹೇಳ್ತಾರೆ, ಹಿಂಗಂತಾರೆ. ಸೊ ಅವಾಗ ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು. ಒಂದು TV ಅಂತೂ ಇದ್ದೇ ಇರುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ. ರಿಯಲ್ ಆಗಿ ಒಂದು ಫೋನ್ ಇರುತ್ತೆ, ಸ್ಪೀಕರ್ ಆನ್ ಮಾಡಿದ್ರೆ ಕಾಲ್ಸ್ ಇದಾಗ್ತಾ ಇತ್ತು. ಸೊ ಸೇಮ್ ಹಾಗೇನೆ, ಬಟ್ ಅದೆಲ್ಲ ಒಂಥರ ಚಾಲೆಂಜಿಂಗ್. ಹೌದು, ಆ ಸ್ಪಾಟ್ ಹೇಳ್ಬೇಕಾಗಿರುತ್ತಲ್ಲ, ಹಾಗಾಗಿ. ಆ್ಯಂಡ್ ತುಂಬ ಜನಕ್ಕೆ ನಾನು ಫೇವ್ರೇಟ್ ಇದ್ದೆ. ನನ್ನ ಪ್ರೋಗ್ರಾಮ್ಗೆ ರಿಪೀಟೆಡ್ ಕಾಲರ್ಸ್ ಇರ್ತಾ ಇದ್ರು. ಓಕೆ, ನಿಮ್ಮ ಪ್ರೋಗ್ರಾಮ್ ನೇಮ್ ಏನೇ ಇರ್ತಾ ಇತ್ತು ನಿಮಗೆ? ಹಲೋ ಸಿಟಿ. ಹಲೋ ಸಿಟಿ ಅಂದ್ರೆ ಹಲೋ ಸಿಟಿಲಿ ಕಾನ್ಸೆಪ್ಟ್ ಏನು? ಡೈಲಿ ಒಂದೊಂದು ಟಾಪಿಕ್ ನಾವು ತೊಗೊಳ್ಬೋದು, ನಾನೇ ತೊಗೋಬೋದು. ಏನಾದರೂ ಫಾರ್ ಎಕ್ಸಾಂಪಲ್ ಒಂದು ಏನಾದರೂ ಅವಾಗೆಲ್ಲ ಕಾಲೇಜ್ ಹುಡುಗಿರಿಗೆ ರಕ್ಷಣೆ ಆ ಥರದ್ದೆಲ್ಲ ಇರ್ತಿತ್ತಲ್ಲ. ಈಗ ನಾನು ಆತ ಕೇಳಿದ್ದೆ ಎಷ್ಟೋ ಜನಕ್ಕೆ, ಈಗ ನೀವು ಕಾಲೇಜ್ ಹೋಗ್ತೀರಾ, ಅಲ್ಲಿ ಯಾರಾದ್ರೂ ಬಂದು ಹುಡುಗ ಪೀಡಿಸಿದ್ರೆ ಏನು ಮಾಡ್ತೀರಾ, ಈ ಅಂದರೆ ಜನರಲ್ ಆಗಿ ಪ್ರಶ್ನೆಗಳು. ಓಕೆ, ನೀವು ಯಾರಿಗೋ ಫೋನಲ್ಲಿ ಕೇಳೋದು, ನಿಮ್ಗೆ ಆ ಥರ ಹುಡುಗ ಪೀಡಿಸಿದ್ದುಂಟಾ? ಅಯ್ಯೋ, ನಾನು ತುಂಬ ರೆಬಲ್. ಆ ಥರ ಏನಾದರೂ ಸಜೆಷನ್ ಆಯ್ತಾ? ನಾನು ತುಂಬ ರೆಬಲ್. ನನ್ನ ಕಾಲೇಜ್ ಟೈಮಲ್ಲಿ ಯಾರೋ ಒಬ್ಬ ನನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಮಳೆನಲ್ಲಿ ಕೈಯೆಲ್ಲ ಕುಯ್ಕೊಂಡಿದ್ದ. ಅದು ನಾನು ಸರಿ ಅವನಿಗೆಲ್ಲ ಹೊಡೆದು ಏನು ಅನ್ಕೊಂಡಿದ್ಯಾ ಕಾಲೇಜ್ ಮುಂದೆ ಎಲ್ಲ ಈ ಥರ ಬಂದ್ ಮಾಡೋದು, ನಮ್ಮ ಇನ್ಸ್ಟಿಟ್ಯೂಷನ್ ಏನು ಅನ್ಕೊಂಡು ಈ ಥರ ಎಲ್ಲ ಫೈಟ್ ಮಾಡಿರೋದುಂಟು. ಆಗ ಕಾಲೇಜಲ್ಲಿ ನಾನು ಸೆಕ್ರೆಟ್ರಿ, ಎಲೆಕ್ಷನ್ ಎಲ್ಲ ಇರ್ತಿತ್ತು ನಮ್ಮ ಕಾಲೇಜಲ್ಲಿ. ನಾನು ಓದಿದ್ದು ಕಾರ್ಪೊರೇಷನ್ ಸ್ಕೂಲ್ ಇನ್ ಕಾಲೇಜು ದೇವ್ಯ ಪಾರ್ಕಲ್ಲಿ. ಇಯರ್ಲಿ ಒನ್ಸ್ ನಮಗೆ ಎಲೆಕ್ಷನ್ ಎಲ್ಲ ಇರ್ತಾಯಿತ್ತು, ಯಾರು ಬೇಕಿದ್ರು ನಿಲ್ಬೋದು, ವೋಟಿಂಗ್ ಎಲ್ಲ ಕೇಳೋದು, ಗೆಲ್ಲೋದು. ನಾನಾಗ ಸೆಕ್ರೆಟ್ರಿ ಆಗಿದ್ದೆ. ಇಡೀ ಕಾಲೇಜ್ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ನಮ್ಮ ಪ್ರಿನ್ಸಿಪಲ್ಗೆ ನಾನಂದರೆ ಸ್ವಲ್ಪ ಇಷ್ಟ. ಸೊ ಹಾಗಾಗಿ ಏನೇ ಇದ್ರು, ಯಾವ ಹುಡುಗಿರನ್ನ ಯಾರು ರೇಗ್ಸೋದಿದ್ರು ಫಸ್ಟ್ ನಾವೇ ಹೋಗಿ ಫುಲ್ ಕ್ಲಾಸ್ ತಗೊಳ್ಳೋದು. ಆ ಥರ ಟೆರರ್. ನಮ್ಮ ಕಾಲೇಜ್ ಪಕ್ಕದಲ್ಲೇ ಸುರೇಶ್ ಕುಮಾರ್ ಅವ್ರದ್ದು ಮನೆ ಇರ್ತಿತ್ತು. ಫಸ್ಟ್ ಕಂಪ್ಲೇಂಟು ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ತಗೊಂಡು. ಸರ್, ಈ ಥರ ಹುಡುಗರೆಲ್ಲ ಇಲ್ಲಿ ಬಂದು ರೇಗಿಸ್ತಾ ಇದ್ದಾರೆ ಸರ್, ಇಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂತ ನಾವು ಅವ್ರಿಗೆ ಹೋಗಿ ಕೇಳ್ತಾ ಇದ್ದೆ. ಸೊ ಅದೆಲ್ಲ ಒಂಥರ ನನಗೆ ಆ ರೌಡಿ ಫೀಲ್ಸ್ ಎಲ್ಲ ನನಗೆ ಕಾಲೇಜ್ ಟೈಮಿಂದಾನೆ ತುಂಬ ಟಾಮ್ ಬಾಯ್. ನಾನಾಗ ಲುಕ್ ಅದೇ ರೀತಿ ಇತ್ತ, ಟಾಮ್ ಬಾಯ್ ತರ ಇಲ್ಲ ಲುಕ್ ಎಲ್ಲ ಪಕ್ಕ ಟ್ರೆಡಿಷನಲ್ ಹುಡುಗಿ. ಅದು ಈ ಕಟಿಂಗ್ಸ್ ಆ ಥರದ್ದೆಲ್ಲ ಏನೂ ಇರ್ತಿರ್ಲಿಲ್ಲ ಆಗ. ಉದ್ದ ಕೂದಲು, ಜಡೆ. ಸ್ಕೂಲ್ಗೆ ಕಾಲೇಜ್ಗೆ ಹೆಂಗೆ ಹೋಗೋರು ಹಾಗೇನೆ. ಅದಾದ ನಂತರ ಫಸ್ಟ್ ಕಾಮಿಡಿ ಸಿನಿಮಾ ಯಾವ್ದು ಮಾಡಿದೆ? ಯಾಕೆಂದ್ರೆ ನಾನು ಕೆಲವೊಂದು ಸಿನಿಮಾಗಳು ನೋಡಿದಾಗ ನಮ್ಮ ಕಾಮಿಡಿ ಪಾತ್ರಗಳಿಂದಲೇ ಫೇಮಸ್ ಆಗಿದ್ದು. ಹೌದು, ನನಗೆ ಒಂದು ಕೊಡಗನ ಕೋಳಿ ನುಂಗಿತ ಅಂತ ಒಂದು ಸಿನಿಮಾ ಜಗ್ಗೇಶ್ ಅವ್ರದ್ದು. ಆ ಸಿನಿಮಾ ಮಾಡಬೇಕಂದ್ರೆ ಆಗ ಕೋಆರ್ಡಿನೇಟರ್ಸ್ ಇರ್ತಾ ಇದ್ರು, ಗೋವಿಂದ್ ರಾಜ್ ಅಂತ. ಅವ್ರು ನಾನು ಫೋಟೋ ಎಲ್ಲ ಇಟ್ಕೊಂಡು ಹೋಗಿ ಕೇಳೋರು. ಈ ಥರ ಆಲ್ರೆಡಿ ನೀವು ಫೋಟೋಶೂಟ್ ಮಾಡಿಸಿದ್ರಿ? ಒಂದು ಫೋಟೋಶೂಟ್ ಮಾಡಿಸಿದ್ದೆ ನಾನು ಇಷ್ಟು ವರ್ಷಕ್ಕೆ. ಆ ಫೋಟೋ ಇಟ್ಕೊಂಡು ಹೇಗೆ, ಯಾವ ಕಾಸ್ಟ್ಯೂಮ್ ಅಲ್ಲಿ? ಕೆಲವೊಂದು ಗೂಗಲ್ ತುಂಬಾ ಫೋಟೋಸ್ ನೋಡ್ತೀವಿ ನಿಮ್ದು. ಇಲ್ಲ, ಬಹುಶಃ ಹಳೆ ಫೋಟೋಸ್ಗಳೆಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ, ಗೂಗಲಲ್ಲಿ ನಾನು ಚೆಕ್ ಮಾಡಬೇಕು. ಗಿರಿಧರ್ ದಿವಾನ್ ಅವ್ರು ಮಾಡಿದ್ದು ಫೋಟೋಶೂಟ್ ಅದು. ನಾನೊಂದು ಶೂಟ್ ಮಾಡಬೇಕು, ಇಂಡಸ್ಟ್ರಿಗೆ ಬಂದು 6-7 ವರ್ಷ ಆಗಿತ್ತು. ನಾನು ಶೂಟ್ ಯಾವುದು ಮಾಡಿಲ್ಲ. ಅಂದರೆ ನನಗೆ ಒಂದು ಸಿನಿಮಾ ಮಾಡಿದ್ಮೇಲೆ ಅಲ್ಲಿಂದ ಅಲ್ಲಿಗೇನೆ ಅವಕಾಶ ಸಿಗ್ತಾ ಇತ್ತು. ಜಸ್ಟ್ ರೆಫರೆನ್ಸ್ಗೋಸ್ಕರ ಅಷ್ಟೇ ಫೋಟೋಸ್ ಇಟ್ಕೊಳ್ತಾ ಇದ್ರು. ನಿಮ್ಗೆ ಅನ್ಸ್ನಿಲ್ವಾ? ಯಾಕೆಂದ್ರೆ ನಾನು ಮಾಡಿದ 3 ಸಿನಿಮಾನ ರಿಲೀಸ್ ಆಗಿಲ್ಲ, ಈ ಇಂಡಸ್ಟ್ರಿನೇ ಸಾಕು, ಈ ಕಡೆ ಬೇರೆ ಕಡೆ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋಣ ಅಂತ ಎಲ್ಲೇ ಕೆಲಸ ನಾನು ಇಲ್ಲ. ಅದ್ರ ಜೊತೆ ನಾನು ಅದೇ ಹೇಳಿದ್ನಲ್ಲ, ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಮತ್ತು ಐಸ್ ಟಿವಿಯಲ್ಲಿ ನಾನು ರಿಪೋರ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೆ. ಅಲ್ಲೇ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗೂ ಕೆಲಸ ಮಾಡಿದೆ. ನಂಗೆ ಪಾರ್ಟ್ ಟೈಮ್ ಆಗಿ ಒಂದು ಕೆಲಸ ನಂಗೆ ಪಕ್ಕಾ ಇರ್ತಿತ್ತು. ಶೂಟಿಂಗ್ ಹೋಗೋಕ್ಕೂ ಪಾಪ ಪರ್ಮಿಷನ್ ಕೊಡ್ತಾಯಿದ್ರು, 1-2-3 ದಿನ ತಾನೇ ಆ ಥರ ಎಲ್ಲ ಬ್ಯಾಕಪ್ ಇರ್ತಿತ್ತು ನನಗೆ. ಬಟ್ ನಾನು ಸಿನಿಮಾ ಬ್ಯುಸಿ ಆದ್ರೂ ನಾನು TV ಚಾನಲ್ ಬಿಡಲಿಲ್ಲ. ನನಗೆ ಇವತ್ತೂ ಆಸೆ ಇದೆ ಆ್ಯಂಕರಿಂಗ್ ಮಾಡಬೇಕು, ಯಾವ್ದಾದ್ರು ಒಂದು ಒಳ್ಳೆ ಶೋ ಸಿಕ್ಕರೆ ಮಾಡೋಣ ಅಂತ ಈಗಲೂ ಆಸೆ ಇದೆ. ನೋಡ್ರಪ್ಪ, ನಮ್ಮ ಚಾನಲ್ ನೋಡ್ತಿರೋರು ಯಾರು TV ಅವರಿದ್ರೆ ಚಾನ್ಸ್ ಕೊಡಿ ಮಮತಾರ. ಖಂಡಿತ. ಜಗ್ಗೇಶ್ ಸಿನಿಮಾಗೆ ಹೇಗೆ ಸೆಲೆಕ್ಟ್ ಆದ್ರೆ ನೀವು? ಅಯ್ಯೋ, ಜಗ್ಗೇಶ್ ಸರ್ ಅವಾಗ ಸ್ಟಾರು. ಅವ್ರ ಪಕ್ಕ ಕುತ್ಕೊಳ್ಳೋಕ್ಕೂ ನಮ್ಮನ್ನು ಬಿಡ್ತಿರ್ಲಿಲ್ಲ. ಅವ್ರ ಜೊತೆಲಿ ಅವ್ರ ಸ್ಟಾಫ್ಗಳು ಅಲ್ಲಿದ್ದಾರೆ ಅಂದ್ರೆ ನಮ್ಮನ್ನು ಇಲ್ಲಿ ಕುತ್ಕೊಳ್ಳೋಕ್ಕೂ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಅಂದ್ರೆ ಜಗ್ಗೇಶ್ ಸರ್ ಅವ್ರ ಸ್ಟಾಫ್ಗಳು.
ಅದೆಲ್ಲ ಮೈಂಡಲ್ಲಿ ಇದೆ ಕೆಲವ್ರು ಯಾರ್ಯಾರೆಲ್ಲ ಏನೇನು ಮಾಡಿರೋ, ಬಟ್ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅದೇ ಅಲ್ವಾ ನಿಮ್ಗೆ ಸ್ವಲ್ಪ ಹರ್ಟ್ ಆಗೋದು ಮತ್ತೆ ಬೆಳಿಬೇಕಂತ ಆಟ ಅದು ಅಂದ್ರೆ ಅದೊಂದೇ ಇನ್ಸಿಡೆಂಟ್ ಅಲ್ಲ, ಆ ಥರ ತುಂಬ ಇನ್ಸಿಡೆಂಟೇ ನನ್ನನ್ನು ಹೀರೋಯಿನ್ ಆಗಿ ಮಾಡಿದ್ದು. ಇಷ್ಟೆಲ್ಲ ಇದ್ರೂ ನಾವು ಇಷ್ಟೆಲ್ಲ ಸಿನಿಮಾ ಮಾಡಿ ನಾವು ಕಾಮಿಡಿಯಲ್ಲಿ ಎಲ್ಲ ಒಳ್ಳೆ ಹೆಸರು ತಗೊಂಡು ಕಾಮಿಡಿಯನ್ಸ್ಗೆ ಅಷ್ಟೊಳ್ಳೆ ರೆಸ್ಪೆಕ್ಟ್ ಇರ್ತಿರ್ಲಿಲ್ಲ ಆಗ. ಬಟ್ ಈಗ ಬಿಡಿ, ಕಾಮಿಡಿ ಮಾಡಿದ್ರೆ ಒಂದು ಸಿನಿಮಾಯಿಂದ ನೆಕ್ಸ್ಟ್ ಸಿನಿಮಾಗಾಗಲೇ ಲಕ್ಷ ಪೇಮೆಂಟು ಮತ್ತು ರಾತ್ರಿ ಆಗಿ ಬೆಳಗ್ಗೆ ಆಗೋಷ್ಟರಲ್ಲಿ ಫೇಮೇ ಚೇಂಜ್ ಆಗಿಬಿಡುತ್ತೆ, ನೇಮ್ ಚೇಂಜ್ ಆಗಿಬಿಡುತ್ತೆ. ಬಟ್ ನನ್ನ ಟೈಮಲ್ಲಿ ನಾನು ಅಷ್ಟೆಲ್ಲ ಕಾಮಿಡಿ ಸಿನಿಮಾಗಳು ಮಾಡಿ ಅಷ್ಟೆಲ್ಲ ಕ್ಲಿಕ್ ಆದ್ರೂ ಕಾಮಿಡಿಯನ್ಸ್ಗೆ ಆ ರೆಸ್ಪೆಕ್ಟ್ ಇರ್ತಿರ್ಲಿಲ್ಲ. ನನಗೆ ಅನಿಸ್ತು ಇದೆಲ್ಲ ಇಷ್ಟೆಲ್ಲ ಮಾಡಿರೋ ಸೇಮ್ ರಿಪೀಟೆಡ್ ಕಾಮಿಡೀಸ್ಗಳು ಮತ್ತು ಈ ರೆಸ್ಪೆಕ್ಟು ಇರಲ್ಲ, ರೆಸ್ಪೆಕ್ಟ್ ಬರೋ ಥರ ಏನಾದರೂ ಮಾಡ್ಕೋಬೇಕಲ್ಲ ಅಂತ. ಯಾಕೆ ರೆಸ್ಪೆಕ್ಟ್ ಇರಲಿಲ್ಲ ಕಾಮಿಡಿಯನ್ಸ್ಗೆ? ಕಾಮಿಡಿಯನ್ಸ್ ಅವಾಗ ನೀವು ಕಾಮಿಡಿ ಜನರಲ್ ಕಾಮಿಡಿನೇ, ಬಟ್ ಆಗ ಈ ಕಾಮಿಡಿಯನ್ಸ್ಗೆ ಅವಾರ್ಡ್ಸ್ ಇರ್ತಿರ್ಲಿಲ್ಲ. ಸಿನಿಮಾ ಅಂತಂದರೆ ಜಸ್ಟ್ ಹೀರೋ ಹೀರೋಯಿನ್ ಅಷ್ಟಕ್ಕೇ ಅವಾರ್ಡ್ಸಲ್ಲಿ ಕ್ಯಾಟಗರಿನೇ ಇರ್ತಿರ್ಲಿಲ್ಲ. ಅದಾದಮೇಲೆ ನಂಗೆ ಕಾಮಿಡಿ ಬಿಟ್ಟ ನಂತರ ಒಂದು ಉದಯ ಟಿ ವಿ ಅವರು ಕಾಮಿಡಿ ಆ್ಯಕ್ಟರ್ಸ್ಗೆ ಅವಾರ್ಡ್ ಕೊಡೋಕ್ಕೆ ಶುರು ಮಾಡಿದ್ರು. ಬಟ್ ಆ ವರ್ಷಕ್ಕೆ ನನ್ನ ಸಿನಿಮಾ ಇತ್ತು, ಸೊ ಹಾಗಾಗಿ ಒಂದು ಅವಾರ್ಡ್ ನನಗೆ ಆಗ ಬಂದಿತ್ತು. ಅದಾದಮೇಲೆ ನನಗೆ ಈ ಥರ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ರೆ ಯಾವ್ಯಾವ ಸಿನಿಮಾಗಳಲ್ಲಿ ಮಾಡಿದರೆ? ಇದು ಕೊಡಗನ ಕೋಳಿ ನುಂಗಿತ ಮಾಡ್ಬೇಕಂದ್ರೆ ನನಗೆ ಬುಲೆಟ್ ಪ್ರಕಾಶ್ ಅವರು ನಿನ್ನ ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿದೆ, ಕಾಮಿಡಿ ಸಿನಿಮಾ ಮಾಡ್ತೀಯಾ ನೀನು ಅಂತ ಕೇಳಿದ್ರು. ನಂಗೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆದರೆ ಸಾಕು ಅನ್ನೋ ಅಷ್ಟು ಇರ್ತಿತ್ತು. ಅದರಲ್ಲಿ ಅವರು ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಬಟ್ ಅದ್ರಲ್ಲಿ ನಾನು ಒಂದು ಪಾತ್ರ ಮಾಡೋಕ್ಕಷ್ಟೇ ಹೋಗಿದ್ದಿದ್ದು. ಒಟ್ನಲ್ಲಿ ನಾನು ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು, ಸಿನಿಮಾ ರಿಲೀಸ್ ಆಗಬೇಕು, ಅಷ್ಟೇ ಇದ್ದಿದ್ದು ಉದ್ದೇಶ. ಯಾಕಂದ್ರೆ ಎಲ್ಲರೂ ಕೇಳಕ್ ಶುರು ಮಾಡ್ತಾ ಇದ್ರು, ಯಾವಾಗ ನಿನ್ನ ಸಿನಿಮಾ ರಿಲೀಸು, ಏನಾಯ್ತು ನೀನು ಅಷ್ಟು ಸಿನಿಮಾ ಮಾಡಿದ್ದು ಅಂತ. ಅದಾದ್ಮೇಲೆ ಬುಲೆಟ್ ಪ್ರಕಾಶ್ ಅವ್ರು ಕೇಳಿದ್ರು, ಈ ಥರದೊಂದು ಕಾಮಿಡಿ ಸಿನಿಮಾ ಪಾತ್ರ ಇದೆ, ನೀನು ಮಾಡ್ತೀಯಾ ಅಂತ. ಅವ್ರು ಅಲ್ಲಿಂದ ಒಬ್ರಿಗೆ ಮಾತಾಡಿದ್ರು, ಅವರು ಆಯಿತು ಅಂತಂದ್ರು. ಫೋಟೋ ಗಿಟೋ ಏನೂ ನೋಡಿಲ್ಲ. ಸರಿ ನಾಳೆ ಈ ಥರ ಶೂಟ್ ಇರುತ್ತಂತಮ್ಮ, ಅಲ್ಲಿಗೆ ಬಂದುಬಿಡು ಅಂತಂದರು. ನಾನು ಹೋದರೆ ಕಂಠೀರವ ಸ್ಟುಡಿಯೋ, ಅದು ಡೈರೆಕ್ಟರು ಸಾಧು ಕೋಕಿಲ ಅವರು. ಆಗ ಅವರು ಕಾಮಿಡಿ ಕಿಂಗು, ಹೀರೋ ಪ್ರಜ್ವಲ್ಲು. ಯಪ್ಪ, ನಾನಾಗೆಲ್ಲ ಮಾಡ್ತಿದ್ದೆ ಚಿಕ್ಕ ಪುಟ್ಟ ಸಿನಿಮಾ. ಅದು ನನ್ನ ಕೆರಿಯರಲ್ಲಿ ಅದು ಫಸ್ಟು 7 crore ಸಿನಿಮಾ, ಅದು ದೊಡ್ಡ ಸಿನಿಮಾ ನನಗೆ, ಬಿಗ್ ಬಜೆಟ್ ಸಿನಿಮಾ. ಆ ಕಡೆ ಈ ಕಡೆ ಎಲ್ಲಿ ನೋಡ್ರೋ ಕಾಳುಗಳು, ದೊಡ್ಡ ದೊಡ್ಡ ಲೈಟ್ಸ್ಗಳು, ದೊಡ್ಡ ದೊಡ್ಡ ಕ್ಯಾಮ್ರಾ. ಸರಿ ನಾನು ಹೋದೆ, ನಂಗೆ ಖುಷಿಯಾಗೋಯ್ತು ಫಸ್ಟು. ಆಮೇಲೆ ಭಯ ಇನ್ನೊಂದು ಕಡೆ ಶುರು ಆಯಿತು. ಹೋದರೆ ಸಾಧು ಅವರು, ನೀನೇನಮ್ಮ ಅಂತಂದರು. ಹೌದು ಸರಿ, ತಗೋ ಸೀನ್ ಪೇಪರ್, ಇದಿಷ್ಟು ರೆಡಿ ಆಗಬೇಕು, ಸಿಂಗಲ್ ಟೇಕಲ್ಲಿ ಮಾಡಬೇಕು ಅಂತಂದರು. 3 ಪೇಜ್ ಇದೆ ಅದು. 3 ಪೇಜು ಸಿಂಗಲ್ ಶಾರ್ಟಲ್ಲಿ ಹೆಂಗೆ ಮಾಡೋದು ಅಂತ ನೋಡಿದ್ರೆ ಅದರಲ್ಲಿ ಒಂದು ದೊಡ್ಡ ಹೆಂಗ್ಸ್ ಥರ ಮಾತಾಡೋದು, ಚಿಕ್ಕ ಮಗು ಥರ ಮಾತಾಡೋದು, ನಾಯಿ ಥರ ಬೊಗಳೋದು ಎಲ್ಲ ಇದೆ. ಅದು ಸಿಂಗಲ್ ಹೆಂಗೆ ಮಾಡೋದು ಅಂತ ಒಂದ್ಸಲ ಕಣ್ಣು ಮುಚ್ಕೊಂಡು ಜೋರಾಗಿ ಉಸಿರು ತೊಗೊಂಡು ಉಸಿರು ಬಿಟ್ಟು ಕ್ಯಾಮ್ರಾ ಅವರು ಆ್ಯಕ್ಷನ್ ಅಂತ ಹೇಳಿದ್ದಷ್ಟೇ. ಆಮೇಲೆ ಆ್ಯಕ್ಟ್ ಮಾಡಿ ಏನಿಲ್ಲ, ರಿಹರ್ಸಲ್ ಏನೂ ಇಲ್ಲ, ರೀಟೇಕು ಇಲ್ಲ, ಮಾಡು ಅಂತ ಹೇಳಿದ ಅಷ್ಟೇ. ಕಣ್ಣು ಮುಚ್ಕೊಂಡು ನಾನು ಅವ್ರ ಆ್ಯಕ್ಷನ್ ಹೇಳಿದ್ದು ಕೇಳಿಸ್ಕೊಂಡು ಡೈಲಾಗ್ ಹೇಳಿ ಕೊನೆಗೆ ಹಿಂಗೆ ಕಣ್ಣು ಮುಚ್ಚಿದಷ್ಟೇ ಇಲ್ಲಿಂದ ಎಲ್ಲ ಚಪ್ಪಾಳೆ ಸೌಂಡ್ ಕೇಳಿಸ್ತಾ ಇತ್ತು. ದಟ್ ವಾಸ್ ದ ಬೆಸ್ಟ್ ಮೆಮೊರಿ ಇನ್ ಮೈ ಲೈಫ್. ನನಗದು ಮಾಡಿದ್ದ ಕಾಮಿಡಿ ಪಾತ್ರದ್ದು ಮೊದಲನೇ ದಿನಾನೇ ಎಲ್ಲರೂ ನನಗೆ ಕ್ಲಾಪ್ಸ್ ಮಾಡಿದ್ದು. ಅದಾದಮೇಲೆ ಸಾಧು ಸರ್ ಕೂಡ ರೆಫರ್ ಮಾಡಿದ್ರು 1-2-3 ಸಿನಿಮಾಗೆ. ಆ್ಯಂಡ್ ಅವ್ರ ಜೊತೆನೂ 3-4 ಸಿನಿಮಾ ಮಾಡಿದೆ. ಸಾಧು ಅವ್ರ ಜೊತೆ 3-4 ಸಿನಿಮಾ ಮಾಡಿದೆ. ಗಂಗೆ ಬಾರಿ ತುಂಗೆ ಬಾರೆ ಅವ್ರು ಡೈರೆಕ್ಷನ್ ಮಾಡಿದ್ದು. ಸೀನಾ ಸಿನಿಮಾನಲ್ಲಿ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದು. ಅದಾದಮೇಲೆ ಒಂದು 3-4 ಸಿನಿಮಾ ಅವ್ರ ಜೊತೆ ಮಾಡಿದೆ. ಬುಲೆಟ್ ಪ್ರಕಾಶ್ ಅವ್ರ ಜೊತೆ 3-4 ಸಿನಿಮಾ ಮಾಡಿದೆ. ಶರಣ್ ಅವ್ರ ಜೊತೆ ಒಂದು 3 ಸಿನಿಮಾ ಮಾಡಿದೆ ಜೋಡಿಯಾಗಿ. ಹೌದು, ರಂಗಾಯಣ ರಘು ಅವ್ರ ಜೊತೆ ಮಾಡಿದೆ. ಕಾಮಿಡಿ ಸಿನಿಮಾನೇ ಒಂದು 30-35 ಸಿನಿಮಾ ಮಾಡಿದ್ದೀನಿ. ಬೇರೆದೆಲ್ಲ ಸೇರಿಸ್ಕೊಂಡ್ರೆ ಅದು ಈಗ ಹೀರೋಯಿನ್ ಆಗಿ ಅದು ಮಾಡಿರೋದು ಎಲ್ಲಾನು ಸೇರಿದ್ರೆ ಒಂದು 50 ಹತ್ರ ಇದೆ ಸಿನಿಮಾಗಳು. ಓಕೆ, ಇದರಲ್ಲಿ ನಿಮ್ದು ಮತ್ತೆ ಸಾಧು ಕೋಕಿಲ್ದು ಕಾಂಬಿನೇಷನ್ ಹೇಗಿತ್ತು? ಯಾವ ಕ್ಲಿಕ್ ಆಯ್ತು? ಜನ ತುಂಬಾ ಸೀನಾ ಸಿನಿಮಾ ಕ್ರೇಜಿ ಅನ್ನೋದು ಅದು ಇವತ್ತಿಗೂ ಕ್ರೇಜಿ. ಹಲೋ ಏನ್ ಸುಂದ್ರಿ? ಹಲೋ ಕ್ರೇಜಿ, ಎಲ್ಲಿದೆ ನಿನ್ ಮನೆ? ಈ ಬಿಲ್ಡಿಂಗ್ ನಿಂದಲ್ವಂತೆ? ಕ್ರೇಜಿ ಅಂತಾರೆ. ಆಮೇಲೆ ಜನ ಇವತ್ತಿಗೂ ನನ್ನನ್ನು ಗುರುತಿಸೋದು ಗಂಗೆ ಬಾರೆ ತುಂಗೆ ಬಾರೆ ಮತ್ತೆ ಭದ್ರಾ ಸಿನಿಮಾ. ಅದ್ರಲ್ಲಿ ಏನ್ ಕ್ಯಾರೆಕ್ಟರ್? ಭದ್ರಾ ಸಿನಿಮಾನಲ್ಲಿ ನನ್ನ ಕಾಲೇಜ್ ಹುಡುಗಿ, ಸೇಮ್ ನನ್ನ ರಿಯಲ್ ಲೈಫ್ ಥರ ಲಂಗ ದಾವಣಿ ಹಾಕ್ಕೊಂಡು ಹೋಗೋದು.
ಕಾಲೇಜಲ್ಲಿ ಸೈಲೆಂಟಾಗಿ ಹೋಗೋದು, ಆಮೇಲೆ ನಾನು ರೆಬಲ್ ಅನ್ನೋದು ಗೊತ್ತಾಗೋದು. ಸೊ ಅದೇ ಥರ ಪದ ತುಂಬ, ಅದನ್ನ ಇವತ್ತಿಗೂ ಎಲ್ಲರೂ ನೋಡ್ರಿ ಏನು ತಂದಿದ್ದೀರಾ ಟಿಫನ್ ಬಾಕ್ಸಲ್ಲಿ ಅಂತ ಕೇಳ್ತಾರೆ. ನನಗೆ ಒಂದೊಂದ್ಸಲ ಶಾಕ್ ಆಗಬೇಕು, ನಾನು ಯಾವ ಬಾಕ್ಸ್ ತಂದೆ ಅಂತ. ಆ ರೇಂಜಿಗೆ ನನಗೆ ಜನಗಳು ಕೆಲವೊಂದ್ಸಲ ಪ್ರಶ್ನೆ ಕೇಳ್ತಾರೆ. ನಾನು ಎಲ್ಲೇ ಹೋಗಲಿ ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ ಕೇಳ್ತಾರೆ, ಅವರೆಲ್ಲಾದರೂ ಹೋದರೆ ನನ್ನ ಬಗ್ಗೆ ಕೇಳ್ತಾರೆ. ಇಟ್ಸ್ ಲೈಕ್ ಚೆನ್ನಾಗಿತ್ತು ಅದೊಂದು ಇದು. ಈ ವೇಳೆಗಾಗಲಿ ನಿಮಗೆ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಬೇಕು ಅಥವಾ ನೀವೇ ಯಾರಾದರೂ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ದು, ಡೈರೆಕ್ಟರ್ ಹೋಗಿ ಕೇಳ್ಕೊಂಡಿದ್ದು ಚಾನ್ಸ್ ಆ ಥರ ನಾವು ಕೇಳ್ಕೊಂಡು ಹೋಗೋ ಸಿಚುವೇಶನ್ನು ಅಲ್ಲ. ನಾನು ಇದ್ದಿದ್ದ ಪೀರಿಯಡಲ್ಲಿ ನಮ್ಗೆ ಏನೇ ಬಂದರೂ ಏನು ಕಣ್ಣು ಮುಚ್ಕೊಂಡು ಒಪ್ಕೊಂಡು ಮಾಡಬೇಕು ಅಷ್ಟೇ. ಆ ಪೀರಿಯಡ್ ನಮ್ಮದು. ನನ್ನ ಟೈಮಲ್ಲಿ ನೀವು ಕಮ್ಯುನಿಕೇಟ್ ಮಾಡಕ್ ಆಗ್ತಾ ಇರ್ಲಿಲ್ವಾ ಅಥವಾ ಅಲ್ಲಿರೋ ಬಿಡ್ತಾ ಇರ್ಲಿಲ್ವಾ? ಬಿಡ್ತಿರ್ಲಿಲ್ಲ ಅಲ್ಲ, ಅವಾಗ ತುಂಬ ಕಾಂಪ್ಯಾಕ್ಟ್ ಇತ್ತು ಇಂಡಸ್ಟ್ರಿ. ಆಗ ಗಣೇಶ್ ಅವರು ಕೂಡ ಇನ್ನೂ ಕಾಮಿಡಿ ಇದರಲ್ಲೇ ಇದ್ರು, ಆ್ಯಂಕರಿಂಗ್ ಮಾಡ್ತಾ ಇದ್ರು. ನನ್ಗೆ ನೆನಪಿದೆ, ಯಾಕಂದರೆ ನಾವೆಲ್ಲ ಸಿಟಿ ಕೇಬಲಲ್ಲಿ ಇರಬೇಕಂದ್ರೆ ಎಲ್ಲ ಅವರು ಶೋ ಮಾಡ್ತಾ ಇದ್ದಿದ್ದು, ನಾನು ಶೋ ಮಾಡ್ತಾ ಇದ್ದಿದ್ದು ಒಟ್ಟಿಗೆನೆ ಎಲ್ಲ ನಾನು ಅವಾಗೆಲ್ಲರೂ ನೋಡಿದ್ದೇನೆ. ತುಂಬ ಚೆನ್ನಾಗಿದ್ದಾರೆ ಇವರು. ಚಂದನ್ ಇದ್ರು, ಯೂಟ್ಯೂಬ್ ಆ್ಯಂಕರ್ ಚಂದನ್, ಅವ್ರು ಇವಾಗಿಲ್ಲ. ನಾವೆಲ್ಲ ನನ್ನ ಎಪಿಸೋಡ್ಸ್ ನೋಡಕ್ ಬರ್ತಾ ಇದ್ರು, ಅವರೆಲ್ಲ ಕಲಿಯಕ್ಕೆ ಬರ್ತಾ ಇದ್ರು ಚಂದನ್ ಎಲ್ಲ ಆಗ. ಓಕೆ, ಗಣೇಶ್ ಅವರು ನಿಮ್ಮ ಎಪಿಸೋಡ್ ಇಲ್ಲ ಗಣೇಶ್ ಅವರು ಆಲ್ರೆಡಿ ಆಗ ಶೋಸ್ ಮಾಡ್ತಾ ಇದ್ರು. ಓಕೆ, ಅಲ್ಲ ನೀವು ಅಪ್ರೋಚ್ ಮಾಡಲೇ ಇಲ್ವಾ ಯಾರು ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಾಗಲಿ? ಅವಾಗ ಆ ಥರ ಅಷ್ಟೊಂದೆಲ್ಲ ಅಪ್ರೋಚ್ ಮಾಡೋ ಥರ ಎಲ್ಲ ಇರ್ತಿರ್ಲಿಲ್ಲ. ಯಾಕಂದರೆ ಒಂದು ಪಾತ್ರಕ್ಕೆ ಇವ್ರು ಫಿಕ್ಸ್ ಅಂದರೆ ಅವ್ರನ್ನ ಕರೆಸ್ತಾ ಇದ್ರು, ಇಲ್ಲ ಅಂದರೆ ಕ್ಯಾಸ್ಟಿಂಗ್ ಡೈರೆಕ್ಟರ್ ಹತ್ರ ಫೋಟೋಸ್ಗಳು ತರಿಸ್ಕೊಂಡು ನೋಡ್ತಾ ಇದ್ರು. ನಾವು ಹೋಗಿ ನೇರ ಮಾತಾಡೋ ಥರ ಎಲ್ಲ ಅವಾಗ ಇರಲಿಲ್ಲ. ಎಷ್ಟು ನಾನು ಹೇಳ್ತಿರೋದು 15 ವರ್ಷದ ಕೆಳಗಡೆ. ಮತ್ತೆ ನಿಮಗೆ ಯಾವ್ದಾದ್ರು ಇವಾಗ ಹೊಸದಾಗಿ ಒಂದು ಸಿನಿಮಾ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಅದ್ರಲ್ಲಿ ಆಕ್ಟ್ ಮಾಡಬೇಕು. ಯಾವ್ದಾದ್ರು ಒಂದು ಸ್ಟಾರ್ ಬಜೆಟ್ಟು, ಅಂದರೆ 1 crores ಟುಗೆದರ್ ಬಜೆಟ್ ಇದೆ ಅಥವಾ ಸ್ಟಾರ್ಗಳೆಲ್ಲ ಅವಾಗೆಲ್ಲ ನಮ್ಮ ಫೋಟೋನ ಕ್ಯಾಸ್ಟಿಂಗ್ ಡೈರೆಕ್ಟರು ತಗೊಂಡು ಹೋಗ್ತಾರೆ. ಫಸ್ಟ್ ನಮ್ಮ ಪರವಾಗಿ ಅವ್ರ ಹತ್ರ ಒಂದಷ್ಟು ಬುಕ್ಲೆಟ್ಸೇ ಇರುತ್ತೆ, ಅದನ್ನ ತೋರಿಸ್ತಾರೆ. ಇಂಥವ್ರು ಇಂಥ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಆ ಥರ ಸೆಲೆಕ್ಟ್ ತೋರಿಸ್ತಾರೆ. ಬಟ್ ನನ್ಗೆ ಆ ಥರದ್ದು ಸಿಚುವೇಶನ್ ಬರಲಿಲ್ಲ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಕೆಲವೊಂದ್ಸಲ ಸಾಧು ಸರ್ ರೆಫರ್ ಮಾಡ್ತಿದ್ರು, ಕೆಲವೊಂದ್ಸಲ ಬುಲೆಟ್ ಅವ್ರು ರೆಫರ್ ಮಾಡ್ತಿದ್ರು, ಕೆಲವೊಂದ್ಸಲ ಡೈರೆಕ್ಟರೇನೆ ರೆಫರ್ ಮಾಡ್ತಿದ್ರು, ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಂತ. ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಕಾಲ್ ಮಾಡ್ತಾ ಇದ್ರು. ಸೊ ಈ ಥರ ಬ್ಯಾಕ್ ಟು ಬ್ಯಾಕ್ ನನಗೆ ಸಿನಿಮಾ ಸಿಕ್ತು. ಅಲ್ಲಿಂದ ನಾನು ತಿರುಗಿ ನೋಡಲೇ ಇಲ್ಲ. ಅದ್ರ ಮಧ್ಯದಲ್ಲಿ ಕಾಮಿಡಿ ಸ್ಟಾರ್ಸ್ ಅಂತಂದ್ರೆ, ಕಾಮಿಡಿ ಆ್ಯಕ್ಟರ್ಸ್ ಅಂತಂದರೆ ಅಷ್ಟು ವ್ಯಾಲ್ಯೂ ಕೊಡ್ತಿರ್ಲಿಲ್ಲ. ಕ್ಯಾರವಾನ್ ಅಂತಂದರೆ ಬರೀ ಹೀರೋಯಿನ್ಗೆ ಅಷ್ಟೇ ಕೊಡ್ತಾ ಇದ್ರು. ಮತ್ತೆ ನಿಮಗೆಲ್ಲ ರೆಸ್ಟು, ನಿಮಗೆಲ್ಲ ಕಾಸ್ಟ್ಯೂಮ್ ಚೇಂಜ್ ಯಾವ ರೀತಿ ಇತ್ತು? ಅದೆಲ್ಲ ನಮಗೆ ಎಲ್ಲಿ ಹೇಳ್ತಾರೆ ನಾವು ಅಲ್ಲೇ ಮಾಡಬೇಕಿತ್ತು. ನಂಗೆ ಒಂದಿನ ಆ್ಯಕ್ಚುಲಿ ತುಂಬ ಬೇಜಾರಾಗಿತ್ತು. ನಂದು ಪೀರಿಯಡ್ಸ್ ಟೈಮ್, ನಾನು ಒಂದು ಸ್ವಲ್ಪ ರೆಸ್ಟ್ ರೂಮ್ ಯೂಸ್ ಮಾಡ್ತೀನಿ ಅಂತಂದರೆ ಇಲ್ಲ ಅದು ಬರೀ ಹೀರೋಯಿನ್ಗೆ ಅಷ್ಟೇ ಅಂತ ಹೇಳಿದರು. ನಂಗೆ ಅದೊಂದು ಸ್ವಲ್ಪ ಬೇಜಾರಾಗಿತ್ತು. ಆಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೆ ರೆಡಿಯಾಗಿ, ಆ ಸೀರೆ ಎಲ್ಲ ಉಟ್ಕೊಂಡು ಬೇರೆ ಸಿನಿಮಾಗೆ. ನನ್ನ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಬೇಜಾರಾಯಿತು ಏನೋ. ಮೇಕಪ್ ಎಲ್ಲ ತೆಗೆಸಿ ಒಳ್ಳೆ ಸ್ಯಾರಿನ ತೆಗೆಸ್ಬಿಟ್ಟು ಹಳೇ ಥರದ್ದು ಕೊಟ್ಟು ಎಲ್ಲ ಮಾಡಿದ್ರು. ನಂಗೆ ಅವಾಗ ಅನ್ನಿಸ್ತು, ಈ ಥರ ಎಲ್ಲ ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಾರಾ? ಇವ್ರಿಗೇನು ಹೀರೋಯಿನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಸರಿ, ನಾವೇನು ಕಡಿಮೆ ಇದ್ದೀವಿ ಅಂದರೆ ಹೀರೋಯಿನ್ಗಿಂತ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಅಂತ ಹೌದು. ಅದಾದಮೇಲೆ ನನಗೆ ಅನಿಸ್ತು, ಓಕೆ ನಾವು ಆಲ್ರೆಡಿ ಇಷ್ಟು ಸಿನಿಮಾ ಮಾಡಿದ್ದೀವಿ, ನನಗೆ ಆ್ಯಕ್ಟಿಂಗ್ ಬಗ್ಗೆ ಯಾರಿಗೂ ಏನೂ ಡೌಟ್ ಇಲ್ಲ. ವೆನ್ ಇಟ್ ಕಮ್ಸ್ ಟು ಲುಕ್ ವೈಸಲ್ಲಿ, ಎಸ್ ಅಫ್ಕೋರ್ಸ್ ನಾನು ಸ್ವಲ್ಪ ದಪ್ಪಕ್ಕಿದ್ದೆ, ಕಪ್ಪಗಿದ್ದೆ. ನೀವೆಲ್ಲಿ ಕಪ್ಪು ಇದ್ದೀರಾ? ಆಗ ಕಪ್ಪಗಿದ್ದೆ. ಅದನ್ನು ನಾನು ವರ್ಕೌಟ್ ಮಾಡ್ಕೋಬೇಕು. ಫಸ್ಟು ನಾನು ಚೇಂಜ್ ಆಗಬೇಕು. ಅವ್ರಿಗೆ ನಾನು ಬೆರಳೆತ್ತಿ ತೋರಿಸೋದಲ್ಲ, ಫಸ್ಟ್ ನಾನು ಚೇಂಜ್ ಆಗಬೇಕು ಅಂತ. ಇಲ್ಲಿದ್ದಿದ್ದು ಸಿಟ್ಟೆಲ್ಲ ತೊಗೊಂಡೋಗಿ ಜಿಮ್ಮಲ್ಲಿ ಹಾಕ್ತಾ ಇದ್ದೆ. ನನಗೆ ಗೊತ್ತಿಲ್ಲ, ಒಂದಿನ 6 ಪ್ಯಾಕ್ ಬಂದ್ಬಿಟ್ಟಿದೆ ನನಗೆ. ನೀವು ಬೇಕು ಅಂತ ಮಾಡಿದ್ದಲ್ಲ? ಯಾವುದು ನಾನು ಬೇಕು ಅಂತ ನಾನು ಮಾಡೇ ಇಲ್ಲ. ನನಗಿರೋಂಥ ನೋವು, ಫ್ರಸ್ಟ್ರೇಷನು, ಸಿಟ್ಟು ಎಲ್ಲ ವರ್ಕೌಟ್ಸ್ ಮೇಲೆ ಆಗ್ತಾ ಇದ್ದೆ. 68 kg ಇದ್ದವಳು 45 kgಗೆ ಬಂದೆ. ಅದು 6 ಪ್ಯಾಕ್ ಕೂಡ ಬಂತು. ಹಾಗೆ ಪಬ್ಲಿಕ್ ಟಿವಿನಲ್ಲಿ ರಿವೀಲ್ ಆಯಿತು. ಯಾರು ಹೇಳಿದ್ರು 6 ಪ್ಯಾಕ್ ಸುಂದ್ರಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. 6 ಪ್ಯಾಕ್ ಮಾಡಿದ್ಮೇಲೆ ನಾನು ಮತ್ತೆ ಒಂದು ಫೋಟೋಶೂಟ್ ಮಾಡಿಸಿದ್ದು. ಅಂದರೆ ನಾನು ಇಷ್ಟು ವರ್ಷಕ್ಕೆ ಮಾಡಿಸಿದ್ದು ಅವಾಗ, ಅದು ಪ್ರೊಫೆಷನಲ್ ಆಗಿ ನಾನು ಮಾಡಿಸಿದ್ದು 2 ಫೋಟೋಶೂಟ್. ಗೂಗಲಲ್ಲಿ ತುಂಬ ಫೋಟೋಸ್ ಇದೆಯಲ್ಲ, ಅದು ನನ್ನ ಮುಹೂರ್ತದಲ್ಲಿ, ಅಂದರೆ ಸಿನಿಮಾ ಮುಹೂರ್ತದಲ್ಲಿ ತೆಗೆದಿರೋ ಫೋಟೋಸು, ಮತ್ತು ಯಾವ್ದಾದ್ರು ಇನಾಗ್ರೇಷನ್ಗೆ ಹೋದಂಥ ಸಮಯದಲ್ಲಿ ತೆಗೆದಿರೋ ಫೋಟೋಸು. ತುಂಬ ಗ್ಲಾಮರಸ್ ಆಗಿ ಅವಾಗ ಡ್ರೆಸ್ ಮಾಡ್ತಾ ಇದ್ರಿ? ಇಲ್ಲ, ಅಂದರೆ ನಾನು ಸೆಕೆಂಡ್ ಟೈಮ್ ಫೋಟೋಶೂಟು ಮಾಡಿದಾಗ್ಲೂ ನಾರ್ಮಲ್ ಆಗೇನೆ ಮಾಡಿಸಿದ್ದೆ. ಬಟ್ ಅದು ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು.
ಆ ಫೋಟೋಸ್ನ ನಾನು ಒನ್ಸ್ ಅಪ್ಲೋಡ್ ಮಾಡಿದ ಮೇಲೆ ನನಗೆ ಫಸ್ಟ್ ಕಾಲ್ ಬಂದಿದ್ದೆ ಹೈದ್ರಾಬಾದಿಂದ, ತೆಲುಗು ಸಿನಿಮಾಗೆ ಹೀರೋಯಿನ್ ಅಂತ. ನಂಗೆ ನಂಬಕ್ಕೆ ಆಗಲಿಲ್ಲ ಫಸ್ಟ್ ಆಫ್ ಆಲ್, ಯಾರೋ ಫೇಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಹೋಗಿ ಆಡಿಷನ್ ಎಲ್ಲ ಕೊಟ್ಬಿಟ್ಟು ಲುಕ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದೆ. ಬಟ್ ಆ ಸಿನಿಮಾ ಕಾಲಿಂಗ್ ಬೆಲ್, ಆ ಸಿನಿಮಾಯಿಂದ ತಿರುಗಿ ನೋಡಲಿಲ್ಲ. ಹೀರೋಯಿನ್ ಆಗೇನೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹೈದ್ರಾಬಾದಲ್ಲಿ ಮಾಡಿದೆ. ಯಾವ ಸಿನಿಮಾ, ಎಷ್ಟನೇ, ಯಾವ ಇಯರ್ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ರೀಸೆಂಟಾಗಿ ಒಂದು 5-6 ವರ್ಷದಿಂದ? ಇಲ್ಲ 10 ವರ್ಷ ಆಯಿತು. ಓಕೆ, 10 years ಆಯಿತು. ಓಕೆ. ಅಷ್ಟೊತ್ತಿಗೆ ಕನ್ನಡ ಇಂಡಸ್ಟ್ರಿ ಸಾಕು ಅನಿಸ್ಬಿಟ್ಟಿತ್ತಾ? ಸಾಕು ಅಂತ ಏನು ಅನ್ನಿಸ್ಲಿಲ್ಲ. ಅವಕಾಶ ಬಂತು, ಯುಟಿಲೈಸ್ ಮಾಡಿಕೊಂಡೆ. ನಾನು ಇಲ್ಲೇ ಮಾಡಬೇಕು, ಫಸ್ಟ್ ಆಫ್ ಆಲ್ ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ ಅಂದ್ಕೊಂಡಿಲ್ಲ, ಕಾಮಿಡಿಯನ್ ಆಗ್ತೀನಿ ಅಂತ ಅಂದ್ಕೊಂಡಿಲ್ಲ, ನಾನು ಹೀರೋಯಿನ್ ಆಗ್ತೀನಿ ಅಂತನೂ ಅಂದ್ಕೊಂಡಿಲ್ಲ. ಏನು ಬಂತು ಅದನ್ನು ಮಾಡಿಕೊಂಡೆ, ಗೋ ವಿತ್ ದ ಫ್ಲೋ ಅನ್ನೋ ಥರ. ಇವಾಗ ಅಂದರೆ ಯಾವುದೇ ಒಂದು ಸೆಲೆಬ್ರಿಟೀಸ್ಗೆ, ಹೀರೋಯಿನ್ಗಾಗಿರ್ಬೋದು, ಹೀರೋಗಾಗಿರ್ಬೋದು, ಕೋ ಆರ್ಟಿಸ್ಟ್ಗಾಗಿರ್ಬೋದು, ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾ ಇದೆ ಅಥವಾ ಯಾವ್ದಾದ್ರು ಚಾನಲ್ ಇದೆ, ಆ ಥ್ರೂ ಮುಖಾಂತರ ಎಲ್ಲ ಎಕ್ಸ್ಪೋಸ್ ಮಾಡಿದೆ. ನನಗೆ ಇಂಥರಿಂದ ಹರ್ಟ್ ಆಯಿತು, ಈ ರೀತಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ನಿಮ್ಮ ಟೈಮಲ್ಲಿ ಹೇಗೆ ನಿಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ? ನಾವಿದ್ದ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಇಷ್ಟೆಲ್ಲ ಇರಲಿಲ್ಲ, ಇದೆಲ್ಲ ಇತ್ತೀಚೆಗೆ ಬಂದಿರೋದೆಲ್ಲ. ನಾವಿದ್ದ ಟೈಮಲ್ಲಿ ಏನಾದರೂ ಈ ಥರ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ನಮ್ಮ ಕಾಮಿಡಿ ಇವತ್ತಿಗೂ ನೋಡಿ ಸೂಪರ್ ಡೂಪರ್ ಆಗ್ಬಿಡ್ತಿತ್ತು. ನಂಗೆ ಅದೇ ಬೇಜಾರು ಒಂದು ಸ್ವಲ್ಪ. ಬಟ್ ತೊಂದರೆ ಇಲ್ಲ, ಆಗಿನ ಟೈಮ್ಗೆ ಆ ಸ್ಟ್ರಗಲ್ಗೆ ಆ ಪಾತ್ರಗಳು ಸಿಕ್ಕಿದ್ದು ದೊಡ್ಡ ವಿಚಾರ. ಇವತ್ತು ಮೊದಲನೇ ಸಿನಿಮಾಗೆ ಸ್ಟಾರ್ಗಳ ಜೊತೆ ಹೀರೋಯಿನ್ ಆಗಿ ಮಾಡ್ತಾರೆ. ಬಟ್ ನಾವು ಮಾಡ್ತಿದ್ದ ಟೈಮಲ್ಲಿ ತುಂಬ ಅವಕಾಶ ಸಿಗೋದೇ ಕಷ್ಟ ಇರ್ತಿತ್ತು, ಅಷ್ಟು ಕಾಂಪಿಟೇಷನ್ ಇತ್ತು. ಅಂದರೆ ನಿಮ್ಮ ಟೈಮಲ್ಲಿ ಲೇಡೀಸಲ್ಲಿ ಕಾಮಿಡಿಯನ್ ಮಾಡೋರು ಯಾರಿದ್ರು? ಯಾರೂ ಇರಲಿಲ್ಲ, ಆ್ಯಕ್ಚುಲಿ ಯಾರೂ ಇರಲಿಲ್ಲ. ಉಮಾಶ್ರೀ ಅವರು ಪಾಲಿಟಿಕ್ಸಲ್ಲಿ ಇದ್ದರು, ತಾರಾ ಮೇಡಮ್ ಅವರು ಯಾಕೊಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ರು, ರೇಖಾ ದಾಸ್ ಅವರೂ ಇರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಯಾರು ಕಾಮಿಡಿಯನ್ಸ್ ಇರಲಿಲ್ಲ. ನಿಮಗೆ ಸಖತ್ತು ಡಿಮ್ಯಾಂಡ್ ಬಂದ್ಬಿಡ್ತು ಅವಾಗ. ಕಾಮಿಡಿ ಯಾವ ಸಿನಿಮಾ ಇದ್ರೂ ನಾನೇ ಇರ್ತಿದ್ದೆ. ಓಕೆ. ಒಂದೊಂದು ದಿನಕ್ಕೆ 2 ಸಿನಿಮಾನೂ ಮಾಡಿದ್ದೀನಿ. ಯಾವಾಗಲೂ ಇರೋರು. ಈಗ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆಯೋ ನಮ್ಮ ಅಪ್ಪಂಗೂ ಅಷ್ಟೇ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತಿರೋರೆಲ್ಲರೂ ನಮ್ಮ ಅಪ್ಪಂಗೆ ಗೊತ್ತಿದ್ದಾರೆ. ಅಂದರೆ ನಾನು ಹೇಳ್ತಾ ಇದ್ದೆ, ಇವಾಗ ಸೋಷಿಯಲ್ ಮೀಡಿಯಾದ ಎಕ್ಸ್ಪ್ರೆಸ್ ಮಾಡ್ತೀವಿ, ಗುಡ್ ಆಗಲಿ ಬ್ಯಾಡ್ ಆಗಲಿ. ನಿಮ್ಮ ಟೈಮಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ? ನಮ್ಮ ಟೈಮಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ ಥರದ್ದು ಯಾವುದೂ ಇರ್ತಿರ್ಲಿಲ್ಲ. ಏನೊಂದು ಅವಕಾಶ ಕೊಡ್ತೀನಿ ಅಂತ ಪೇಮೆಂಟ್ ತಗೊಂಡು ಅವರು ಬೇಡ ಅಂತ ಲಾಸ್ಟ್ ಮೂಮೆಂಟ್ ಹಾಗೇನು ಬೇಡ ಅಂತಂದರೆ ಬೇಡ ಅಷ್ಟೇ, ಇನ್ನೇನು ಅದು ನಾವು ವಾಯ್ಸ್ ರೈಸ್ ಮಾಡೋ ಅಷ್ಟು ಏನೋ ಅವಕಾಶನೂ ನಮ್ಗೆ ಇರ್ತಿರ್ಲಿಲ್ಲ. ಅದು ಆ ಥರದ್ದು ತುಂಬ ಸಿನಿಮಾ ನನಗೂ ಆಗಿದೆ. ನೀವು ಹೀರೋಯಿನ್ ಈ ಸಿನಿಮಾಗೆ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಎಲ್ಲ ಮಾಡಿದ್ದಾರೆ. ಓಕೆ, ಇದರಲ್ಲೇ ಮುಳುಗೋಗ್ಬೇಕು ಅನ್ನೋರು ಏನು ಫ್ರಸ್ಟ್ರೇಷನ್ ಎಲ್ಲ ತೋರ್ಸೋಕೆ ಶುರು ಮಾಡ್ತಾರೆ. ನಾನು ಯಾವುದೂ ಅಂದ್ಕೊಂಡಿಲ್ಲ, ನನಗೆ ಬಂತಾ ನಾನು ಮಾಡ್ತೀನಿ, ಇಲ್ವಾ ನಾನು ಆರಾಮಾಗಿ ಮನೇಲಿ ಇರ್ತೀನಿ, ಇದಿಲ್ಲ ಅಂದರೆ ಇನ್ನೊಂದು ಕೆಲಸ. ನನಗೇನು ಒಂದೇ ಕೆಲಸ ಅಂತಲ್ಲ, ನಾನು ಎಲ್ಲಿದ್ದರೂ ಯಾರು ಮನೆ ಬೇಕಿದ್ರು, ಕುಕ್ಕಿಂಗ್ ಮಾಡಿಕೊಂಡು ಬೇಕಿದ್ರು ನನ್ನ ಜೀವನ ನಡೆಸಬಲ್ಲೆ. ನನ್ನ ಒಂದು ಸ್ಟ್ರೆಂತ್ ನಾನು ಹೇಳ್ತಾ ಒಂದನ್ನೇ ನಾನು ನಂಬ್ಕೊಂಡು ಯಾವತ್ತೂ ಇರಲಿಲ್ಲ. ಸೊ ಮನೇಲಿದ್ದರೆ ಮನೆ ಕೆಲಸ ಎಲ್ಲ ಮಾಡ್ತೀನಿ, ಅದೇ ಕೆಲಸ ನಾವು ಮನೇಲಿ ಮಾಡಿದ್ರೂ ಓಕೆ, ಹೊರಗಡೆ ಮಾಡಿದ್ರೆ ಸಂಬಳ ಸಿಗುತ್ತೆ. ಐ ಡೋಂಟ್ ಮೀನ್ ಲೈಕ್ ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ಅಂತ ಆ ಥರನೂ ಅಲ್ಲ. ಅಂದರೆ ನಾನು ಹೇಳ್ತಾ ಇರೋದು, ಒಂದು ಅಡುಗೆ ಮಾಡ್ತೀನಿ, ತುಂಬ ಚೆನ್ನಾಗಿ ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಿತ್ತು, ನಾನು ಹೋಟೆಲ್ ಕೂಡ ಮಾಡ್ಬೋದಿತ್ತು. ನಾನೇ ಮನೆ ಊಟ ಎಲ್ಲಿ ಗಾಡಿ ಮೇಲಾದ್ರೂ ಇಟ್ಕೊಂಡು ಮಾಡೋ ನನ್ನ ಸ್ಟ್ರೆಂತ್ ಅದು. ಯಾವ ಕೆಲಸ ಇದ್ರೂ ನಾನು ಮಾಡ್ತೀನಿ, ಆ ಸ್ಟ್ರೆಂತ್. ನಾನು ಯಾವತ್ತೂ ಈ ಪ್ರೊಫೆಷನ್ನೇ ನನಗೆ ಇದರಿಂದನೇ ನನಗೆಲ್ಲ ಅಂತ ನಾನು ಯಾವತ್ತೂ ಕೂತಿಲ್ಲ. ಓಕೆ. 10 ವರ್ಷ ಆದ ನಂತರ ತೆಲುಗು ಇಂಡಸ್ಟ್ರಿಗೆ ಹೋಗ್ತೀರಾ. 10 ವರ್ಷದಲ್ಲಿ ಎಷ್ಟು ಅರ್ನ್ ಮಾಡಿದ್ರಿ? ಎಷ್ಟು ಲಾಸ್ ಮಾಡ್ಕೊಂಡೆ, ಎಷ್ಟು ಅರ್ನ್ ಮಾಡಿದ್ರಿ? ಲಾಸ್ ಆ ಥರದ್ದು ಸುಮಾರು ಜನ ಪೇಮೆಂಟ್ಸ್ ಕೊಡಬೇಕು, ಬಟ್ ನಾನು ಕೇಳಿ ಸುಸ್ತಾಯಿತು, ಅವ್ರು ಕೊಡಲಿ, ನಾನು ಅದನ್ನ ಅಲ್ಲಿಗೆ ಬಿಟ್ಬಿಟ್ಟೆ. ಅರ್ನಿಂಗ್ಸ್ ಅಂತಂದರೆ ಆವಾಗ ಬಂದಿದ್ದು ನಮ್ಮ ಫ್ಯಾಮಿಲಿಗೆ ಅಷ್ಟೇ ಸರಿ ಹೋಗ್ತಾ ಇತ್ತು. ಲೈಕ್ ಸ್ಟೋರೇಜ್ ಥರ ಅಂದರೆ ನಮ್ಮ ಅಪ್ಪ ಏನಾದರೂ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿದರೆ ಎತ್ತಿಟ್ಟಿರ್ತಾರೆ. ಆ ಥರ ನಾವು ಯಾವತ್ತೂ ದುಂದು ವೆಚ್ಚ, ಹೊರಗಡೆ ಹೋಗಿ ಊಟ ಮಾಡೋದು ಆ ಥರದ್ದು ಯಾವತ್ತೂ ಮಾಡ್ತಿರ್ಲಿಲ್ಲ. ದುಂದು ವೆಚ್ಚ ಯಾವತ್ತೂ ಮಾಡ್ತಿರ್ಲಿಲ್ಲ. ನಾವೇನೇ ಅರ್ನ್ ಮಾಡಿದ್ರು ಅದು ನಮ್ಮ ಅಪ್ಪನ ಕೈಲೇ ಹೋಗ್ತಿತ್ತು. ಅವರು ಅದನ್ನು ಅಷ್ಟೇ ಸೇಫ್ ಗಾರ್ಡ್ ಮಾಡ್ತಿದ್ರು. ಅದನ್ನೆಲ್ಲ ಕೂಡಿಟ್ಟು ಮದುವೆ ಎಲ್ಲ ಮಾಡಿದ್ದಾರೆ, ಮಗಳಿಗೆ ಚಿನ್ನ ಎಲ್ಲ ಹಾಕಿ ಮದುವೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರ ಸೇವಿಂಗ್ಸ್ ಅವ್ರು ಮಾಡಿದ್ದಾರೆ. ಬಟ್ ನಮಗೇನು ಏನೂ ಇರಲಿಲ್ಲ ಅಂದರೂ ನಾವು 3 ಜನ ಅರ್ನಿಂಗ್ ಮಾಡ್ತಾಯಿದ್ವಿ. ನಮ್ಮ ಅಣ್ಣನೂ ಕೆಲಸ ಮಾಡ್ತಾ ಇದ್ದ. ಅವನು ಲೈಕ್ ಪ್ಯಾಂಟ್ ಕಟ್ಟಿಂಗ್ಸು, ಫ್ಯಾಬ್ರಿಕ್ಸ್, ಇದರಲ್ಲಿ ಗಾರ್ಮೆಂಟ್ಸ್ ಇದರಲ್ಲೇ ಇರ್ತಿದ್ದ. ಅದು ಬಿಟ್ಟು ಬೆಳಗ್ಗೆ ಹೊತ್ತು ಪೇಪರ್ ಹಾಕ್ತಿದ್ದ, ಹಾಲು ಹಾಕ್ತಾ ಇದ್ದ. ಅವನೊಂಥರ 2 ಥರ ಕೆಲಸ ಮಾಡ್ತಿದ್ದ ಅಣ್ಣ. ಸೊ ಅವನದು ಒಂದಷ್ಟು ಪೇಮೆಂಟ್ಸ್ ಬರ್ತಾಯಿತ್ತು, ನನ್ನ ತಮ್ಮಂದು ಬರ್ತಾಯಿತ್ತು. ಅಮ್ಮ ಟೈಲರು, ಅಮ್ಮ ದಿನಕ್ಕೆ ಏನಿಲ್ಲ ಅಂದ್ರೆ 12 ಬ್ಲೌಸ್ ಹೊಲಿತಾಯಿದ್ರು. ಸೊ ದಟ್ ನಾನು ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ, ನನ್ನ ಮಕ್ಳಿಗೆ ಟ್ಯೂಷನ್ಸ್ ಹೇಳ್ಕೊಡ್ತಾ ಇದ್ದೆ. ಆಗ
ಸೊ ಒಂದೆರಡು ಕೆಲಸ ಯಾಕೆಂದ್ರೆ ಮಾಡಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಮಮತಾ ರಾವತ್ನ ಬರೀ ಗೂಗಲ್ ಅಲ್ಲಿ ಮಮತಾ ರಾವತ್ ಅಂತ ಹೊಡೆದಿದ ತಕ್ಷಣ ಫೋಟೋಸ್ ನೋಡ್ಬಿಟ್ಟು ಇನ್ಸ್ಟಾಗ್ರಾಮ್ ಫೋಟೋಸ್ ಆಕ್ಚುಲಿ ನೀವು ನೋಡೋದೇನು ಗೊತ್ತಾ, ಅದು ಬರೀ ಸ್ಕ್ರೀನ್ ಮೇಲೆ ಅಷ್ಟೇ. ಮನೆಯಲ್ಲಿ ನಾನು ತುಂಬ ಕ್ಯಾಶುವಲ್ ಆಗಿ ನೀವೆಲ್ಲ ಹೇಗೆ ನೈಟಿ ಹಾಕ್ಕೊಂಡು ಅಥವಾ ನೈಟ್ ಡ್ರೆಸ್ ಹಾಕ್ಕೊಂಡು ಮನೇಲಿ ಏನು ಕೆಲಸ ಮಾಡ್ತೀನಿ ನಾನು ಹಾಗೆ ಇರ್ತೀನಿ. ನಮ್ಮಮ್ಮ ಅಷ್ಟೆಲ್ಲ ಬ್ಲೌಸ್ ಹೊಲಿತಾರೆ ಅಂದರೆ ಲೆಕ್ಕ ಹಾಕಿ ನಾನು ಬೆಳಗ್ಗೆ ಎದ್ದು ನಾನು 5 ಗಂಟೆಗೆಲ್ಲ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ನನ್ನ ತಮ್ಮನಿಗೆ ನಮ್ಮ ಅಣ್ಣನಿಗೆ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿ ಎಲ್ಲ ಮಾಡಿ ನಾನು ಕರೆಕ್ಟಾಗಿ 4 ಗಂಟೆಗೆ ಟ್ಯೂಷನ್ಸ್ ಮಾಡ್ತಾಯಿದ್ದೆ ಮಕ್ಕಳಿಗೆ. ಒಂದು 17-18 ಜನ ಬರ್ತಾಯಿದ್ರು ಟ್ಯೂಷನ್ಸ್ಗೆ. ಅದೆಲ್ಲ ಒಂದು ಅರ್ನಿಂಗ್ಸ್ ನನಗೆ. ಇವಾಗ ರೆಗ್ಯುಲರ್ ಆಗಿ ಎಲ್ಲರೂ ಆಕ್ಟಿವ್ ಆಗಿ ದುಡಿಲೇಬೇಕಿತ್ತು. ಏನಾದರೂ ಒಂದು ಟೈಮಲ್ಲಿ ನಿಮಗೆ ಒಂದು 15 days ರೆಸ್ಟ್ ಮಾಡಬೇಕು ಆ ಥರ ಏನೋ ಸಿಚುವೇಶನ್ ಬಂತ? ಆ ಥರ ನನಗೆ ಬರಲೇ ಇಲ್ಲ. ಒಂದು ಸಿನಿಮಾ ಇರ್ತಿತ್ತು, ಇಲ್ಲಾಂದರೆ ಆ್ಯಂಕರಿಂಗ್ ಇರ್ತಾ ಇತ್ತು. ಪ್ರಾಬ್ಲಮ್ಮು, ಹೆಲ್ತ್ ಪ್ರಾಬ್ಲಮ್ ನನಗೆ ಇರ್ತಿರ್ಲಿಲ್ಲ. ಬಟ್ ಆಗ ಒಂದು ಆಕ್ಸಿಡೆಂಟ್ ಆಗಿ ನನ್ನ ಅಪ್ಪ ನನ್ನ ಅಮ್ಮನಿಗೆ ಇಬ್ರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನು ಆಕ್ಸಿಡೆಂಟ್ ಹೇಗಾಯ್ತು? ಅಂದರೆ ನನ್ನ ಅಮ್ಮ ಊರಿಗೆ ಹೋಗ್ಬಿಟ್ಟು ಬಂದು ಒಂದು ಸಾವಿಗೆ ಹೋಗಿದ್ರು ಊರಿಗೆ. ಅಲ್ಲಿಂದ ಬರ್ತಾ ಇಲ್ಲಿ ನವರಂಗಲ್ಲಿ ಇಳ್ಕೊಂಡ್ರು. ನನ್ನಪ್ಪ ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದು, ಆಟೋ ಬ್ರೇಕ್ ಫೇಲ್ ಆಗಿ ನಮ್ಮ ಮನೆ ಹತ್ರನೇ ಆಕ್ಸಿಡೆಂಟ್ ಆಯಿತು. ಸೊ ಅವಾಗಿಂದ ನನ್ನ ಅಮ್ಮನಿಗೆ 2 ಮಂಡಿ ಚಿಪ್ಪು ಇದಾಗ್ಬಿಟ್ಟು ವಾಕ್ ಮಾಡೋಕ್ಕಾಗ್ತಿರಲಿಲ್ಲ. ಬೆಡ್ ರೆಸ್ಟಲ್ಲೇ ಇದ್ದರು, ಫುಲ್ ಬೆಡ್ ರಿಡನ್ ಆಗಿದ್ದರು. ನನ್ನ ಅಪ್ಪನಿಗೆ 2 ಸರ್ಜರಿ ಆಯಿತು, ಮೂಗು ಮತ್ತು ಕಣ್ಣುದು ಇಲ್ಲಿ 2 ಸರ್ಜರಿ ಆಯಿತು. ಅವರು ಹುಷಾರಾಗ್ಬಿಟ್ರು. ಸರ್ಜರಿ ಎಲ್ಲ ಆದಮೇಲೆ ನನ್ನ ಅಮ್ಮ ಫುಲ್ ಡೀಪ್ ಬೆಡ್ ರಿಡನ್ ಆಗಿಬಿಟ್ರು. ಸೊ ಆ ಟೈಮ್ ಒಂದು ಸ್ವಲ್ಪ ಕ್ರೂಷಿಯಲ್ ಆಗಿತ್ತು, ಯಾಕಂದರೆ ಸರ್ಜರಿಗೆ ಹಣ ಅದು ಎಲ್ಲ. ಆ್ಯಂಡ್ ದೇವರ ದಯೆ ಯಾವುದೋ ಒಂದು ಸಿನಿಮಾ, ಅಷ್ಟರಲ್ಲಿ ನಾನು ಹೀರೋಯಿನ್ ಆಗಿ ಕೆಲವೊಂದು ಸಿನಿಮಾಗಳು ಮಾಡ್ತಾಯಿದ್ದೆ. ಒಂದಷ್ಟು 50-60 ಸಾವಿರ ಸಂಬಳ, 1 ಲಕ್ಷ ಸಂಬಳ ಎಲ್ಲ ಬರ್ತಾ ಇತ್ತಲ್ಲ. ಸೊ ಅದು ಏನು ತಗೊಬಂದ್ರು ಅಲ್ಲಿಗೆ ಸರಿ ಹೋಗ್ತಾ ಇತ್ತು. ಓಕೆ. ಅಲ್ಲಿ ಯಾವ ಕ್ಯಾರೆಕ್ಟರ್ ಮಾಡಿದ್ರಿ, ಯಾವ ಸಿನಿಮಾ ಮಾಡಿದ್ರಿ, ಯಾವ ಕೋಸ್ಟಾರ್ ಇದ್ರು? ತೆಲುಗಲ್ಲಿ ನಾನು ಮಾಡಿದ್ದೆಲ್ಲ ಒಳ್ಳೆಯವ್ರ ಜೊತೆನೇ ಮಾಡಿದ್ದೀನಿ. ಕಾಲಿಂಗ್ ಬೆಲ್ ಅಂತ ಪನ್ನಾ ಅಂತ ಡೈರೆಕ್ಟರು, ರವಿ ವರ್ಮಾ ಆ್ಯಕ್ಟರು. ಜಗನ್ ನಾಯಕುಡು ಅಂತ ಸಿನಿಮಾ ದೊಡ್ಡ ಡೈರೆಕ್ಟರು, PC ಶೇಖರ್ ಅಂತ. ಹೀರೋ ಬಂದುಬಿಟ್ಟು ರಾಜಾ ಅವರು ಒಂದು ಟೈಮಲ್ಲಿ ಬ್ಯಾಂಗಲ್ಲಿದ್ದ ಹೀರೋ. ಜಗನ್ನಾಯಕುಡು ಅಗೇನ್ ಇಟ್ಸ್ ಪೊಲಿಟಿಕಲ್ ಸಿನಿಮಾ. ಅದಾದಮೇಲೆ ಪಂಚಮುಖಿ ಅಂತ ಮಾಡಿದೆ, ಆರ್ಯನ್ ರಾಜೇಶ್ ಹೀರೋ. ಬಟ್ ಹಾಗೆ ಕೆಲವೊಂದು ಈಗ ಶಿವನಾಗಿಣಿ ಅಂತ ಮಾಡಿದ್ದು ಅದು ಫೀಮೇಲ್ ಓರಿಯೆಂಟೆಡ್ ಕತೆ. ಬಟ್ ಅದರಲ್ಲೂ ಪ್ಯಾಡಿಂಗ್ ಆರ್ಟಿಸ್ಟ್ ತುಂಬ ಒಳ್ಳೆಯದಿದ್ದಾರೆ. ಅದ್ರ ಜೊತೆಲಿ ಒಂದಷ್ಟು ಕರೀನಾ ಮಧ್ಯಲೋ ಕಮಲ್ ಹಾಸನ್ ಅಂತ ಒಂದು ಕಾಮಿಡಿ ಸಿನಿಮಾ. ಆ್ಯಂಡ್ ಒಂದು 3-4 ಪೆಪ್ಪಿ ನಂಬರ್ ಸಾಂಗ್ಸ್ ಮಾಡಿದೆ. ಅದೆಲ್ಲ ಮಾಡಿ ಇಲ್ಲಿ ಒಂದಷ್ಟು ಗೂಳಿಹಟ್ಟಿ ಮಾಡಿದೆ, ಅಪ್ಸರೆ ಮಾಡಿದೆ, ರೂಪಾ ಅಂತ ಮಾಡಿದೆ. ಹೀರೋಯಿನ್ ಆಗಿ ಮಾಡಿದ್ದು. ಒನ್ಸ್ ನಾನು ಹೀರೋಯಿನ್ ಆಗಿ ಕಾಲಿಂಗ್ ಬೆಲ್ ಮಾಡಿದ್ಮೇಲೆ ನಾನು ಮಾಡಿದಂಥ ಸಿನಿಮಾ ಎಲ್ಲ ಹೀರೋಯಿನ್ ಆಗಿ, ಮತ್ತೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ ಕಾಮಿಡಿ ಮಾಡೋಕ್ಕೆ. ಅವಾಗಲೂ ಬರ್ತಾ ಇತ್ತು ನಿಮ್ಗೆ ಅಪ್ರೋಚ್ಗಳು ಬರ್ತಾ ಇತ್ತು. ನೋ ಸರ್, ನಾನೀಗ ಒಂದು ಲೆವೆಲ್ ಮೇಲೆ ಹೋದಾಗ ನಾನು ರೆಸ್ಪೆಕ್ಟ್ ಮಾಡಬೇಕು ಆ ಪಾತ್ರ. ಹೀರೋಯಿನ್ ಮಾಡಿದಾಗ ನಿಮ್ಗೆ ಎಷ್ಟು ರೆಕಮೆಂಡೇಶನ್ ತಗೊಂಡ್ರಿ ಫಸ್ಟ್ ಸಿನಿಮಾಗೆ? ನಾನು ಹೈಯೆಸ್ಟ್ 5 ಲಕ್ಷ ತೊಗೊಂಡಿದ್ದೀನಿ ತೆಲುಗು ಸಿನಿಮಾನಲ್ಲಿ ಅಷ್ಟೇ. ಕಾಮಿಡಿಯನ್ಗೆ ದಿನಕ್ಕೆ 25,000 ತಗೋತಾ ಇದ್ದೆ. ಅದು ನಾನು ಹೆಸರು ಮಾಡಿದ್ಮೇಲೆ. ಅಲ್ಲಿ ತನಕ ತಗೊಳ್ತಾ ಇದ್ದೆ ಒಂದು 7,000, 10,000, 12,000, 15,000. ಒನ್ಸ್ ನಂದು ಕಾಮಿಡಿ ಸ್ವಲ್ಪ ಕ್ಲಿಕ್ ಆದಮೇಲೆ, ಯಾವುದು ಈ ಗಂಗೆಬಾರಿ ತುಂಗೆಬಾರಿ ಎಲ್ಲ ಕ್ಲಿಕ್ ಆದಮೇಲೆ ನಾನು ಭದ್ರಾ ಆ ಸಿನಿಮಾಗೆಲ್ಲ 25 ಚಾರ್ಜ್ ಮಾಡ್ತಾ ಇದ್ದೆ. ಅಲ್ಲ, ನಿಮ್ಗೆ ಆ ಟೈಮಲ್ಲೆಲ್ಲ ಕಾಮಿಡಿಯನ್ ಇರ್ತಾ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಜನರು ಕಂಟಿನ್ಯೂ ಮಾಡ್ಬೋದಿತ್ತು. ಸೇಮ್ ಓವರ್ ಕಾಮಿಡೀಸೇ ಅನಿಸ್ತಾ ಇತ್ತು ನನಗೆ. ಸೇಮ್ ಕಾಮಿಡಿ, ಅದೇ ಪಾತ್ರ, ಅದೇ ಥರದ್ದು. ಸೊ ನಂಗೆ ಅದು ಯಾಕೋ ಬೇರೆನೂ ಶಿಫ್ಟ್ ಆಗೋಣ ಸ್ವಲ್ಪ ಅಂತ ಅನಿಸ್ತು. ನೀವು ಯಾವಾಗ ಸ್ಕರ್ಟು ಸ್ಲೀವ್ಲೆಸ್ ಯಾವಾಗ? ನಾನು ಹೀರೋಯಿನ್ ಆದ್ಮೇಲೆ ಕಾಮಿಡಿ ಇದ್ರಲ್ಲೂ ಹಾಕಿದ್ರಲ್ಲ ಸ್ಲೀವ್ಲೆಸ್ ಬ್ಲೌಸ್. ಅದು ಮುಂಗಾರು ಮಳೆಯ ಒಂದು ಸೀಕ್ವೆನ್ಸ್ ಬರುತ್ತೆ. ಅಂದ್ರೆ ಅದು ಚೆನ್ನ ಸಿನಿಮಾ, ಅದರಲ್ಲಿ ಸುಬ್ಬುಲ ಪ್ರಕಾಶ್ ಅವ್ರ ಜೊತೆನೆ ಮಾಡಿರೋದು. ಅದರಲ್ಲಿ ಈ ಮುಂಗಾರು ಮಳೆ ಪೂಜಾ ಗಾಂಧಿ ಯಾವ ಥರ ಬಟ್ಟೆ ಹಾಕಿದ್ದಾರೆ ಅದೇ ಥರ ಹಾಕಬೇಕಿತ್ತು. ದುನಿಯಾ ಸಿನಿಮಾನಲ್ಲಿ ರಶ್ಮಿಯಾಗಿ ಹಾಕಿದ್ದಾರೆ ಅದೇ ಹಾಕಬೇಕಿತ್ತು. ಮತ್ತು ಗುಣವಂತ ಸಿನಿಮಾನಲ್ಲಿ ರಮ್ಯಾ ಅವರು ಯಾವ ಥರ ಚೂಡಿದಾರ ಹಾಕಿದ್ದಾರೆ ಸೇಮ್ ಅದೇ ಥರ ಹಾಕ್ಬೇಕು. ಸೊ ಹಾಗಾಗಿ ಆ ಬಟ್ಟೆಗಳನ್ನ ಅಲ್ಲಿ ಹಾಕ್ಲಿಕ್ಕಾಯ್ತು ಅಷ್ಟೇ. ಸೇಮ್ ಅಂತ ಅಂದಾಗ ಆ ಬಟ್ಟೆ ಹಾಕಿದ್ದೀನಿ. ಈ ವೇಳೆಗಾಗ್ಲಿ ಮನೆಯೆಲ್ಲ ಓಕೆ ಅಂದ್ಬಿಟ್ಟಿದ್ರು ಅನ್ಸುತ್ತೆ, ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡು, ಯಾವ್ದಾದ್ರು ಕ್ಲಾತ್ಸ್ ಇಲ್ಲ. ಅದು ಬಟ್ ಬಟ್ಟೆ ಮೇಲೆ ರಿಸ್ಟ್ರಿಕ್ಟ್ ಇರ್ತಿತ್ತು. ಸಿನಿಮಾನಲ್ಲಿ ಮಾಡ್ತಾ ಇದ್ದೆ. ಹೊರಗಡೆ ಎಲ್ಲರೂ ಹೋಗ್ಬೇಕಂದ್ರೆ ನಾನು 3/4 ಕೇಪ್ರೀಸ್ ಹಾಕ್ತೀನಿ ಅಂದ್ರೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಿರ್ಲಿಲ್ಲ ನನ್ನ ಹೊರಗಡೆ. ನೀನು ಬೇರೆ ಹಾಕ್ಕೊಂಡು ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ ನಾನು ನಿನ್ನ ಜೊತೆನೂ ಬರಲ್ಲ ಅಂತ ಹೇಳ್ತಾ ಇದ್ರು.
ಓಕೆ. ಲಾಸ್ಟ್ ಯಾವ ಸಿನಿಮಾ ಮಾಡಿದ್ರಿ ಲಾಸ್ಟಿಗೆ? ತಾರಿಣಿಗಿಂತ ಮುಂಚೆ? ತಾರಿಣಿಗಿನ ಮುಂಚೆ ಶಿವನಾಗಿನಿ ಮಾಡಿದ್ದೆ ಒಂದು. ಅದು ತೆಲುಗು. ತಮಿಳಲ್ಲೂ ಕೂಡ ನಾನು 3-4 ಸಿನಿಮಾ ಮಾಡಿದೆ. ಬಟ್ ತಮಿಳ್ ಅಂದರೆ ಹೇಗೆ ಅಂತಂದರೆ ಅದೊಂದು ಸ್ವಲ್ಪ ನೇಟಿವಿಟಿ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಈ ಲಂಗ ದಾವಣಿ ಸೀರೆ ಈ ಥರದ್ದೇ ಅಲ್ಲಿ ನಾನಿರೋ ಸ್ಕಿನ್ ಟೋನೇ ಫೇರ್ ಅಂತ ಹೇಳ್ತಾ ಇದ್ರು. ಇಲ್ಲಿರೋರೆಲ್ಲ ನನ್ನನ್ನು ಕಪ್ಪು ಅಂತಿದ್ರೆ ನನ್ನ ಸ್ಕಿನ್ನೇ ಅವ್ರಿಗೆ ಫೇರ್ ಥರ ಇರ್ತಿತ್ತು. ನನಗೆ ಒಂದು ಸ್ವಲ್ಪ ಡಲ್ ಮೇಕಪ್ ಮಾಡ್ತಾ ಇದ್ರು. ಅಲ್ಲಿಂದು ನೇಟಿವಿಟಿ ಸಿನಿಮಾನೇ ಅದು ಬೇರೆ ಥರ ಇರ್ತಾ ಇತ್ತು. ತೆಲುಗು ಅಂತ ಬಂದಾಗ ಸ್ವಲ್ಪ ನಾನು ಮಾಡ್ರನ್ ಆಗ್ತಾ ಹೋದೆ, ಯಾಕಂದರೆ ಅಲ್ಲಿನ ಇದೇ ಬೇರೆ ಅಲ್ವಾ. ಸೊ ಹೀಗೆ ಇಷ್ಟು ವರ್ಷ ಒಂಥರ ಚೇಂಜ್ ಇವತ್ತು ಬೇರೆ ಲೆವೆಲಲ್ಲಿ ಚೇಂಜ್ ಆಗಿದ್ದೀನಿ ಅಷ್ಟೇ. ಇದು ಸ್ಕಿನ್ ಟೋನ್ ಅಂತ ಬಂದಾಗ ನಿಮಗೆ ಬ್ಲ್ಯಾಕ್ ಮತ್ತು ವೈಟ್ ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ? ವೈಟ್ ಇರೋರಿಗೆ ಫಸ್ಟು ಚಾನ್ಸಸ್ ಸಿಗ್ತಾ ಇದ್ದಿದ್ದು. ಸಿನಿಮಾ ಅಂತ ಬಂದ ತಕ್ಷಣ ಇಲ್ಲಿ ತೆಳ್ಳಗಿರಬೇಕು ಬೆಳ್ಳಗಿರಬೇಕು ಅನ್ನೋದು ಫಸ್ಟ್ ಬರುತ್ತೆ. ಅದಕ್ಕೋಸ್ಕರನೇ ಮೊದಲೆಲ್ಲ ಹೀರೋಯಿನ್ಸ್ ಎಲ್ಲ ಬಾಂಬೆಯಿಂದನೇ ಬರೋರು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನಮ್ಮ ಊರಿನ ಹುಡುಗಿರಿಗೆ ನಮ್ಮವ್ರಿಗೆ ಒಂದು ಸ್ವಲ್ಪ ಅವಕಾಶ ಕೊಡೋಕ್ಕೆ ಶುರು ಮಾಡಿದ್ರು. ನಂಗೆ ಆ ಥರ ನೋಡೋಕೆ ಹೋದರೆ ಮಲಯಾಳಿ ಆರ್ಟಿಸ್ಟ್ಗಳು ತುಂಬ ಇಷ್ಟ ಆಗ್ತಾರೆ. ಅವ್ರು ಹೆಂಗಿರ್ತಾರೋ ಹಾಗೆ ಇರ್ತಾರೆ. ಅವರೆಲ್ಲ ನೋಡಿ ನಾರ್ಮಲ್ ಆಗೇ ಇರ್ತಾರೆ, ಗುಂಡಾಗಿರ್ತಾರೆ. ಇಲ್ಲೆಲ್ಲ ಯಾಕೆ ಸಣ್ಣನೇ ಬೇಕು ಅಂತ ಕೇಳ್ತಾರೆ. ಮೊದಲು ನಾನು ದಪ್ಪ ಇದ್ದಾಗ ಸಣ್ಣ ಬೇಕು ಅಂತಿದ್ರು. ನಾನು ಸಣ್ಣ ಆದಮೇಲೆ ನೀವು ಮೊದಲೇ ಚೆನ್ನಾಗಿದ್ರಿ ಅಂತ ಅಂದರು. ಲೈಕ್ ಇಲ್ಲಿ ಹೆಂಗಿದ್ರೂ ಕಷ್ಟ ಆಗುತ್ತೆ. ನಿಮ್ಗೆ ಅನಿಸಿದ್ದೆ ಹೆಂಗಿದ್ರೂ ಕಷ್ಟ, ಸಣ್ಣ ಇದ್ರೂ ಕಷ್ಟ, ದಪ್ಪ ಇದ್ರೂ ಕಷ್ಟ, ಕುಳ್ಳಕ್ಕಿದ್ರು ಕಷ್ಟ, ಉದ್ದಕ್ಕಿದ್ರು ಕಷ್ಟ. ನೀನು ಕುಳ್ಳಕ್ಕಿದ್ಯಾ ಅಂತಾರೆ. ಎಷ್ಟೋ ಜನ ಉದ್ದ ಇರೋರು ಹೇಳ್ತಾರೆ ನಾನು ಉದ್ದ ಇದ್ದೆ ನನಗೆ ಸಿನಿಮಾಗಳು ಸಿಗಲಿಲ್ಲ ಅಂತ. ಸೊ ಈಗ ಇವರು ನಿತ್ಯ ಮೆನನ್ ನೋಡಿ, ಅವ್ರು ನನಗಿನೇ ಶಾರ್ಟ್ ಇರಬಹುದು, ಬಟ್ ಅವ್ರು ಎಷ್ಟು ಸಿನಿಮಾ ಸುದೀಪ್ ಅವ್ರ ಜೊತೆ ಸಿನಿಮಾ ಮಾಡಲಿಲ್ವಾ? ತೆಲುಗಲ್ಲಿ ಎಷ್ಟು ಜನರ ಜೊತೆ ಸಿನಿಮಾ ಮಾಡಿದ್ದಾರೆ. ಸೊ ನೀವು ದರ್ಶನ್ ಜೊತೆ ಎಲ್ಲ ಸಿನಿಮಾ ಇಲ್ಲ ಮಾಡಬೇಕಿತ್ತು ಒಂದು ಸಿನಿಮಾ, ಬಟ್ ಅದಾಗಲಿಲ್ಲ. ಈವನ್ ಆ ಥರ ಮಿಸ್ ಆಗಿದ್ದು ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಿಸ್ ಆಯಿತು, ಕಾಮಿಡಿ ಪಾತ್ರನೇ. ಐ ಥಿಂಕ್ ಕೋಟಿಗೊಬ್ಬ ಸಿನಿಮಾ. ಅದಾದ್ಮೇಲೆ ಪುನೀತ್ ಅವ್ರ ಜೊತೆ ಬೇಕು ಅಂತಲೇ ಮಿಸ್ ಮಾಡಿದ್ದ, ಬಿಸಿ ಆಗಿದ್ರ? ಇಲ್ಲ, ಅದು ಕೋಆರ್ಡಿನೇಷನ್ ಇದಾಯಿತು, ಮಿಸ್ ಆಯಿತು. ಆವಾಗ ನಾವೆಲ್ಲ ನೇರ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲ ಮಾತಾಡೋ ಥರ ಇರಲಿಲ್ಲ. ನಮಗೆ ಮಧ್ಯದಲ್ಲಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರು, ಮ್ಯಾನೇಜರು, ಈ ಥರ ಮೀಡಿಯೇಟ್ಸ್ ಇರ್ತಾ ಇದ್ರಲ್ಲ, ಅವ್ರ ಥ್ರೂನೇ ನಮಗೆ ಮಾತಾಡ್ತಾ ಇದ್ದಿದ್ದು. ಅದು ಒಂದು ಸ್ವಲ್ಪ ಮಿಸ್ ಗ್ಯಾಪ್ ಆಯಿತು ಅಷ್ಟೇ. ಅದಕ್ಕೆ ಆ ಸಿನಿಮಾ ಹೋಯಿತು. ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕಿತ್ತು, ಬಟ್ ಆಗ ಡೈರೆಕ್ಟ್ರು ಸತ್ತೋದ್ರು. ಸೊ ಹಾಗಾಗಿ ಆ ಸಿನಿಮಾ ಹಾಗಾಯಿತು. ದರ್ಶನ್ ಅವ್ರ ಜೊತೆ ಯಾಕೆ ಗೊತ್ತಿಲ್ಲ, ಫ್ಯೂಚರಲ್ಲಿ ದರ್ಶನ್ ಅವ್ರ ಜೊತೆ ಮತ್ತು ಸುದೀಪ್ ಅವ್ರ ಜೊತೆ ನಾನು ಸಿಸ್ಟರಾಗಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಇಂಡಸ್ಟ್ರಿ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿಗೆ ಬೇರೆ ಭಾಗದಿಂದ ಎಲ್ಲ ಹೀರೋಯಿನ್ ಕರೆಸ್ತಾ ಇದ್ರು. ನಿಮಗೂ ಟ್ಯಾಲೆಂಟ್ ಇತ್ತು, ನೀವೊಬ್ಬರಲ್ಲಿ ನಿಮ್ಮಂಥ ಸಾಕಷ್ಟು ಜನ ನಟಿಯರಿದ್ದಾರೆ ಸಹ ಕಲಾವಿದ್ಯರಾಗಿ ಆ್ಯಕ್ಟ್ ಮಾಡಿ. ಯಾಕಂದರೆ ಅವರಿಗೆಲ್ಲ ಹೀರೋಯಿನ್ ಕ್ವಾಲಿಟೀಸ್ ಇದ್ರು ಕೂಡ. ಇಲ್ಲ, ಅವಾಗ ಒಂದು ಟೈಮ್ ಇತ್ತು, ಅವಾಗೆಲ್ಲ ನಾವು ಫೈಟ್ ಮಾಡ್ತಿದ್ವಿ, ಇಲ್ಲೇ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ನೀವು ಹೊರಗಡೆಯಿಂದ ಮಾಡಿದ್ರ ನೀವು? ಆದರೆ ಜನರಲ್ ಆಗಿ ನಾವು ಯಾರು ಫೈಟ್ ಮಾಡೋ ಥರದಲ್ಲ, ನಾವೇ ಮಾತಾಡ್ಕೊಳ್ಳೋ. ಇಲ್ಲಿ ನಾವು ಇಷ್ಟು ಜನ ಇದ್ದೀವಿ, ನಮಗೆ ಬಿಟ್ಟು ಬೇರೆಯವ್ರನ್ನೇ ಕರೆಸ್ತಾರೆ ಅಂತ ನಾವು ಜನರಲ್ ಆಗಿ ಮಾತಾಡ್ತಾ ಇರ್ತೀವಿ. ಯಾರ ಜೊತೆನೂ ನಾವು ಮಾತಾಡೋ ಥರ ಇರಲಿಲ್ಲ. ಈಗ ಏನಾಗಿದೆ, ಇಲ್ಲಿರೋರನ್ನೇ ತಗೊಳ್ತಾ ಇದ್ದಾರೆ. ಅದು ತುಂಬ ಖುಷಿ ವಿಚಾರ. ಅದು ನೋಡಿ, ಈಗ ಎಷ್ಟೋ ಸೀರಿಯಲ್ಸಲ್ಲಿ ಮಾಡಿರೋರನ್ನ ಆ ಥರ ನೋಡೋಕ್ಕಾದ್ರೆ ರಚಿತಾ ರಾಮ್ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ತು. ಯಾಕಂದರೆ ಅವ್ರು ಇಲ್ಲಿ ಸೀರಿಯಲ್ ಮಾಡಿದರು. ಮತ್ತು ಇಲ್ಲಿರೋ ಹುಡುಗಿರಿಗೇ ಈಗ ಆದ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿರೋ ಹುಡುಗರೆಲ್ಲ ಪರಭಾಷೆಯಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಅದೂ ಒಂದು ಹೆಮ್ಮೆ. ಸ್ಟ್ರಗ್ಲಿಂಗ್ ಅಂದರೆ ಈ 15 ವರ್ಷದಲ್ಲಿ ಬರೀ ಸ್ಟ್ರಗಲ್ಲೇ ಆಯಿತು. ನನ್ನ ಮದುವೆಗೆ ಮುಂಚೆ ತನಕನೂ ಸ್ಟ್ರಗಲ್ಲೇನೆ. ಪುಣ್ಯಾತ್ಗಿತ್ತಿರೋ ನಾನು ಎಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡಿದೆ, ಆದರೆ ಯಾವುದೂ ಒಳ್ಳೆ ದುಡ್ಡು ಬಂದಿಲ್ಲ. ಏನೋ ರೆಕಗ್ನೈಸೇಷನ್ ಅಂದರೆ ರೆಕಗ್ನೈಸ್ ಮಾಡ್ತಾರೆ. ಮಮತಾ ರಾವತ್ ಅಂದರೆ ಈ ಥರ ಸಿನಿಮಾ ಮಾಡಿದ್ರಿ ಅಲ್ವಾ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಪೇಮೆಂಟ್ ಏನಾಗುತ್ತೆ, ಈಗ ಡೈರೆಕ್ಟರ್ ಮೇಡಮ್ ಏನೋ ಒಂದು ಬಡ್ಜೆಟ್ ಸಿನಿಮಾ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಿ. ಈಗ ಹೆಲ್ಪ್ ಮಾಡಿ, ನಮ್ಮೂರ ಐಕ್ಳು ಅಂತ ಒಂದು ಸಿನಿಮಾ ಮಾಡಿದೆ, ಎಲ್ಲರೂ ಹೆಲ್ಪ್ ಮಾಡಿ ಅಂತಲೇ ಇದ್ದರೆ ನಮಗೂ ಈಗ ಕೇಳಿದ್ಮೇಲೆ ಮಾಡಲೇಬೇಕಾಗತ್ತೆ. ನಾವು ಬೇರೆ ಕಡೆ ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡು ನಾನು ಸಿನಿಮಾನೇ ಮಾಡಿದ್ದೀನಿ ವಿನಃ ನಾನು ಯಾವತ್ತೂ ನನಗೆ ನೀವು ಇಷ್ಟು ದುಡ್ಡು ಕೊಟ್ಟರೆ ಮಾಡ್ತೀನಿ, ಇಷ್ಟು ಕೊಟ್ಟರೆ ನಾನು ಮಾಡಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಮ್ಮನೆ ಪರಿಸ್ಥಿತಿ ಬೇರೆ ಇರುತ್ತೆ. ನಮ್ಮ ಮನೇಲಿರುವಂಥ ಒಂದು ನಮಗೇನೋ ಹಣ ಬೇಕಿರುತ್ತೆ, ನಮ್ಮದೇನೋ ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಬೇರೆಯವ್ರಿಗೆ ಹೇರೋದಿದೆಯಲ್ಲ, ಅದು ತಪ್ಪಾಗುತ್ತೆ ಯಾವಾಗಲೂ. ಇಷ್ಟು ವರ್ಷದಲ್ಲೂ ನಾನು ಎಷ್ಟೋ ಜಾಗಗಳಿಗೆ ನಾನು ನಡ್ಕೊಂಡು ಹೋಗಿದ್ದೀನಿ ಆಯಿತಾ, ಆಟೋನಲ್ಲಿ ಹೋಗಿದ್ದೀನಿ,
ಕೆಲವರು ನಡ್ಕೊಂಡು ಬಂದಿದ್ದೀವಿ, ಆಟೋನಲ್ಲಿ ಬಂದಿದ್ದೀವಿ ಅಂದರೆ ನಮಗೆ ನೋಡೋ ವಿಧಾನನೇ ಬೇರೆ. ಅದೇ ಕಾರಲ್ಲಿ ಬಂದು ಇಳಿದ್ರೆ ಓಹೋ ಅಂತಾರೆ. ಈ ಥರದ್ದೆಲ್ಲ ತುಂಬ ನೋಡಿದ್ದೀವಿ ನಾವು. ಅವ್ರು ಓಹೋ ಅನ್ನೋಕ್ಕೆ ನಾವು ಸಾಲಾಗಿಲ್ಲ ಮಾಡಿಕೊಂಡು ಕಾರ್ ತೊಗೊಳಕ್ಕೂ ಆಗಲ್ಲ EMI ಅಲ್ಲಿ. ಯಾಕಂದರೆ ನಮ್ಗೆ ಅರ್ನಿಂಗ್ಸ್ ಇದ್ರೆ ನಾವು EMI ತಿಂಗಳ ಕಟ್ಕೊಂಡು ಹೋಗ್ಬೋದು. ನಮ್ಗೆ ಇವತ್ತು ದುಡ್ಡು ಬಂದರೆ ನಾಳೆ ಬರಲ್ಲ, ನಾಡಿದ್ದು ಬರಲ್ಲ. ನಮ್ಮ ಮನೆಯಲ್ಲಿ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಈ ಥರದ್ದೆಲ್ಲ ಇದ್ದಾಗ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದೇ ನಮ್ಮ ಇದು. ನಾನು ಯಾವತ್ತೂ ಇಷ್ಟು ಪ್ರೊಫೆಷನಲ್, ನಾನು ಯಾವತ್ತೂ ಒಂದು ಸಾಲ ಮಾಡಿಲ್ಲ, ಯಾವುದೂ ಒಂದು EMI ಅಲ್ಲಿ ಏನೂ ತೊಗೊಂಡಿಲ್ಲ. ನಮ್ಮ ಹತ್ರ ಇದ್ದರೆ ತೊಗೋತೀವಿ. ನಾನು ನೋಡಿ ಬೇಕಿರೋ ಒಂದು ಬ್ರ್ಯಾಂಡೆಡ್ ಬಟ್ಟೆನೂ ಹಾಕ್ತಿರ್ಲಿಲ್ಲ, ಬ್ರ್ಯಾಂಡೆಡ್ ಸ್ಲಿಪ್ಪರ್ ಆಗಿರಲಿ, ಒಂದು ಹ್ಯಾಂಡ್ ಬ್ಯಾಗ್ ಇರಲಿ, ಅದು ಇತ್ತೀಚೆಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ದಾರೆ ಅನ್ನೋದು ಬಿಟ್ಟರೆ ಮೊದಲೆಲ್ಲ ನಮ್ಗೆ ಆ ಥರದ್ದೆಲ್ಲ ಇರಲಿಲ್ಲ. ಯಾಕಂದರೆ ಎಷ್ಟಿತ್ತೋ ಅಷ್ಟಕ್ಕೆ ಮಾಡಬೇಕು ಅಂತ. ನನಗೆ 15 ವರ್ಷದಲ್ಲಿ ನಾನು ಒಂದೇ ಗಾಡಿ ತೊಗೊಂಡಿದ್ದು. ಅದು ನಾನು ಆಲ್ಟೋ, ನನ್ನ ಹತ್ರ ಒಂದು ಪುಟ್ಟ ಕಾರ್ ಆಲ್ಟೋದು ನಾನು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ದು. ಈ 15 ವರ್ಷದಲ್ಲಿ 2 ಲಕ್ಷ ಕೊಟ್ಟು ಕಾರ್ ತೊಗೊಳಕ್ಕೆ ನಂಗೆ 15 ವರ್ಷ ಬೇಕಾಯಿತು. ಇದರಲ್ಲಿ ಲೆಕ್ಕ ಹಾಕಿ ನಮ್ಮ ಸ್ಟ್ರಗಲ್ ಎಷ್ಟಿರುತ್ತೆ ಅಂತ. ಅಂದರೆ ಸ್ಟ್ರಗಲ್ ಹೇಳ್ಕೊಬಾರ್ದು ಯಾವತ್ತೂ. ಯಾಕಂದರೆ ಸ್ಟ್ರಗಲ್ ಹೇಳ್ಕೊಂಡಿದ್ದ ತಕ್ಷಣ ಹಳೆಯದನ್ನು ನೆನ್ಪು ಮಾಡ್ಕೊಳ್ತಾ ಹೋದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಏನಿದೆ ನಮ್ಮ ಹತ್ರ ಅದಿದೆ ಇದಿದೆ ಅಂತ ತುಂಬ ಜನ ಹೇಳ್ಕೊಳ್ತಾರೆ. ಆದರೆ ಅದು ತಳುಕು ಬಳುಕು ಯಾವತ್ತೂ ಕೆಲ್ಸಕ್ಕೆ ಬರೋದಿಲ್ಲ. ಈಗ ಎಷ್ಟೋ ಜನ ಸಾಲ ಮಾಡಿಕೊಂಡು ಪ್ರೊಫೆಷನಲ್ ಇದ್ದೀವಿ ಅಂದ ತಕ್ಷಣ ಹೈಫೈ ಕಾರ್ ತೊಗೊಳ್ತಾರೆ. ಅದಕ್ಕೆ ಕಟ್ಟದೇನೆ ಎಷ್ಟೋ ಜನ ಅದು ಸಾಲಗಳು ಮಾಡ್ಕೊಂಡು ಸುಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾಕೆ ಬೇಕು ಅಂತ ಪರಿಸ್ಥಿತಿ? ನಾವು ಹೆಂಗಿದ್ರೆ ಏನು, ನಮ್ಮ ಆ್ಯಕ್ಟಿಂಗ್ ಇಂಪಾರ್ಟೆಂಟ್, ನಾವು ಸ್ಕ್ರೀನ್ ಮೇಲೆ ಹೆಂಗೆ ಕಾಣ್ತೀವಿ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಹತ್ರ ಕಾರ್ ಇದೆಯಾ, ನಮ್ಮ ಹತ್ರ ಬಂಗ್ಲೆ ಇದೆಯಾ, ನಮ್ಮ ಹತ್ರ ಅಸೆಟ್ಸ್ ಇದೆಯಾ, ಅದು ಯಾವುದೂ ಆ್ಯಕ್ಟಿಂಗಿಗೆ ಇಂಪಾರ್ಟೆಂಟ್ ಆಗಿರಲ್ಲ. ತುಂಬ ಜನ ನನಗೆ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಅವಕಾಶಗಳನ್ನ ಕೊಟ್ಟು. ನಾನು ಅದನ್ನು ಏನು ನನ್ನ 100% ಎಫರ್ಟ್ ಹಾಕಿ ನಾನು ಡೆಡಿಕೇಟೆಡ್ ಆಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇವತ್ತು ಇಲ್ಲೇ ಇದ್ದೀನಿ, ನಾನು ಇನ್ನೂ ಇಂಡಸ್ಟ್ರಿಯಲ್ಲೇ ಇದ್ದೀನಿ, ಇಂಡಸ್ಟ್ರಿ ಬಿಟ್ಟು ಹೋಗಿಲ್ಲ. ಯಾಕೆ ಅಂದ್ರೆ ಇದೊಂದೇ ರೀಸನ್. ಡಿಮ್ಯಾಂಡ್ ಮಾಡಿಕೊಂಡು ಹೈಫೈ ಲೈಫ್ ತೋರಿಸ್ಕೊಂಡಿದ್ದರೆ ಬಹುಶಃ ನಾನು ಇವತ್ತು ಇರೋದಕ್ಕೆ ಆಗ್ತಾನೇ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ. ನಿಮಗೆ ರಿಗ್ರೀಟ್ ಇದೆಯಾ? ನಾನು ಬಹಳ ದೊಡ್ಡ ಕನಸು ಕಂಡಿದ್ದೆ, ಆದರೆ ಆ ಮಟ್ಟಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ಇಂಡಸ್ಟ್ರಿಯಲ್ಲಿ. ಒನ್ಸ್ ಪ್ರೊಫೆಷನ್ ಯಾವುದೇ ಒಂದು ನೀವು ಆರಿಸ್ಕೊಂಡಾಗ ಸಕ್ಸಸ್ ಅನ್ನೋದು ನೀವು ನೋಡಲೇಬೇಕು. ಸಕ್ಸಸ್ ನೋಡಲಿಲ್ಲ ಅಂದರೆ ಆ ಪ್ರೊಫೆಷನ್ಗೆ ಒಂದು ಅರ್ಥ ಇರಲ್ಲ. ಬಟ್ ನಂಗೆ ಅದು ನೋವಿದ್ದೇ ಇದೆ. ನಾನು ಇಷ್ಟೆಲ್ಲ ನಾನು ಕೆಲಸ ಮಾಡಿದ್ರು ಮಮತಾ ರಾವತ್ ಅಂತ ಆ ಒಂದು ರೆಕಗ್ನೈಸೇಷನ್ ಬರ್ತಿಲ್ವಲ್ಲ ಅಂತ ನನಗೆ ಇವತ್ತಿಗೂ ಬೇಜಾರಿದೆ. ಏನು ಮಾಡೋಕ್ಕಾಗತ್ತೆ? ಅವಕಾಶ ಎಷ್ಟು ಬಂತೋ ನಾನು ಅಷ್ಟನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಅದು ಇಲ್ಲಿ ಬರೆದಿದ್ರೆ ಅದು ಆಗುತ್ತೆ, ಬರೆದಿಲ್ಲ ಅಂದರೆ ಆಗಲ್ಲ. ನನಗೂ ಬೇಜಾರಿದೆ. ನೆನ್ನೆ ಮೊನ್ನೆ ಬಂದವರೆಲ್ಲ ಇವತ್ತು ಯಾವುದೋ ಲೆವೆಲಲ್ಲಿ ಅವ್ರನ್ನೆಲ್ಲ ಕರೆದು ಈ ಟಾಪಲ್ಲಿ ಇಟ್ಟಿರ್ತಾರೆ. ಸರಿ, ಶಿ ಈಸ್ ಡಿಸರ್ವಿಂಗ್. ನಾನು ಇರಲಿಲ್ವೇನೋ, ನಾನು ಲೈಟಾಗಿ ತೊಗೊಂಡು ಹೋಗ್ಬಿಡ್ತೀನಿ. ನಾನು ಅದನ್ನು ತಲೆಗೆ ಹಾಕ್ಕೊಂಡು ನಾನು ಟೆನ್ಷನ್ ಮಾಡಿಕೊಂಡು ನಾನು ಬಿ ಪಿ ತರಿಸ್ಕೊಂಡು ನನ್ನ ಹೆಲ್ತ್ ವೇಸ್ಟ್ ಆಗುತ್ತೆ, ನನ್ನ ಹೆಲ್ತ್ ಹಾಳಾಗುತ್ತೆ. ಕೋವಿಡ್ ಬಂತು. ಕೋವಿಡ್ ಟೈಮಲ್ಲಿ ನನ್ನ ಮೊಬೈಲ್ ರೀಚಾರ್ಜ್ ಮಾಡೋಕ್ಕೂ ನನ್ನ ಹತ್ರ ಹಣ ಇರ್ತಿರ್ಲಿಲ್ಲ. ಯಾಕಂದರೆ ಕಂಪ್ಲೀಟ್ ಸಿನಿಮಾನೇ ನಿಂತೋಗ್ಬಿಟ್ಟಿತ್ತು. ಅಲ್ಲ, ಸೇವಿಂಗ್ಸ್ ಅಂತಾನೆ ಮಾಡ್ಕೊಂಡಿರ್ಲಿಲ್ವಾ? ಸೇವಿಂಗ್ಸ್ ಅನ್ನೋದು ಏನಿರುತ್ತೆ ನಮ್ದೇನು ಎಲ್ಲ. ಇವತ್ತು ನಾವು ಒಂದು ಪೇಮೆಂಟ್ ತರ್ತೀವಿ ಅಂತ ನಮ್ಮ ಮನೆಗೆ ಆಗಿರುತ್ತೆ. ಅದು ಫ್ಯೂಚರ್ ಪ್ಲಾನೇ ಇರಲಿಲ್ವಾ ಹಾಗಾದ್ರೆ ಮಮತಾ ಯಾವತ್ತು ಫ್ಯೂಚರ್ ನಾಳೆದು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಇವತ್ತಷ್ಟೇ. ನಾಳೆದೆಲ್ಲ ಯೋಚನೆ ಮಾಡೋಕೆ ಹೋದರೆ ತಲೆ ಬಿಸಿ ಆಗುತ್ತೆ. ನನ್ನ ಮನೇಲಿದ್ದಾಗ ನಾನು ಅಷ್ಟೇ ಯೋಚನೆ ಮಾಡ್ತಾಯಿದ್ದೆ. ಇವತ್ತಿಗಾಯ್ತಾ, ಓಕೆ, ಇವತ್ತು ಊಟ ಆಯಿತಾ, ನಿದ್ದೆ ಮಾಡಬೇಕು. ನಾಳೆ ದೇವ್ರು ನೋಡ್ಕೋತಾನೆ. ಸೊ ಕೋವಿಡಲ್ಲಿ ಮಾತ್ರ ಎಷ್ಟು ಕಷ್ಟ ಆಯಿತು ಅಂತಂದರೆ ಲೈಕ್ 2-3 ಇಯರ್ಸ್ ಯಾವ ಸಿನಿಮಾ ಇಲ್ಲ. ನನಗೆ ಬರಬೇಕಾಗಿರೋ ಪೇಮೆಂಟ್ಸ್ ಕೇಳಕ್ಕೆ ನೋಡ್ರೆ ಅವ್ರು ಫೋನ್ಗಳು ರಿಸೀವ್ ಮಾಡ್ತಿರ್ಲಿಲ್ಲ. ಏನು ಮಾಡೋದು? ನಾನು ಎಷ್ಟೋ ಸಲ ಯಾರು ಫೋನ್ ಮಾಡಿದರೆ ಕಾಲ್ ಬ್ಯಾಕ್ ಮಾಡಲಿಕ್ಕೆ ನನ್ನ ಹತ್ರ ಕರೆನ್ಸಿ ನಮ್ಮ ಫೋನಲ್ಲಿ ಇದಿರ್ತಿರ್ಲಿಲ್ಲ. ಆಗ ಡಿಸೈಡ್ ಮಾಡಿದೆ ಏನಾದರೂ ಮಾಡಬೇಕು, ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮಮತಾ ಏನು ಬೇಕಾದ್ರೂ ಕೆಲಸ ಮಾಡಿಕೊಂಡು ಜೈ ಅಂದ್ಬಿಡ್ತಾರೆ ಅಂತ. ನನಗೆ ಪ್ರೋಟೀನ್ ಪೌಡರ್ ಮಾಡೋದು ಗೊತ್ತಿದೆ. ಯಾಕೆ ನನಗೆ ವರ್ಕೌಟ್ ಮಾಡಬೇಕಂದ್ರೆ ಹೆಲ್ದಿ ಡಯೆಟ್ ಮಾಡಿ ನನಗೆ ಅಭ್ಯಾಸ. ಪ್ರೋಟೀನ್ ಪೌಡರ್ಸ್ ಮಾಡ್ತಿದ್ದೆ, ಹೇರ್ ಆಯಿಲ್ ರೆಡಿ ಮಾಡ್ತಾಯಿದ್ದೆ, ಹೋಮ್ ಮೇಡ್ ವೈನ್ಸ್ ಮಾಡಿದೆ. ಸೊ ಈ ಬಿಸ್ನೆಸ್ ನನಗೆ ಕೋವಿಡ್ ಟೈಮಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತು. ಅಂದರೆ ನಾನು ಹೇರ್ ಆಯಿಲ್ಸ್ ಎಲ್ಲ ತುಂಬ ಜನ ತೊಗೊಂಡು ತುಂಬ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತ. ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂದರೆ ಆನ್ಲೈನಲ್ಲ ಅಥವಾ? ಇಲ್ಲ, ನಾನು ಮನೇಲಿ ಮಾಡಿ ನಾನು ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ದೆ, ಈ ಥರ ಇದೆ. ಎಷ್ಟೋ ಜನ ಅದನ್ನು ತೊಗೊಂಡು ಸಣ್ಣ ಆಗಿರೋರು ಇದ್ದಾರೆ. ಅವ್ರು ರಿಪೀಟೆಡ್ ಕಸ್ಟಮರ್ ಆಗಿ ಬಂದರು, ಬೇರೆಯವ್ರಿಗೆ ರೆಫರ್ ಮಾಡ್ತಾಯಿದ್ರು. ನಾನೊಂದು ತಿಂಗಳಲ್ಲಿ ಏನಿಲ್ಲ ಅಂದರೂ 30-40 ಲೀಟರ್ ವೈನ್ ರೆಡಿ ಮಾಡ್ತಾ ಇದ್ದೆ. ಆಮೇಲೆ ಒಂದು 30-40 ಬಾಕ್ಸಸ್ ಪ್ರೋಟೀನ್ ಪೌಡರ್ ಸೇಲ್ ಮಾಡ್ತಾಯಿದ್ದೆ, ಕ್ಯಾಲ್ಶಿಯಂ ಪೌಡರ್ ಸೇಲ್ ಮಾಡ್ತಿದ್ದೆ, ಹೇರ್ ಆಯಿಲ್ ಸೇಲ್ ಮಾಡ್ತಾಯಿದ್ದೆ. ಅದೊಂದು ಸ್ವಲ್ಪ ನನಗೆ ಸ್ಟ್ರೆಂತ್ ಕೊಡ್ತು, ಸ್ವಲ್ಪ ಉಸಿರಾಡೋಕ್ಕೆ. ಎಷ್ಟೋ ಜನ ಸಿನಿಮಾ ಸ್ಟಾರ್ ಅಂದ ತಕ್ಷಣ ಅವ್ರಿಗೇನಪ್ಪ ಕಡಿಮೆ
ಅಂತ ಅಂದ್ಕೊಳ್ತಾರೆ. ಎಷ್ಟೋ ನನಗೆ ಗೊತ್ತಿರಲ್ಲ ನಮ್ಮದೇ ಒಂದು ಸಿನಿಮಾ ಲೈಫ್ ನಮ್ಮದೇ ಒಂದು ಸಿನಿಮಾ ಸ್ಟೋರಿ ಆಗಿರುತ್ತೆ ಅಂತ. ಅದಾದಮೇಲೆ ಕೋವಿಡ್ ಆದಮೇಲೆ ಆ ಟೈಮಲ್ಲಿ ಮದುವೆದು ಒಂದು ಪ್ರಪೋಸಲ್ ಬಂದಾಗ ಇವತ್ತು ನಾನು ನನ್ನ ಹಸ್ಬೆಂಡ್ ಜೊತೆ ಮದುವೆ ಆಯಿತು. ಸೊ ಇವತ್ತು ಒಂದು ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೀತಿದ್ದೆ. ಇವತ್ತು ಒಂದು ಹ್ಯಾಪಿ ಲೈಫ್, ಕಣ್ತುಂಬ ನಿದ್ದೆ ಮಾಡ್ತೀನಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮೈ ಹಸ್ಬೆಂಡ್, ಥ್ಯಾಂಕ್ಸ್ ಮೈ ಆಲ್ ವೆಲ್ ವಿಷರ್ಸ್ ಅಷ್ಟೇ. ಇಂಡಸ್ಟ್ರಿ ಮೇಡ್ ಮಿ ಎವ್ರಿಥಿಂಗ್. ಇವತ್ತು ನಾನೇನಿದ್ದೀನಿ ಅದೆಲ್ಲ ನನಗೆ ಇಂಡಸ್ಟ್ರಿನೇ. ಬಟ್ ನನ್ನಲ್ಲಿರುವಂಥ ಆಸೆ ಕನಸುಗಳು ಏನೇ ಇದೆಯಲ್ಲ ಅದು ಹಾಳಾಗಬಾರ್ದು ಅಂತ ನನ್ನ ಹಸ್ಬೆಂಡ್ ನನ್ನ ಮೇಲೆ ಇನ್ವೆಸ್ಟ್ ಮಾಡಿ ಒಂದೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್. ಯಾಕಂದರೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಯಾಕೆಂದರೆ 15-20 ವರ್ಷದಿಂದ ಆಗದಿದ್ದು ಇವಾಗ ಆಗ್ತಾ ಇದೆ. ತುಂಬ ಖುಷಿ ಇದೆ ನನಗೆ. ಯಾಕಂದರೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಮದುವೆ ಆದ ತಕ್ಷಣ ಕೆರಿಯರ್ ನಿಂತೋಗ್ಬಿಡುತ್ತೆ ಅಂತ. ಬಟ್ ಒಂದು ಸಪೋರ್ಟಿವ್ ಹಸ್ಬೆಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಸಪೋರ್ಟಿವ್ ಪರ್ಸನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ಪರ್ಸನ್ ನನ್ನ ಲೈಫಲ್ಲಿ ಇದ್ದಾರೆ. ಇವಾಗ ಹೆಂಗಾಗಿದೆ ಅಂತ ಹೇಳಿದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪು ಯಾರೋ ಒಂದು 3rd ಬಂದ ತಕ್ಷಣ ಬ್ರೇಕಪ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಹೌದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರೆ ಗಾಸಿಪ್ಗಳು ಜಾಸ್ತಿ. ಮಮತಾ ರಾವತ್ಗೇನು ಗಾಸಿಪ್ ಇಲ್ವಾ? ಅದೇನಾದರೂ ಹಸ್ಬೆಂಡ್ ಕಿವಿಗೆ ಬಿತ್ತಾ? ನನ್ನ ಲೈಫ್ ಇಟ್ಸ್ ಲೈಕ್ ನಂದು ಒಂದು ಓಪನ್ ಬುಕ್ ಥರನೇ ಇದೆ. ನನ್ನ ಗಾಸಿಪ್ ಅವ್ರ ಜೊತೆ ಓಡಾಡಿದ್ದೀನಿ, ಇವ್ರ ಜೊತೆ ಓಡಾಡಿದ್ದೀನಿ, ಆ ಥರದ್ದು ಏನೂ ಇಲ್ಲ. ಸಿ ಐ ಹ್ಯಾವ್ ಅ ಗುಡ್ ರ್ಯಾಪೋ ವಿತ್ ಎವ್ರಿ ಒನ್. ಐ ಆಮ್ ವೆರಿ ಫ್ರೆಂಡ್ಲಿ. ಯಾರೇ ಮಾತಾಡ್ಸಿದ್ರು ನಾನು ಮಾತಾಡ್ತೀನಿ. ನಂಗೆ ಯಾವುದೂ ಈಗೋ ಇಲ್ಲ. ನಾನು ನನ್ನ ಸಿನಿಮಾನಲ್ಲಿ ಮಾಡಿರೋ ಎಷ್ಟೋ ಆರ್ಟಿಸ್ಟ್ಗಳಿಗೆ ನಾನು ಯಾವತ್ತೂ ಕಾಂಟ್ಯಾಕ್ಟಲ್ಲಿ ಇರಲ್ಲ. ಎಲ್ಲರೂ ಸಿಕ್ಕರೆ ಹಾಯ್ ಸರ್, ಬಾಯ್ ಸರ್, ಹೇಗಿದ್ದೀರಾ ಸರ್, ನಾನು ಇಷ್ಟೇ ಇರ್ತೀನಿ. ಯಾವತ್ತು ನಾನು ಯಾರನ್ನೂ ಹೆಚ್ಚು ತಲೆ ಮೇಲೆ ಇಟ್ಕೊಳ್ಳಲ್ಲ. ಅವರಿಂದ ಏನೂ ಬೆನಿಫಿಟ್ಸ್ ತೊಗೊಂಡಿಲ್ಲ. ಯಾರಾದ್ರೂ ಆ್ಯಕ್ಟಿಂಗ್ ಮಾಡಿ ಬಂದಿರ್ತೀನಿ, ಇಲ್ಲ ನಾನಾಯಿತು ನನ್ನ ಮನೆಯಲ್ಲಿ ಇರ್ತೀನಿ. ನನಗೆ ಯಾವುದು ಗಾಸಿಪ್ ಆ ಥರದ್ದು ನನಗೆ ಗೊತ್ತಿರೋ ಹಾಗೆ ಯಾವುದೂ ಇಲ್ಲ. ನನ್ನ ಮೇಲೆ ಏನಾದ್ರು ಗಾಸಿಪ್ ಇರುತ್ತೆ ಅಂತಂದರೆ ನಾನು ನೇರ ಮುಖ ಕೊಡ್ದಂಗೆ ಮಾತಾಡಿರ್ತೀನಿ. ಬಜಾರಿ ಅನ್ನೋದೊಂದು ಇರಬಹುದು ಬಹುಶಃ. ಆಫ್ಕೋರ್ಸ್ ಅದು ಹುಟ್ಟು ಗುಣ ಸತ್ರು ಹೋಗೋದಿಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್. ಒಳ್ಳೆ ಟೀಮ್ ಇದ್ದರೆ ಮಾತ್ರ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಅದು ಯಾರಾದ ಎಷ್ಟೋ ಫಾರಿನ್ ಸಿನಿಮಾಗಳೆಲ್ಲ ಬಿಟ್ಬಿಟ್ಟಿದ್ದೀನಿ, ಎಷ್ಟೋ ಸಿನಿಮಾಗಳನ್ನ. ಯಾಕಂದರೆ ನಮ್ಮ ಎಥಿಕ್ಸ್ ಅನ್ನೋದು ಕೆಲವೊಂದು ಇರ್ಬೋದು, ಕೆಲವೊಂದು ಇರಬೇಕು. ಆಮೇಲೆ ಕೆಲವು ಬೌಂಡ್ರೀಸ್ಗಳನ್ನ ನಾವು ಹಾಕ್ಕೊಂಡಿರ್ತೀವಿ, ಅದನ್ನು ದಾಟಿ ನಾನು ಯಾವತ್ತೂ ಹೋಗಿಲ್ಲ. ಸಾಕು, ಏನು ಪ್ಯಾಷನೇಟಾಗಿ ಸಿನಿಮಾ ಮಾಡಬೇಕು, ಸಿನಿಮಾನೇ ನನಗೆ ಇಲ್ಲೇ ಎಲ್ಲ ಆ ಥರ ನಾನು ಯಾವತ್ತೂ ಇಲ್ಲ. ನನ್ನ ಟ್ಯಾಲೆಂಟನ್ನು ತೋರಿಸಿದ್ದೀನಿ. ಮುಂದೊಂದು ದಿನ ನನ್ನ ಹಣೆ ಬರದಲ್ಲಿ ಸೂಪರ್ ಸ್ಟಾರ್ ಆಗುವಂಥ ಒಂದು ಹಣೆ ಬರ ಇದ್ದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಡೂ ಆರ್ ಡೈ ಆ ಥರದ್ದು ಎಲ್ಲ ಯಾವುದೂ ಇಲ್ಲ. ಬಟ್ ಮದುವೆ ಆದಮೇಲೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಕೆರಿಯರ್, ನಾನು ಅದನ್ನೇ ಆಗಲೇ ಹೇಳಿದ್ದು, ಕೆರಿಯರ್ ಡ್ರಾಪ್ ಆಗೋಗುತ್ತೆ ಅಂತ. ಬಟ್ ನನ್ನ ಲೈಫಲ್ಲಿ ಆ ಥರ ಆಗಲಿಲ್ಲ. ಕೆರಿಯರ್ ಈಗ ಸ್ಟಾರ್ಟ್ ಆಗಿದೆ. ಓಕೆ, ಒಂದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಇದೊಂದು ಸಿನಿಮಾ ಒಂದು ಅಪ್ರೋಚ್ ಬಂದಾಗ ಬೇರೆ ಒಂದು ಆಫರ್ ಮಾಡಿ ಈ ಸಿನಿಮಾದಲ್ಲಿ ಚಾನ್ಸ್ ತಗೊಳ್ಳಿ ಅಂತ ಆ ಥರ ಏನಾದರೂ ಬಂದಿದ್ದುಂಟಾ? ನನಗೆ ಆ ಥರದ್ದು ಯಾವುದೂ ಬರಲಿಲ್ಲ. ನನ್ನ ಸರ್ಕಲ್ ಯಾವುದೂ ಆ ಥರದ್ದಿಲ್ಲ. ನಾನು ಕೆಲಸ ಮಾಡ್ಕೊಂಬಂದಿದ್ದು ಇವತ್ತಿಗೂ ನೋಡಿ, ಒಂದು ಸಿನಿಮಾಯಿಂದ ಒಂದು ಸಿನಿಮಾಗೆ ಲಿಂಕಪ್ ಆಗಿದೆ ವಿನಃ ಯಾವುದೋ ಗೊತ್ತಿಲ್ಲದಿರೋ ಪ್ರೊಡಕ್ಷನಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ಒಂದು ಡೈರೆಕ್ಟರ್ ರೆಫರ್ ಮಾಡಿರ್ತಾರೆ, ಒಂದು ಮ್ಯಾನೇಜರ್ ರೆಫರ್ ಮಾಡಿರ್ತಾರೆ, ಒಂದು DOP ರೆಫರ್ ಮಾಡಿರ್ತಾರೆ, ಬೇರೆ ಆರ್ಟಿಸ್ಟ್ಗಳು ರೆಫರ್ ಮಾಡಿರ್ತಾರೆ, ತುಂಬ ಒಳ್ಳೆ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಷ್ಟೇ. ನಾನು ಬೆಳಗ್ಗೆ ಹೋಗ್ತೀನ, ಶೂಟಿಂಗ್ ಮಾಡ್ತೀನ, ಪ್ಯಾಕಪ್ ಆಗುತ್ತಾ, ಪೇಮೆಂಟ್ ಇಸ್ಕೋತೀನ, ಮನೆಗೆ ಬರ್ತೀನ, ಇಷ್ಟೇ ನನ್ನ ಲೈಫು. ಅಲ್ಲ, 15 ವರ್ಷದಿಂದ ಮಮತಾ ರಾವತ್ ಅಷ್ಟೇನ ಸೇವ್ ಮಾಡಿದ್ದು? 2 ಲಕ್ಷನ? 2 ಲಕ್ಷನ ಅಂದರೆ ಆ ಅಮೌಂಟೇ ದೊಡ್ಡ ವಿಚಾರ. ಸುಮಾರು ಎಷ್ಟು ಸಿನಿಮಾ ಟೋಟಲ್ ಎಲ್ಲ ಸೇರಿಸ್ಕೊಂಡ್ರೆ ಎಷ್ಟಾಗ್ಬೋದು? ಏನು ನಾನು 25,000 ಒಂದಿನದ ಪೇಮೆಂಟ್ ತೊಗೊಳಕ್ಕೂ ಎಷ್ಟೋ ವರ್ಷ ಬೇಕಾಯಿತು. ನಾನು ಏನದು ಸಿನಿಮಾನಲ್ಲಿ ಅಂದ್ಕೊಳ್ಳೋದಷ್ಟೇ, ಅಷ್ಟು ಕೊಟ್ಬಿಡ್ತಾರೆ ಇಷ್ಟು ಕೊಟ್ಬಿಡ್ತಾರೆ ಅಂತ. ಸ್ಟಾರ್ಟಿಂಗಲ್ಲೆಲ್ಲ ನಾವು ಸಿನಿಮಾ ಮಾಡಬೇಕಂದ್ರೆ ಎಷ್ಟು 5,000 6,000 ಅದೇ ದೊಡ್ಡ ಪೇಮೆಂಟ್. ಆವಾಗ ಯಾರು ಈಗ ಪ್ಯಾಕೇಜ್ಗಳು ಕೊಡ್ತಾರಲ್ಲ 2 ಲಕ್ಷ 3 ಲಕ್ಷ ಆ ಥರ ಯಾರೂ ಕೊಡ್ತಿರ್ಲಿಲ್ಲ. ಈಗ ಆಚ ಕಡೆ ಯಾವ್ದಾದ್ರು ಒಂದು ಹುಡುಗಿ ನಿಮ್ಮ ಸಂದರ್ಶನ ನೋಡ್ತಿದ್ರೆ ಅವರು ಬೇರೆ ಪ್ರೊಫೈಲ್ಗಳನ್ನ, ಹೀರೋಯಿನ್ ಪ್ರೊಫೈಲ್ಗಳನ್ನ ನೋಡಿ ಅನ್ಕೊಂತಿರ್ತಾರೆ, ನಾನು ಮೇಕಪ್ ಹಾಕಿ ಒಂದು ಸ್ವಲ್ಪ ಗ್ಲಾಮರಸ್ ಆಗಿ ಒಂದು ಸಿನಿಮಾ ಮಾಡಿಬಿಟ್ರೆ 2 ದಿನಕ್ಕೆ ಒಂದು ಆಡಿ ಎಲ್ಲ ಒಂದು ಆರ್ಟಿಸ್ಟ್ ಆಗೋದು ಅಷ್ಟು ಸುಲಭ ಅಲ್ಲ. ನಿಮಗೆ ಪೇಷನ್ಸ್ ಇಂಪಾರ್ಟೆಂಟ್ ಆಯಿತಾ. ಆ ಪೇಷನ್ಸ್ ಇಟ್ಕೊಂಡಿದ್ದಕ್ಕೆ ನಾನು ಇವತ್ತು ಇಂಡಸ್ಟ್ರಿಲಿ ಇದ್ದೀನಿ. ಆ ಪೇಷನ್ಸ್ ಇರಲಿಲ್ಲ ಅಂದರೆ ಬಹುಶಃ ಇಷ್ಟೊತ್ತಿಗೆ ಇಂಡಸ್ಟ್ರಿ ಬಿಟ್ಟು ಎಷ್ಟೋ ವರ್ಷ ಆಗ್ತಿತ್ತೋ ಏನೋ. ಮಮತಾ ಬೇರೆಯವ್ರನ್ನ ಮದುವೆ ಆಗಿ ಇವತ್ತು ಏನಾಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ಕೊಳ್ಳೋದು ಅಷ್ಟೇ, ಒಂದು ಸಿನಿಮಾ ನೋಡಿದ ತಕ್ಷಣ, ಒಂದು ಸಿನಿಮಾ ಇಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಿನಿಮಾಗೆ ನಿಮಗೆ ಕೋಟಿ ಕೊಡ್ತಾರೆ, ಕಾರು ಬಂಗ್ಲೆ ಎಲ್ಲ ಬರುತ್ತೆ ಅಂತ. ಅದು ಯಾವುದು ಸತ್ಯ ಅಲ್ಲ. ಇದ್ದವ್ರಿಗೆ ಗೊತ್ತು ಇಲ್ಲೇನು ಕಷ್ಟ ಅಂತ.
ನೀವಿದ್ದಾಗ ಇದ್ದಂಥ ಹೀರೋಯಿನ್ ಆಗಿರ್ಬೋದು, ಕೋಸ್ಟರ್ ಆಗಿರ್ಬೋದು, ಇವತ್ತು ಅವ್ರು ಯಾರೂ ಇಲ್ಲ, ಯಾರು ಇಲ್ವಾ? ಇವತ್ತು ಯಾರು ಇಂಡಸ್ಟ್ರಿ ಇಲ್ಲ. ಅವರು ಏನಾದರೂ ಎಲ್ಲ ಹೌಸ್ ವೈಫ್ ಆಗಿ ಕೆಲವರು ಮಕ್ಕಳನ್ನು ನೋಡಿಕೊಂಡು. ಕೆಲವೊಂದು ಹೆಸರುಗಳು ಹೇಳೋದಾದ್ರೆ ಹೆಸರು ತುಂಬ ಜನ ಇದ್ದಾರೆ. ನನ್ನ ಪೀರಿಯಡಲ್ಲಿ ಬಂದವರು ಎಷ್ಟೋ ಜನ. ಇವಾಗ ನಂಗೆ ಜ್ಯೋತಿ ಅಂತ ಒಬ್ಬರು, ಅವರು ಈಗ ನನಗೆ ವಾಟ್ಸಪ್ಪಲ್ಲಿ ನಾನು ಅವಾಗ ಅವ್ರ ಜೊತೆ ಮಾತಾಡ್ತೀನಿ. ತುಂಬ ಜನ ಇದ್ದಾರೆ, ಅವರೊಬ್ಬರೇ ಅಂತಲ್ಲ. ಈಗ ಸ್ಫೂರ್ತಿ ಅವರು ಅಷ್ಟೇ, ಅವಾಗೆಲ್ಲ ಜಾಲಿ ಡೇಸ್ ಎಲ್ಲ ಮಾಡಿದ್ವಿ. ಕೆಲವೊಂದು ಇವೆಂಟ್ಸಲ್ಲಿ ನಾವೆಲ್ಲ ಮೀಟ್ ಆಗ್ತಾಯಿದ್ವಿ. ಇವಾಗ ನೋಡಿ ಅವರು ಎಂಟರ್ಪ್ರಿನರ್ ಆಗಿಬಿಟ್ರು, ಅವರು ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ದಾರೆ. ಬಟ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಷ್ಟೇ, ಬಿಟ್ಟರೆ ಯಾರು ಸಿನಿಮಾ ಮಾಡ್ತಿಲ್ಲ. ದೀಪಾ ಇರ್ಬೋದು, ದೀಪಿಕಾ ಅವ್ರು ಇರ್ಬೋದು, ಪಟ್ರೇಲೋಸ್ ಪದ್ಮ ದೀಪಿಕಾ, ಪ್ರವೀಣ್ ನನ್ಗೆ ತುಂಬ ಫ್ರೆಂಡ್. ಪ್ರವೀಣ್ ಅವಾಗ ಒಂದು ಸಿನಿಮಾ ಮಾಡ್ತಿರ್ತಾರೆ. ಈವನ್ ಹರ್ಷ ಇರ್ಬೋದು, ಲೈಕ್ ಅವರೆಲ್ಲ ಅಪರೂಪಕ್ಕೆ ಒಂದೊಂದು ಅಲ್ಲಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಹುಡುಗಿರಲ್ಲಿ ಸುಮಾರು ಜನ ಇಲ್ಲ. ದೀಪಾ ಅವರಿಲ್ಲ, ದೀಪಿಕಾ ಅವರಿಲ್ಲ. ಯಾಕೆಲ್ಲ ಬಿಟ್ಟರು ಗೊತ್ತಿಲ್ಲ. ನಿಮ್ಗೆ ಏನಾದರೂ ಅವಕಾಶಗಳು ಕಡಿಮೆ ಆಯಿತು ಅಂತಲ್ಲ, ಅಥವಾ ಪರ್ಸ್ನಲ್ ಲೈಫಲ್ಲಿ ಗೊತ್ತಿಲ್ಲ. ಸೊ ಮದುವೆ ಆದರು. ಸೊ ಎಲ್ಲ ಲೈಕ್ ಇಲ್ಲಿ ಮದುವೆ ಆದ ತಕ್ಷಣ ಅವಕಾಶಗಳು ಸ್ವಲ್ಪ ಕಡಿಮೆನೇ. ಇವಾಗ ಚೇಂಜ್ ಆಗಿದೆಯಾ ಮದುವೆ ಆದ್ಮೇಲೆ ಅವಕಾಶಗಳು ಸಿಗೋದು? ಅದು ಇತ್ತೀಚೆಗೆ ನೋಡಬೇಕು. ಯಾಕಂದರೆ ಮದುವೆ ಆಗೋದೇ ದೊಡ್ಡ ವಿಚಾರ ಆಗಿತ್ತು. ಇವಾಗೆಲ್ಲ ಲೈಕ್ ಅಮ್ಮಂದಿರಾಗ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಹೆಂಗೆ ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಅವರನ್ನು ರಿಪೀಟೆಡ್ ಆಗಿ ಸಿನಿಮಾನಲ್ಲಿ ತಗೊಳ್ತಾರಾ ಇಲ್ವಾ? ಕಾಲ ತುಂಬ ಚೇಂಜ್ ಆಗಿದೆ ಈಗ, ಕಾದು ನೋಡಬೇಕು ಅಷ್ಟೇ. ನೀವೇನಾದರೂ ಪ್ರೊಡಕ್ಷನ್ ಟೈಮ್ ಮಾಡಿದರೆ ಯಾವ ಸ್ಟಾರ್ ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ ಏನೋ ಡ್ರೀಮ್ ಇದೆ? ನನ್ನ ಹಸ್ಬೆಂಡ್ ಏನೇ ಪ್ರೊಡಕ್ಷನ್ ಮಾಡೋರು ನನ್ನನ್ನು ಹಾಕೊಂಡು ಸಿನಿಮಾ ಮಾಡ್ತಾರೆ. ಸಿ ದಟ್ ಈಸ್ ವಾಟ್ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಹೇಳ್ತಿರ್ತೀನಿ. ನನಗೆ ನಿಮ್ಮನ್ನು ನೋಡ್ರೆ ಪ್ರೊಡ್ಯೂಸರ್ ರಾಮು ಅವ್ರು, ಕೋಟಿ ರಾಮು ಅವ್ರು ನೆನಪಾಗ್ತಾರೆ ಅಂತ. ಯಾಕಂದರೆ ಅವರು ಮೊದಲು ಸ್ಟಾರ್ಟಿಂಗಲ್ಲಿ ಮಾಲಾಶ್ವರನ್ನ ಹಾಕ್ಕೊಂಡೇ ಸಿನಿಮಾ ಮಾಡಿದ್ರು. ಸಿ ದಟ್ ಈಸ್ ವಾಟ್ ಐ ಲೈಕ್ ಇನ್ ಲವ್ ಮೋರ್ ಅಬೌಟ್ ರಾಮು ಸರ್. ನನಗೆ ಅವರು ಸತ್ತಾಗ ವಿಚಾರ ಕೇಳಿ ನಂಗೆ ಮನಸ್ಸಿಗೆ ತುಂಬ ದುಃಖ ಆಗಿತ್ತು. ಯಾಕಂದರೆ ಸೇಮ್ ರಾಮು ಸರ್ ಯಾವ ಆರ್ಟಿಸ್ಟ್ನೂ ಮಾತಾಡಿಸ್ತಿರ್ಲಿಲ್ಲ, ಅವ್ರ ಪ್ರೊಡಕ್ಷನಲ್ಲಿ ನನ್ನನ್ನು ಕರೆದು ಮಾತಾಡಿಸ್ತಾ ಇದ್ರು. ಅದು ಆ ಗೌರವ ನಾನು ಅವ್ರ ಹತ್ರ ಉಳಿಸ್ಕೊಂಡಿದ್ದೆ. ಆ್ಯಂಡ್ ಐ ಲವ್ ಮಾಲಾ ಮೇಡಮ್. ಅವರಿಬ್ರದ್ದು ಪೇರ್ ತುಂಬಾ ಚೆನ್ನಾಗಿತ್ತು. ಯಾರ ದೃಷ್ಟಿ ಬಿತ್ತು ಗೊತ್ತಿಲ್ಲ. ಸೊ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ನನಗೆ ನನ್ನ ಹಸ್ಬೆಂಡ್ ರಾಮು ಅವ್ರ ಸ್ಥಾನದಲ್ಲಿ ನಾನು ನೋಡ್ತಿರ್ತೀನಿ. ಯಾಕಂದರೆ ಹೆಂಡತಿಗೋಸ್ಕರ ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ಗಂಡ ನನ್ನ ಹಸ್ಬೆಂಡ್. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಎಷ್ಟೊಂದು ಜನ ನಿಮ್ಮ ಫೋಟೋಸ್ ನೋಡಿ ಹುಡುಗರುಗಳು ಅವರು ಇವರು ಮೆಸೇಜ್ ಮಾಡ್ತಿರ್ತಾರೆ. ಇತ್ತೀಚೆಗೆ ರೇಣುಕಾ ಸ್ವಾಮಿ ಅಯ್ಯೋ ಇದೆಲ್ಲ ಏನು ಗೊತ್ತಾ, ಆ್ಯಕ್ಚುಲಿ ತುಂಬ ಜನ ಮಾಡ್ತಾರೆ. ಕೆಲವರು ಐ ಲವ್ ಯು ಅಂತಾರೆ. ಕೆಟ್ಟದಾಗೆಲ್ಲ ಐ ಲವ್ ಯು ಅನ್ನೋದು ಪಾಪ ಅದೇನು ತಪ್ಪೇನಿಲ್ಲ. ಯಾರೋ ಒಂದು ಐ ಲವ್ ಯು ಮ್ಯಾಮ್ ಅಂತ ಹೇಳಿದ್ರೆ ಸೊ ಇಟ್ಸ್ ಲೈಕ್, ಈಗ ನಾವು ಏನೋ ಜನರಲಾಗಿ ಮಾತಾಡ್ತೀವಿ, ಸುದೀಪ್ ಅಂತ ಜಸ್ಟ್ ಐ ಲವ್ ಹಿಮ್ ಅಂತ ಹೇಳ್ತೀವಿ. ಆ ಥರ ಏನೋ ಮಾತಾಡಿರ್ತಾರೆ ಅಂತ ಅನ್ಕೊಬೋದು. ಬಟ್ ತೀರಾ ಕೆಟ್ಟದಾಗಿ ಕೆಲವರು ಕಮೆಂಟ್ಸ್ ಮಾಡ್ತಾರೆ, ಇನ್ಬಾಕ್ಸ್ ಮಾಡ್ತಾರೆ. ಆಮೇಲೆ ನೀವು ಹೆಂಗಿದ್ರೂ ಕಷ್ಟ ಆಯಿತಾ, ನೀವು ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ರೂ ಕಷ್ಟ, ಫುಲ್ ಸ್ಲೀವ್ಸ್ ಹಾಕೊಂಡು ಬಟ್ಟೆ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಮಾಡಿದ್ರು ಕಷ್ಟ, ನೈಟಿ ಹಾಕ್ಕೊಂಡು ಮತ್ತು ಏನು ಬಟ್ಟೆ ಹಾಕ್ಕೋಬೇಕು, ಮಾಡ್ರನ್ ಹಾಕ್ಕೊಂಡು ಮಾಡಿದ್ರು ಬೈತೀರಾ ಆಯಿತಾ. ಸೀರೆ ಉಟ್ಕೊಂಡು ಮಾಡಿದ್ರು ಇವಳು ಯಾರೋ ಹಳ್ಳಿಗ ಮಾಡಂತೀರಾ. ಸುಂದರವಾಗಿರೋಳು ಮಾಡಿದ್ರೆ ಇವಳೇನು ಸುಂದ್ರಿನಾ ಅಂತೀರಾ. ಕೆಟ್ಟದಾಗಿರೋರು ಮಾಡಿದ್ರೆ ಇವ್ರು ಹೆಂಗಿದ್ದಾರೆ ಅಂತಾರೆ. ಮತ್ತು ಹೆಂಗೆ ಬದುಕಬೇಕು ಜನಗಳು ಹೋಗಲಿ. ಅವ್ರವ್ರ ಸ್ವತಂತ್ರ, ಅವ್ರವ್ರು ಹೆಂಗಿರ್ತಾರೆ ಹಂಗಂಗೆ ಬಿಟ್ಬಿಡ್ಬೇಕು. ಸುಮ್ಮನೆ ಬಂದು ಕಮೆಂಟ್ಸ್ ಮಾಡೋದು, ಇನ್ಯಾವನೋ ಬಂದು ಇನ್ಬಾಕ್ಸಲ್ಲಿ ಈ ಥರ ತುಂಬ ಜನ ಮೆಸೇಜ್ ಮಾಡೋರು, ಮತ್ತು ಎಷ್ಟು ಜನರನ್ನ ಅಂತ ಬ್ಲಾಕ್ ಮಾಡೋದು ಒಂದೊಂಥರ ಹಿಂಸೆ ಅಂತ ಅನಿಸುತ್ತೆ. ಅಂಥದ್ರಲ್ಲಿ ರೇಣುಕಾ ಸ್ವಾಮಿನೂ ನಾನು ಬ್ಲಾಕ್ ಮಾಡಿದ್ದೆ. ಈ ಐಡಿ ನಾನು ಎಲ್ಲರೂ ಹೇಳ್ತಾ ಇರ್ಬೇಕಂದ್ರೆ ಇವನ್ನ ಎಲ್ಲೂ ಎಷ್ಟು ದಿನದಿಂದ ಮೆಸೇಜ್ ಮಾಡಿದ್ದಾರೆ? ಇದು ಆಯ್ತು 2 ವರ್ಷ. 2 ವರ್ಷದ್ದು. ಹಾಂ, ಏನಂತ ಮೆಸೇಜ್ ಮಾಡಿದ್ರು? ಅದು ಎಲ್ಲ ವ್ಯಾನಿಷ್ ಮಾಡಲಿದೆ. ನಂಗೆ ಯಾರೋ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ನಾನು ಇಟ್ಕೊಳ್ಳಲ್ಲ ಅದನ್ನು ವ್ಯಾನಿಷ್ ಮಾಡಿ. ಯಾಕಂದರೆ ಅದು ಬೇರೆ ಯಾರಾದರೂ ನೋಡಿದ್ರೂ ಅದು ಒಳ್ಳೇದು ಅನಿಸೋದಿಲ್ಲ. ಸೊ ಹಾಗಾಗಿ ಅದೆಲ್ಲ ವ್ಯಾನಿಷ್ ಮಾಡಲಿದೆ. ಬಹುಶಃ ಈಗ ರಿಟ್ರೀವ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಒಂದು 3-4 ಜನ ಹುಡುಗಿರು ಫೈಟ್ ಮಾಡಿದ್ದೀವಿ, ನನಗೂ ಮಾಡಿದ್ದ ಇವ್ನ ಮೆಸೇಜು ಅಂತ. ಬಹುಶಃ ಅದನ್ನು ರಿಟ್ರೀವ್ ಮಾಡಿ ಮೆಸೇಜಸ್ನೆಲ್ಲ ನೋಡಿರ್ತಾರೆ. ಬಟ್ ನಾನು ಹೇಳೋದು ಅಟ್ಲೀಸ್ಟ್ ಇಂಥವ್ರಿಂದ ಆದರೂ ಜನಗಳು ಕಲೀಲಿ ಅಂತ ಅಂದ್ಕೊಂಡ್ರೆ, ಇನ್ನು ಕಮೆಂಟ್ಸ್ ಮಾಡೋರು, ಬ್ಯಾಡಾಗಿ ಕಮೆಂಟ್ಸ್ ಮಾಡೋರು ತುಂಬ ಜನ ಆಗ್ತಾ ಇದ್ದಾರೆ. ಇದಕ್ಕೆ ಯಾವಾಗ ಕೊನೆನೋ ಏನೋ ಒಂದು ಗೊತ್ತಾಗೋದಿಲ್ಲ. ಸೋಷಿಯಲ್ ಮೀಡಿಯಾ ಒಂದು ಒಳ್ಳೇದಕ್ಕೂ ಆಗ್ತಾಯಿದೆ, ಈ ಥರ ಕೆಟ್ಟದಕ್ಕೂ ಆಗ್ತಾಯಿದೆ. ಯಾರೋ ಕಮೆಂಟ್ಸ್ ಮಾಡಿ ಯಾರೋ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ಲು, ಏನು ಸಿಗುತ್ತೆ ಈ ಥರ ಕಮೆಂಟ್ಸ್ ಮಾಡೋದ್ರಿಂದ ಅಂತ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸ್ವತಂತ್ರ ಇದೆ, ಆ ಸ್ವತಂತ್ರವಾಗಿ ಇರೋಕ್ಕೂ ಬಿಡ್ತಾ ಇಲ್ಲ. ನೀವಿದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಹೇಗಿರ್ತಾ ಇತ್ತು ಆ ಬೂಮ್? ಇರ್ತಿದ್ರೆ ಇವತ್ತು ದಿನಕ್ಕೆ 2 ಲಕ್ಷ ಪೇಮೆಂಟ್ ತಗೊಳ್ಳೋ ಆರ್ಟಿಸ್ಟ್ ಆಗ್ತಾ ಇದೆ. ಆಗ ಅದಿರಲಿಲ್ಲ, ಇವಾಗಿದೆ. ಅಟ್ಲೀಸ್ಟ್ ಇದನ್ನ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ಲಿ ಎಲ್ಲರೂ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತು ಇನ್ಸ್ಟಾಗ್ರಾಮು
ಏನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ, ಡ್ಯಾನ್ಸ್ ನೋಡಿ, ಆಕ್ಟಿಂಗ್ ನೋಡಿ, ಒಬ್ರಕಿನ ಒಬ್ರು ಮೀರಿಸ್ತಾರೆ. ಅವ್ರ ಸಿನಿಮಾನವರ, ನಾವು ಸಿನಿಮಾನವರ ಅನ್ನೋದೇ ಗೊತ್ತಾಗಲ್ಲ. ಆ ಲೆವೆಲಲ್ಲಿ ಟ್ಯಾಲೆಂಟೆಡ್ಸ್ಗಳಿದ್ದಾರೆ. ಅಂತ ಟ್ಯಾಲೆಂಟೆಡ್ಸ್ಗಳೆಲ್ಲ ಬರಬೇಕು. ಅಂತ ಬಂದಾಗ್ಲೇನೆ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ, ಅವಕಾಶಗಳು ಹೇಗೆ ಸಿಗುತ್ತೆ ಗೊತ್ತಿಲ್ಲ.